ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ಸಂಜಯ್ ಸರ್ ಅಂತೇಳಿ. ಆ ಎಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ಏನಂತಂದ್ರೆ, ಇವತ್ತಿನಿಂದ KAS, PSI, FDA, SDA, PDO ಎಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಪರಿಸರ ಅಧ್ಯಯನ ಮತ್ತು ಪರಿಸರ ಶಾಸ್ತ್ರ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಅಪ್ ಟು ಎಂಡ್ ವರೆಗೂ ಏನಪ್ಪಾ ಅಂತಂದ್ರೆ ನಿಮಗೆ ಕ್ಲಾಸ್ಗಳನ್ನ ಮಾಡ್ಕೊಡ್ತೀನಿ. ಅದರ ಜೊತೆಗೆ ಈಗಾಗಲೇ ಪ್ರಿವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಕ್ಕಂತಹ ಪರಿಸರ ಅಧ್ಯಯನದ ಮೇಲೆ ಯಾವ್ಯಾವ ಕ್ವಶನ್ಸ್ ಗಳು ಬಂದಿದ್ದಾವೆ, ಒಂದೊಂದು ಭಾಗಗಳ ಜೊತೆಗೆ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡ್ತೇನೆ. ಸೊ ಹೀಗಾಗಿ ಈ ಪರಿಸರ ಅಧ್ಯಯನದಲ್ಲಿ ಮುಖ್ಯವಾಗಿ ನಾವು 3 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಭಾಗ ಯಾವುದು ಅಂತಂದ್ರೆ ಇಲ್ಲಿದೆ ನಿಮ್ಗೆ, ಪರಿಸರ ವಿಜ್ಞಾನ ಅಂತೇಳಿ, ಎಕಾಲಜಿ ಅಂತೇಳಿ. ಹೌದಾ? ಸೊ ಈ ಎಕಾಲಜಿ ಅಂದ್ರೆ ಇವಾಗ ಅದ್ರ ಮೀನಿಂಗ್ ಏನು ಅಂತೇಳಿ ಎಲ್ಲಾನು ಕೂಡ ನಿಮ್ಗೆ ಏನ್ ಮಾಡ್ತೇನೆ ಅಂತಂದ್ರೆ ಸ್ಲೈಡ್ ಅಲ್ಲಿ ನಾನು ಕೊಡ್ತೀನಿ. ಹಾಗಾಗಿ ಒಂದನೇದ್ದು ಎಕಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದು. ಆ ಭಾಗದಲ್ಲಿ ಜೀವ ಪರಿಸರ ಶಾಸ್ತ್ರ, ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್, ಹಾಗೂ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್, ಸ್ವಾಭಾವಿಕ ಜೀವ ಪರಿಸರ ವ್ಯವಸ್ಥೆಗಳು, ಇದು ಎಲ್ಲಾನು ಮುಖ್ಯವಾಗಿ ಒಂದೇ ಭಾಗದಲ್ಲಿ ಬರುತ್ತೆ. ಅದರ ಜೊತೆಗೆ ಈ ಭಾಗದಲ್ಲಿ ಪರಿಸರ ವ್ಯವಸ್ಥೆ ಕಾರ್ಯಗಳಲ್ಲಿ ಮುಖ್ಯವಾಗಿ ನಾವು ಕಲಿಬೇಕಾಗಿರ್ತಕ್ಕಂಥ ಭಾಗ ಜೀವ ಪರಿಸರ ವ್ಯವಸ್ಥೆ ಅಂತ ಗೊತ್ತಿರಲಿ. ಯಾವುದು ಅಂತಂದ್ರೆ ಜೀವ ಪರಿಸರ ವ್ಯವಸ್ಥೆ, ಇದ್ರ ಬಗ್ಗೆ ಕಲಿಬೇಕು. ವ್ಯವಸ್ಥೆಯ ಕಾರ್ಯಗಳು ಮತ್ತು ಪರಿಸರ ವ್ಯವಸ್ಥೆ ಅಂದ್ರೆ ಏನು. ಸೊ ಇದು ಫಸ್ಟ್ ಬೇಸಿಕ್ ಟಾಪಿಕ್ ಆಗಿರುತ್ತೆ. ಹೀಗಾಗಿ ಇದನ್ನ ಸಂಪೂರ್ಣವಾಗಿ ಕಲಿತಾಗ ನಮ್ಗೆ ಎರಡನೇ ಭಾಗದ ಬಗ್ಗೆ ಮಾಹಿತಿ ಈಸಿಯಾಗಿ ನಮ್ಗೆ ಏನಾಗತ್ತೆ ಅಂದ್ರೆ ತಿಳಿತಾ ಹೋಗುತ್ತೆ. ಸೊ ಯಾರನ್ನು ಕೂಡ ಮಿಸ್ ಮಾಡದೆ ನಾನು ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಅಲ್ಲಿ ಇರತಕ್ಕಂತ ಶಂಕರ್ IAS ಬುಕ್ ಅನ್ನ ನಿಮ್ಗೆ ಕನ್ನಡದಲ್ಲಿ ಅನುವಾದ ಮಾಡಿ ನಿಮ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಹಾಗಾಗಿ ಎಲ್ಲರೂ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದರಲ್ಲಿ ಎರಡನೇದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಶನ್ ಅಂತ ಹೇಳ್ಬಿಟ್ಟು ಭಾಗ ಬರುತ್ತೆ. ಅಂದ್ರೆ ಜೈವಿಕ ವೈವಿಧ್ಯತೆ ಮತ್ತು ಸಂರಕ್ಷಣೆ ಅಂತೇಳಿ. ಇದರಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೆ ಏನು, ಅದರ ಭಾಗಗಳು, ಭಾರತದ ಜೈವಿಕ ವೈವಿಧ್ಯತೆ, ಭಾರತದ ಪ್ರಾಣಿ ಸಂಕುಲ ವೈವಿಧ್ಯತೆ ಮತ್ತು ಸಸ್ಯ ಸಂಕುಲದ ವೈವಿಧ್ಯತೆಯನ್ನು ಕಲಿಯೋದು. ಅದರ ಜೊತೆಗೆ ಮುಖ್ಯವಾಗಿ ಮತ್ತೇನ್ ಕಲ್ಕೊಂಡು ಹೋಗ್ಬೇಕು ಅಂತಂದ್ರೆ ಜೈವಿಕ ವೈವಿಧ್ಯತೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡತಕ್ಕಂತಹ ಕ್ರಮಗಳು ಯಾವ್ದಾವ್ದಿದೆ ಅದನ್ನು ಕೂಡ ನೋಡ್ಬೇಕಾಗತ್ತೆ. ವನ್ಯಜೀವಿ ಸಂರಕ್ಷಣೆಯ ಯೋಜನೆಗಳು, ಸರ್ಕಾರದ ಯೋಜನೆಗಳು ಏನೇನಿದಾವೆ ಆ ಯೋಜನೆಗಳನ್ನು, ಮತ್ತು ಯಾವ್ದಾದ್ರು ಕಾಯ್ದೆಗಳಿದಾವ ಆ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಅಂದ್ರೆ ಭಾರತದ ವನ್ಯಜೀವಿ ಸಂರಕ್ಷಣೆ ಯೋಜನೆಗಳು ಮತ್ತು ಕಾಯ್ದೆಗಳು ಯಾವ್ದಾವ್ದಿದಾವೆ, ಸೊ ಇದನ್ನ ನೋಡ್ಬೇಕು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಆ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವ್ದಾದ್ರು ನಮ್ಗೆ ಸಂಸ್ಥೆಗಳಿದಾವ ಆ ಸಂಸ್ಥೆಗಳ ಬಗ್ಗೆ ನೋಡ್ಬೇಕು. ಹೌದಾ? ಸೊ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಮತ್ತು ಜೈವಿಕ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಮಾವೇಶಗಳನ್ನು ಕೈಗೊಂಡಿದಾರ ಆ ಸಮಾವೇಶಗಳನ್ನು ಕೂಡ ನೋಡ್ಬೇಕಾಗತ್ತೆ. ಇನ್ನು ಮೂರನೇ ಭಾಗ ಯಾವ್ದು ಅಂತಂದ್ರೆ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಅಂತಕ್ಕಂಥ ಭಾಗ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಭಾಗ. ಸೊ ಸಾಕಷ್ಟು ಕ್ವಶನ್ಸ್ ಗಳನ್ನ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗ್ತಾನೆ. ಎರಡನೇ ಭಾಗನೂ ಕೂಡ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಗಳು ನಮ್ಗೆ ಈ ಎರಡನೇ ಭಾಗ ಮತ್ತು ಮೂರನೇ ಭಾಗದಲ್ಲಿ ಬಹಳಷ್ಟು ಬರ್ತವೆ. ಬಟ್ ಇದಕ್ಕಿಂತಲೂ ಮುಂಚೆ ನಾವು ಡಿಫರೆನ್ಸ್ ಬಿಟ್ವೀನ್ ಎನ್ವಿರಾನ್ಮೆಂಟ್, ಎಕಾಲಜಿ ಅಂಡ್ ಎಕೋಸಿಸ್ಟಮ್ ಅಂದ್ರೆ ಪರಿಸರ ಶಾಸ್ತ್ರ, ಅದರ ಜೊತೆಗೆ ಪರಿಸರ ವ್ಯವಸ್ಥೆ, ಇವುಗಳಿಗಿರ್ತಕ್ಕಂತಹ ವ್ಯತ್ಯಾಸಗಳೇನು ಅಂತ ಹೇಳಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಕಲ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹೀಗಾಗಿ ಈ 3 ಭಾಗಗಳನ್ನ ಕಲಿಯೋಣ. ಒಂದು ಈ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ. ಪರಿಸರ ಮಾಲಿನ್ಯ ಅಂದ್ರೇನು, ಅದರಲ್ಲಿ ಯಾವ ವಿಧಗಳು ಬರ್ತವೆ, ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಿರ್ತಕ್ಕಂತಹ ಕಾಯ್ದೆಗಳು ಯಾವ್ದು, ಏನಾದ್ರೂ ಕಾನೂನುಗಳಿದಾವ ಆ ಕಾನೂನುಗಳು ನೋಡ್ಬೇಕು. ಅದರ ಜೊತೆಗೆ ಇತ್ತೀಚೆಗೆ ನಮಗೆ ವಾಯುಗುಣದಲ್ಲಿ ಅತಿಯಾಗಿ ಬದಲಾವಣೆ ಆಗ್ತಾ ಇದೆಯಲ್ಲ, ಏನೇನ್ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಬದಲಾವಣೆಗೆ ಕಾರಣಗಳೇನು, ಹಾಗಾದ್ರೆ ಏನಾದ್ರೂ ತಡೆಗಟ್ಟುವ ಕ್ರಮಗಳಿದಾವ ಆ ಕ್ರಮಗಳ ಬಗ್ಗೆ ಕಲಿಬೇಕಾಗುತ್ತೆ. ಹವಾಮಾನ ಬದಲಾವಣೆ ಇಲ್ಲಿದೆಯಲ್ಲ, ಸೊ ಅದೇ. ಅದರ ಜೊತೆಗೆ ಪರಿಸರದ ಮಾಲಿನ್ಯದ ಮೇಲಿನ ಅಂತಾರಾಷ್ಟ್ರೀಯ ಸಮಾವೇಶಗಳು ಯಾವ್ದ್ಯಾವ್ದು. ಸ್ನೇಹಿತರೆ, ಈ ಭಾಗದಲ್ಲಿ ನಿಮಗೆ ಓಝೋನ್ ಡಿಪ್ಲೆಕ್ಟಿಂಗ್ ಗ್ಯಾಸಸ್ ಗಳ ಬಗ್ಗೆ, ಅಂದ್ರೆ ಓಝೋನ್ ರಂಧ್ರ ಆಗೋದಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥ ಅನಿಲಗಳು, ಸೊ ಅವುಗಳು ಯಾಕೆ ರಿಲೀಸ್ ಆಗ್ತಾ ಇದಾವೆ, ಎಲ್ಲಿಂದ ಬರ್ತಾ ಇದಾವೆ, ಅದು ಯಾವ ಭಾಗದಲ್ಲಿ ಆಗ್ತಾ ಇದೆ, ಸೊ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು,
ಅದನ್ನ ತಡೆಗಟ್ಟತಕ್ಕಂತ ಕ್ರಮಗಳು, ತಡೆಗಟ್ಟದಾದ್ರೆ ಯಾವ ರೀತಿ ಅವುಗಳನ್ನ ತಡೆಗಟ್ಟಬೇಕು, ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಸಮಾವೇಶಗಳಿದಾವ, ಆ ಎಲ್ಲಾ ಸಮಾವೇಶಗಳ ಬಗ್ಗೆ ನಿಮಗೆ ಕೊಡುವ. ನಾನು ಪೂರ್ತಿ ಡೀಟೇಲ್ ಕೊಟ್ಟಿಲ್ಲ, ಮೇನ್ ಭಾಗಗಳನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಸಬ್ ಪಾಠಗಳು ಇನ್ನೂ ಜಾಸ್ತಿ ಬರ್ತಾ ಹೋಗ್ತವೆ, ಜಾಸ್ತಿ ಕ್ಲಾಸ್ಗಳಾಗ್ತವೆ. ಸಂಪೂರ್ಣವಾಗಿ ನಿಮಗೆ ವಿವರಣೆಯೊಂದಿಗೆ ಕೊಟ್ಕೊಂಡು ಹೋಗ್ತೀನಿ. ಯಾರನ್ನು ಕೂಡ ಮಿಸ್ ಮಾಡದೆ ಇದನ್ನ ಸರಿಯಾಗಿ ಬಳಕೆ ಮಾಡ್ಕೊಡ್ರಿ. ಅದರ ಜೊತೆಗೆ ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಸ್ನೇಹಿತರೊಂದಿಗೆ ಏನ್ ಮಾಡಿ ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದಾ? ಅದರ ಜೊತೆಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಸೊ ನಿಮ್ಗೆ ಡೈಲಿ ಏನಪ್ಪಾ ಅಂತಂದ್ರೆ ಒಂದೊಂದು ಪಾಠಗಳನ್ನ ನಾನು ಕಲಿಸ್ಕೊಂಡು ಹೋಗ್ತೀನಿ. ಹೌದಾ? ಎಸ್. ಈಗ ಮೊದಲನೇದಾಗಿ ನಾವು ಬೇಸಿಕಲ್ಲಿ ನೋಡ್ಬೇಕಾದ್ರೆ ಪರಿಸರ ವಿಜ್ಞಾನ ಅಂತಕ್ಕಂಥ ಭಾಗ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಮೊದಲು ಎನ್ವಿರಾನ್ಮೆಂಟ್ ಅಂತಂದ್ರೆ ಏನು, ಪರಿಸರ ಅಂದ್ರೆ ಏನು ಅಂತ ನೋಡೋಣ. ಹೌದಾ? ಸೊ ಇಲ್ಲಿದೆ ನೋಡಿ ನಿಮ್ಗೆ ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು. ಇದ ಆಲ್ಮೋಸ್ಟ್ ನಮ್ಗೆ ನೀವು ಏನಪ್ಪಾ ಅಂತಂದ್ರೆ ಇದೇನ್ ಸರ್ ನಮ್ ಬೇಸಿಕ್ ಇದೆ ಅಂತ ಅನ್ನಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಇದಕ್ಕೆ ನಮ್ಗೆ ಮುಖ್ಯವಾಗಿ ನಾವು ಕಲೀಲೇಬೇಕಾಗತ್ತೆ. ಯಾಕೆ ಕಲಿಬೇಕಾಗತ್ತೆ ಅಂತಂದ್ರೆ, ಸೊ ಇಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಫಸ್ಟ್ ಇಲ್ಲಿ ನೋಡಿ, ಪರಿಸರ ಅಂತಕ್ಕಂತ ಇದೆ. ಪರಿಸರ ಅಂತಂದ್ರೆ ಈಗ ಸದ್ಯಕ್ಕೆ ನಾವು ಬದುಕ್ತಕ್ಕಂತಹ ಒಂದು ಭಾಗದಲ್ಲಿ ಸುತ್ತಮುತ್ತ ಸಾಕಷ್ಟು ಜೈವಿಕ ಮತ್ತು ಅಜೈವಿಕ ವಸ್ತುಗಳು ನಮ್ಗೆ ಕಂಡು ಬರ್ತಾ ಹೋಗ್ತವೆ. ಆ ಜೈವಿಕ ವಸ್ತು ಮತ್ತು ಅಜೈವಿಕ ವಸ್ತುಗಳು ಅವುಗಳು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅಂತ ಅನ್ನೋದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಇಲ್ಲೇ ಇದೆ ಸಿಂಪಲ್ ಆಗಿ. ಏನಂತಂದ್ರೆ ಒಂದು ಜೀವಿಯು ಅದರ ಸುತ್ತಮುತ್ತಲಿರುವ ಮತ್ತು ಆ ಜೀವಿಯ ಜೀವಿತ ಅವಧಿಯಲ್ಲಿ ಅದರ ಮೇಲೆ ಪರಿಣಾಮ ಬೀರುವಂತಹ ಎಲ್ಲಾ ಅಂಶಗಳನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಪರಿಸರ ಅಂತ ಕರಿತೀವಿ. ಈಗ ನಮ್ಮ ಸುತ್ತಮುತ್ತ ಏನಿದಾವೆ ಅಂತಂದ್ರೆ ಸಾಕಷ್ಟು ಜೈವಿಕ ಅಜೈವಿಕ ಘಟಕಗಳಿದಾವೆ. ಹೌದಾ? ಆಕ್ಚುಲಿ ಇದನ್ನ 1828ರಲ್ಲಿ ಮೊದಲ ಬಾರಿಗೆ ಕಾರ್ಲೈಲ್ ಅಂತಕ್ಕಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಪದವನ್ನ ಬಳಕೆ ಮಾಡ್ತಾರೆ. ಪರಿಸರ ಅಂತಕ್ಕಂತ ಪದ ಏನ್ ಸರ್ ಇದು ಅಂತಂದ್ರೆ, ಪರಿಸರ ಅಂತಕ್ಕಂತ ಪದ ಫ್ರೆಂಚ್ ಭಾಷೆಯ ಎನ್ವಿರೋನಿಯಾ ಅಂತಕ್ಕಂತ ಪದದಿಂದ ಬಂದಿದೆ. ಯಾವ ಪದ ಅಂತಂದ್ರೆ ಫ್ರೆಂಚ್ ಭಾಷೆಯ ಎನ್ವಿರೋನಿಯಾ ಅಂದ್ರೆ ಸುತ್ತಮುತ್ತಲು ಅಂತ ಅರ್ಥ. ಅಂದ್ರೆ ಎನ್ವಿರೋನಿಯಾ ಅಂತಂದ್ರೆ ನಮ್ ಸರೌಂಡಿಂಗ್ ಏನೇನಿದೆ ಅಲ್ಲ ಅದನ್ನ ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಹೌದಾ? ಅಂದ್ರೆ ಇದರ ಅರ್ಥ ಸುತ್ತಮುತ್ತಲು ಎಂಬ ಪದದಿಂದ ಪರಿಸರ ಅಂತ ಪದ ಬಂದಿದೆ. ಹಾಗಾದ್ರೆ ನಮ್ ಸುತ್ತಮುತ್ತಲು ಏನಿದೆ ಅಂತಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳಿದಾವೆ ಅಂತ ಗೊತ್ತಿರಲಿ. ಹೌದಾ? ಜೈವಿಕ ಮತ್ತು ಅಜೈವಿಕ ಘಟಕಗಳು. ಹೌದಾ ಸರ್? ಯಾವ್ಯಾವ್ದು ಸರ್ ಜೈವಿಕ ಮತ್ತು ಅಜೈವಿಕ ಘಟಕ? ಜೀವ ಇರತಕ್ಕಂತಹ ಮತ್ತು ಜೀವ ಇಲ್ಲದೆ ಇರತಕ್ಕಂತಹ ವಸ್ತುಗಳು, ಬಯೋಟಿಕ್ ಅಂಡ್ ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನಾವ್ ಏನ್ ಮಾಡ್ತೇವೆ ಅಂದ್ರೆ ಕರ್ಕೊಂಡು ಹೋಗ್ತೇವೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಅಜೈವಿಕ. ಯಾಕಂತಂದ್ರೆ ನಮ್ಮ ಯಾವುದೋ ಒಂದು ಜೀವಿಯ ಮೇಲೆ ಜೈವಿಕ ವಸ್ತುಗಳನ್ನು ಪ್ರಭಾವ ಬೀರ್ತವೆ, ಅಜೈವಿಕ ವಸ್ತುಗಳನ್ನು ಪ್ರಭಾವ ಬೀರ್ತವೆ. ಸೊ ಇದ ಪ್ರಭಾವ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ಅದರಲ್ಲಿ ಅಜೈವಿಕ ಘಟಕಗಳಂತಂದ್ರೆ ವೃಷ್ಟಿ ಅಂತಂದ್ರೆ ಮಳೆ ಆಗಿರ್ಬೋದು, ಬೆಳಕಾಗಿರ್ಬೋದು, ನೀರು, ಉಷ್ಣ, ಮಣ್ಣು, ವಿಕಿರಣಗಳು, ಆಮೇಲೆ ಗುರುತ್ವ, ಆಮೇಲೆ ಎತ್ತರ ಪ್ರದೇಶ, ಆರ್ದ್ರತೆ ಅಂತಂದ್ರೆ ತೇವಾಂಶ. ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಅಜೈವಿಕ ಘಟಕಗಳಂತ ಕರಿತೀವಿ. ಹೌದಾ ಸರ್? ಯಾಕೆ ಸರ್ ಇವೆಲ್ಲ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವೆ? ಈಗ ಎಕ್ಸಾಂಪಲ್, ಯಾವುದೇ ಒಂದು ಸಸ್ಯ ಫೋಟೋಸಿಂಥೆಸಿಸ್ ನಡೆಸಬೇಕು. ಫಾರ್ ಎಕ್ಸಾಂಪಲ್, ಸಸ್ಯ ಅನ್ನೋದು ಕೂಡ ಒಂದು ಜೀವಿ. ಆ ಜೀವಿ ಮೇಲೆ ಅಜೈವಿಕ ಘಟಕಗಳನ್ನು ಪರಿಣಾಮ ಮಾಡ್ತವೆ. ಎಕ್ಸಾಂಪಲ್, ಸೂರ್ಯನ ಬೆಳಕು ಅಂತ ಅನ್ನೋದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಅಜೈವಿಕ ಘಟಕ. ನೀರು ಅನ್ನೋದು ಕೂಡ ಅಜೈವಿಕ ಘಟಕ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಗೆ ಈಗ ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನಿದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಒಂದು ಸಸ್ಯ ಫೋಟೋಸಿಂಥೆಸಿಸ್ ಅನ್ನ ನಡೆಸಬೇಕು, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸಬೇಕು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸೋದಕ್ಕೆ ಏನ್ ಬೇಕಾಗುತ್ತೆ? ಒಂದು ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ. ಅದರ ಜೊತೆಗೆ ಏನ್ ಬೇಕಾಗತ್ತೆ ಅಂತಂದ್ರೆ ನೀರು ಬೇಕಾಗತ್ತೆ. ನೀರಿನ ಜೊತೆಗೆ ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ನಮಗೆ ಸನ್ಲೈಟ್ ಬೇಕಾಗತ್ತೆ. ಏನು? ಸನ್ಲೈಟ್. ಹೌದಾ? ಇವೆರಡನ್ನು ಬಳಕೆ ಮಾಡ್ಕೊಂಡು ಅದೇನ್ ಮಾಡತ್ತೆ ಅಂತಂದ್ರೆ ಒಂದ್ ತನ್ನ ಆಹಾರವನ್ನ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಯಾವುದು ಅಂತಂದ್ರೆ ಕಾರ್ಬೋಹೈಡ್ರೇಟ್ C6H12O6. ಅವಾಗ ಏನ್ ಮಾಡತ್ತೆ ಅಂತಂದ್ರೆ ಆಕ್ಸಿಜನ್ ಅನ್ನ ಅದೇನ್ ಮಾಡತ್ತೆ ಅಂದ್ರೆ ಹೊರಗಾಕತ್ತೆ. ಇದನ್ನ ನಾವು ರಿಯಾಕ್ಷನ್ ಅನ್ನ ಸ್ವಲ್ಪ ಇಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲಿ 12 ಆಕ್ಸಿಜನ್ ಅಂತಂದ್ರೆ, ಸೊ ಇಲ್ಲಿ ಎಷ್ಟು ಮಾಡ್ರಿ ಅಂತಂದ್ರೆ 6 ಆಕ್ಸಿಜನ್ 12 ಆಯ್ತು. ಅದರ ಜೊತೆ ಕಾರ್ಬನ್ 6 ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ 6 ಕಾರ್ಬನ್, ಅದರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ 6. ಹೌದಾ? ಇದು ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ಸದ್ಯಕ್ಕೆ. ಹೀಗಾಗಿ ಅಜೈವಿಕ ಘಟಕಗಳು ಒಂದು ಸಸ್ಯದ ಮೇಲಾಗ್ಲಿ, ಇವನ್ ಆಲ್ಸೋ ನಮ್ಮ ಮೇಲೇನು ಕೂಡ ಪರಿಣಾಮ ಬೀರ್ತವೆ. ಯಾಕಂತಂದ್ರೆ ನಮಗೆ ಕುಡಿಯೋದಕ್ಕೆ ಏನ್ ಬೇಕಾಗತ್ತೆ? ನೀರು, ಬೆಳಕು ಬೇಕಾಗುತ್ತೆ, ಸರಾಸರಿ ಉಷ್ಣಾಂಶ ಬೇಕಾಗುತ್ತೆ, ವಿಕಿರಣಗಳು ಕೂಡ ಬೇಕಾಗ್ತವೆ, ಸೂರ್ಯನ ವಿಕಿರಣಗಳು. ಯಾಕಂದ್ರೆ ಫೋಟೋಸಿಂಥೆಸಿಸ್ ಆಗ್ಬೇಕಾಗುತ್ತೆ. ಸಾರಿ, ಯಾವುದು? ನಮಗೆ ವಿಟಮಿನ್ ಡಿ ಸಿಂಥೆಸಿಸ್ ಆಗ್ಬೇಕಾಗತ್ತೆ. ಹೌದು ತಾನೆ? ಸೊ ಇದೆಲ್ಲ ನಮಗೆ ಮುಖ್ಯವಾಗಿ. ಇವನ್ ಆಲ್ಸೋ ನಮಗೆ ಮಳೆ ಬೇಕು, ಬೆಳಕು ಬೇಕು. ಇನ್ನು ಜೈವಿಕ ಘಟಕಗಳಂತಂದ್ರೆ ಯಾವುದು? ಸಸ್ಯಗಳು. ಹೌದಾ? ಪ್ರಾಣಿಗಳು.
ಸೂಕ್ಷ್ಮಾಣು ಜೀವಿಗಳು, ವಿಘಟಕಗಳು, ಪರಪೋಷಕಗಳು, ಹೌದಾ, ಇವೆಲ್ಲ ನಾವೇನಂತ ಕರಿತೀವಿ ಅಂತಂದ್ರೆ ಅಜೈವಿಕ. ಇವೆಲ್ಲವನ್ನು ಕೂಡ್ಕೊಂಡು ನಾವೇನಂತ ಕರಿತೀವಿ ಅಂತಂದ್ರೆ ನಾವು ಒಂದು ಪರಿಸರ ಅಂತ ಕರಿತೀವಿ. ಪರಿಸರ ಸುತ್ತಮುತ್ತಲು ಇರತಕ್ಕಂತ ಎಲ್ಲಾ ಅಂಶಗಳು, ಹೌದಾ. ಹಾಗಾದ್ರೆ ಈ ಪದವನ್ನ ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ಯಾರು ಅಂತಂದ್ರೆ ಕಾರ್ಲೈಲ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ 1828ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿದಾರೆ ಅಂದ್ರೆ ಬಳಕೆ ಮಾಡಿದ. ಸೊ ಹಾಗಾದ್ರೆ ಈ ಪರಿಸರ ಅಂತಕ್ಕಂಥದ್ದು ನಮ್ಗೆ ಏನೇನು ಒದಗಿಸ್ಕೊಡತ್ತೆ ಅಂತ ನೋಡೋದಾದ್ರೆ, ಪರಿಸರ ಯಾವುದೇ ಒಂದು ಜೀವಿಗೆ ಬೇಕಾಗಿರ್ತಕ್ಕಂತಹ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡತ್ತೆ. ಅವುಗಳನ್ನ ನಾವು ಭಾಗ ಮಾಡ್ಕೋತೀವಿ ಏನಪ್ಪಾ ಅಂತಂದ್ರೆ ಸಂಪನ್ಮೂಲಗಳನ್ನ ನಾವು ಭಾಗ ಮಾಡ್ಕೋತೀವಿ. ಎಷ್ಟು ಭಾಗ ಮಾಡ್ತೀವಿ ಅಂತಂದ್ರೆ ಎರಡು ಭಾಗ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಯಾವ್ದಂತಂದ್ರೆ ಒಂದು ಆ ಪರಿಸರದಲ್ಲಿ ನಮಗೆ ಸಾಕಷ್ಟು ಪರಿಸರ ನಮಗೇನು ಒದಗಿಸ್ಕೊಡತ್ತೆ ಅಂತಂದ್ರೆ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳನ್ನ ಒದಗಿಸ್ಕೊಡತ್ತೆ ಸ್ನೇಹಿತರೆ. ಹೌದಾ, ಏನ್ ಸರ್ ನವೀಕರಿಸಬಹುದಾದ? ಯಾವುದು? ನವೀಕರಿಸುವ ನವೀಕರಿಸುವ ಸಂಪನ್ಮೂಲ. ನವೀಕರಿಸುವ ಸಂಪನ್ಮೂಲ ಯಾವುದು? ನವೀಕರಿಸುವ ಸಂಪನ್ಮೂಲ. ಇನ್ನೊಂದು ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರೀತೀವಿ. ನವೀಕರಿಸಲಾಗದ ಸಂಪನ್ಮೂಲ. ನವೀಕರಿಸಲಾಗದ ಸಂಪನ್ಮೂಲ ಯಾವ್ದು? ನವೀಕರಿಸ ಅಂದ್ರೆ ಒಂದು ನಿಸರ್ಗದಲ್ಲಿ ನಾವು ಬಳಕೆ ಮಾಡತಕ್ಕಂತಹ ಯಾವುದೇ ಸಂಪನ್ಮೂಲ ನಾವು ಎಷ್ಟು ಬಳಕೆ ಮಾಡಿದ್ರೂ ಅದು ಖಾಲಿ ಆಗದೆ ಇದ್ರೆ ಅಥವಾ ಪುನರ್ ಉತ್ಪತ್ತಿ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರಿಬೇಕಂದ್ರೆ ನವೀಕರಿಸುವ ಸಂಪನ್ಮೂಲ. ನಮ್ಗೆ ನಿಸರ್ಗ ಕೊಡುತ್ತೆ ಅಂದ್ರೆ ಪರಿಸರನ ಕೊಡುತ್ತೆ. ಹಾಗಾದ್ರೆ ಏನೇನು ನಿಸರ್ಗದಲ್ಲಿ ನಮಗೆ ಸಿಗ್ತಕ್ಕಂತ ನವೀಕರಿಸಬಹುದಾದ ಸಂಪನ್ಮೂಲ ಅಂತಂದ್ರೆ ಒಂದು ಲೈಟ್ ಸೂರ್ಯನ ಬೆಳಕು ಸಿಗತ್ತೆ, ಹೌದು, ಅದನ್ನ ನವೀಕರಿಸಬಹುದು. ಅದ್ರ ಜೊತೆಗೆ ಏನ್ ಸಿಗತ್ತೆ ಅಂತಂದ್ರೆ ನಮ್ಗೆ ನೀರು ವಾಟರ್ ಸಿಗತ್ತೆ, ಹೌದು ಕೂಡ. ಇದು ಕೂಡ ನಾವು ಎಷ್ಟು ಬಳಕೆ ಮಾಡಿದ್ರು ಖಾಲಿ ಆಗಲ್ಲ. ಅದ್ರ ಜೊತೆಗೆ ಮತ್ತೇನ್ ಸಿಗತ್ತೆ ಅಂತಂದ್ರೆ ನಮ್ಗೆ ಗಾಳಿ ವಿಂಡ್, ಹೌದಾ. ಸೊ ಇದನ್ನು ಕೂಡ ನಾವು ಅತಿಯಾಗಿ ನಾವು ಬಳಕೆ ಮಾಡ್ಕೋತೀವಿ. ಇವನ್ ಆಲ್ಸೋ ನಾಲ್ಕನೇದು ಏನಂತಂದ್ರೆ ಉಷ್ಣಾಂಶ. ಯಾವುದು? ಉಷ್ಣಾಂಶ, ಟೆಂಪರೇಚರ್ ಅಂತ ಕರಿತೀವಿ, ಹೌದಾ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಾಯಿಲ್ ಅಂತಂದ್ರೆ ಮಣ್ಣು. ನಾವು ಎಷ್ಟು ಬಳಕೆ ಮಾಡ್ಕೊಂಡ್ರೆ ಖಾಲಿ ಆಗಲ್ಲ, ಹೌದಾ. ಸೊ ಇದರಿಂದ ನಾವು ಏನು ಸರಿ ಈಗ ನೋಡಿ, ಸೂರ್ಯನ ಶಾಖದಿಂದ ನಾವೇನ್ ಮಾಡ್ತೇವೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ತೇವೆ. ಇದು ನಾವು ಎಷ್ಟು ಬಳಕೆ ಮಾಡಿದ್ರು ಈ ಸನ್ಲೈಟ್ ಅಥವಾ ಸನ್ ಎನರ್ಜಿ ಏನಪ್ಪಾ ಅಂತಂದ್ರೆ ಖಾಲಿ ಆಗಲ್ಲ. ಈಗ ಜಲ ವಿದ್ಯುತ್ ಉತ್ಪಾದನೆ ಮಾಡ್ತೇವೆ, ಸಾಕಷ್ಟು ನಾವು ಎಷ್ಟು ಬಳಕೆ ಮಾಡಿದ್ರು ಖಾಲಿ ಆಗಲ್ಲ, ಹೌದಾ. ಯಾವುದು ನಾವು ಬಳಕೆ ಮಾಡಿದಂತೆ ಖಾಲಿ ಆಗಲ್ವೋ ಅದೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲ. ನವೀಕರಿಸಲಾಗದ ಅಂತಂದ್ರೆ ಒಂದ್ ಸರ್ತೆ ನಾವು ಯಾವಾಗ್ಲಾದ್ರೂ ಬಳಕೆ ಮಾಡ್ಕೊಂಡ್ವಿ, ಆ ಸಂಪನ್ಮೂಲ ಖಾಲಿಯಾಗಿ ಹೋಯ್ತು ಅಂತಂದ್ರೆ ನಾವ್ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನವೀಕರಿಸಲಾಗದ ಸಂಪನ್ಮೂಲ. ಒಂದ್ ಸರ್ತಿ ಬಳಕೆ ಮಾಡಿದ ಎಲ್ಲ ಖಾಲಿ ಆಯ್ತಂದ್ರೆ ನೆಕ್ಸ್ಟ್ ಟೈಮ್ ಅದ್ ನಮಗೆ ಸಿಗಲ್ಲ. ಎಕ್ಸಾಂಪಲ್ ಯಾವುದು ಅಂತ ಕೊಡೋದಾದ್ರೆ ನಿಮ್ಗೆಲ್ಲಾನು ಗೊತ್ತಿದೆ, ಯಾವ್ದಪ್ಪ ಅಂತಂದ್ರೆ ಕಚ್ಚಾ ತೈಲ ಅಂತ ಕರಿತೀವಿ, ಹೌದಾ. ಪೆಟ್ರೋಲು, ಡೀಸೆಲ್ ಎಲ್ಲ ಬಳಕೆ ಮಾಡ್ತೇವಲ್ಲ, ಯಾವ್ದು ಅಂತಂದ್ರೆ ಕ್ರೂಡ್ ಆಯಿಲ್, ಕಚ್ಚಾ ತೈಲವನ್ನ ನಾವ್ ಇವತ್ತೆಲ್ಲ ಬಳಕೆ ಮುಂದೊಂದ್ ದಿನ ಇದೆಲ್ಲ ಖಾಲಿ ಆಗ್ಬೋದು. ಅದ್ರ ಜೊತೆಗೆ ಮತ್ತೇನಪ್ಪಾ ಅಂತಂದ್ರೆ ಕಲ್ಲಿದ್ದಲು, ಕೋಲ್, ಇದು ಕೂಡ ಏನಾಗತ್ತಂದ್ರೆ ಖಾಲಿ ಆಗ್ತಾ ಹೋಗುತ್ತೆ. ಇವನ್ ಆಲ್ಸೋ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ. ಇವಾಗೇನ್ ನಾವು LPG ಸಿಲಿಂಡರ್ಗಳನ್ನೆಲ್ಲ ಬಳಕೆ ಮಾಡ್ಕೋತೀವಲ್ಲ, ನ್ಯಾಚುರಲ್ ಗ್ಯಾಸ್, ಇದು ಕೂಡ ಮುಂದೊಂದ್ ದಿನ ಏನಾಗ್ಬೋದು ಅಂದ್ರೆ ಖಾಲಿ ಆಗೋದು. ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲ, ಇವೆಲ್ಲ ಖಾಲಿ ಆಗುತ್ತೆ. ಆದ್ರೆ ಇತ್ತೀಚೆಗೆ ನಾವು ನವೀಕರಿಸಬಹುದಾದ ಸಂಪನ್ಮೂಲಕ್ಕಿಂತನೂ ನವೀಕರಿಸಲಾಗದ ಸಂಪನ್ಮೂಲದ ಮೇಲೆ ಹೆಚ್ಚಾಗಿ ಅವಲಂಬನೆ ಆಗಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಏನಾಗ್ಬೇಕಂದ್ರೆ ಕಡಿಮೆ ಆಗ್ಬೇಕು. ಇವೆಲ್ಲ ಪರಿಸರ ನಮಗೆ ಒದಗಿಸ್ಕೊಡ್ತಕ್ಕಂತ ಸಂಪನ್ಮೂಲಗಳು ಅಂತ ಗೊತ್ತಿರ್ಲಿ. ಅದರ ಜೊತೆಗೆ ಮತ್ತೇನ್ ಸರ್ ಒದಗಿಸ್ಕೊಟ್ಟಿದೆ ಅಂತಂದ್ರೆ ನಮ್ಗೆ ಉಳ್ಕೊಳ್ಳೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂತ ಒಂದು ಎನ್ವಿರಾನ್ಮೆಂಟ್ ಅನ್ನ ಕೊಟ್ಟಿದೆ ಈ ಪರಿಸರ, ಹೌದಾ. ಅಂದ್ರೆ ಉಷ್ಣಾಂಶ ಜಾಸ್ತಿನೂ ಅಲ್ಲ, ಉಷ್ಣಾಂಶ ಕಡಿಮೆನ. ಆದ್ರೆ ಪರಿಸರಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಕಷ್ಟು ಹಾನಿಯನ್ನ ಮಾಡ್ತಾ ಇದೀವಿ ಅಂತ ಗೊತ್ತಿರಲಿ. ಇದು ಸಾಧ್ಯವಾದಷ್ಟು ಮಟ್ಟಿಗೆ ಏನಾಗ್ಬೇಕಂದ್ರೆ ಕಡಿಮೆ ಆಗುತ್ತೆ. ಇದ್ರ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಇವನ್ ಕೇಳ್ತಾರೆ, ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುದು, ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುದು. ಇದು ಸ್ವಲ್ಪ ಆಲ್ಮೋಸ್ಟ್ ಇದನ್ನ ಒಂದ್ 2 ಸರ್ತಿ PC ಎಕ್ಸಾಮ್ಗೆ ಏನೋ ಮೆನ್ಷನ್ ಮಾಡಿದಾನೆ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಮತ್ ಇನ್ನೊಂದು ಗೊತ್ತಿರಲಿ, ಈ ಕ್ಲಾಸ್ ಮುಗಿದ ತಕ್ಷಣ ಇಲ್ಲಿ ನಾನು ಬೋರ್ಡ್ ಇಲ್ಲಿ ಏನೀಗ ನಿಮ್ಗೆ ಈ ಡೆಸ್ಕ್ಟಾಪ್ ಮೇಲೆ ಬರ್ದಿದ್ದೀನಿ ಅಥವಾ ಈ ಸ್ಲೈಡ್ ಮೇಲೆ ಏನ್ ನಾನು ನೋಟ್ ಮಾಡಿದೀನಿ ಅಥವಾ ಏನ್ ನೋಟ್ಸ್ ಇದೆಯೋ, ಅಥರ್ವ ಅಕಾಡೆಮಿ ಅಂತ ಹೇಳ್ಬಿಟ್ಟು ನಂದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಎಲ್ಲರೂ ಜಾಯ್ನ್ ಆಗಿ. ಅದರ ಜೊತೆಗೆ ನಾನು ಪಾಠ ಮಾಡಿದ ನಂತರ ಸೊ ಇದರಲ್ಲಿ ಬರ್ತಕ್ಕಂಥ ಎಲ್ಲಾ ನೋಟ್ಸ್ ಗಳನ್ನ ನಿಮಗೆ ಆ ಒಂದು ಚಾನಲ್ ಅಲ್ಲಿ ನಾನು ಪ್ರತಿದಿನ ಕ್ಲಾಸ್ ಮುಗಿದ ಮೇಲೆ ಏನ್ ಮಾಡ್ತೇನೆ ಅಂದ್ರೆ ಕೊಡ್ತೇನೆ. ಅದನ್ನ ನೀವು ಕೂಡ ನೋಟ್ ಮಾಡ್ಕೋಬಹುದು ಅಥವಾ ಜೆರಾಕ್ಸ್ ಕೂಡ ಏನ್ ಮಾಡಬಹುದು ಅಂತಂದ್ರೆ ತಗೋಬಹುದು ಸ್ನೇಹಿತರೆ. ಎಸ್, ನೆಕ್ಸ್ಟ್ ಹೋಗೋದಾದ್ರೆ ಇನ್ನು ಎರಡನೇದು ಏನಂತಂದ್ರೆ ಇಲ್ಲಿದೆ ನೋಡಿ, ಎಕಾಲಜಿ ಅಂತಕ್ಕಂತ ಪದ, ಹೌದಾ. ಸರ್ ಅದ್ರ ಬಗ್ಗೆ ನಾವು ನೋಡ್ಬೇಕು. ಎಸ್, ಏನು ಸರ್ ಎಕಾಲಜಿ ಅಂತ ಇದೆ. ಏನು ಎಕಾಲಜಿ, ಇದ್ರ ಬಗ್ಗೆ ನಾವು ನೋಡ್ಬೇಕು, ಹೌದಾ. ಸೊ ಎಕಾಲಜಿ, ಹೌದಾ, ಏನ್ ಸರ್ ಎಕಾಲಜಿ? ಇದ್ರ ಬಗ್ಗೆ ಜೀವ ಪರಿಸರ ಶಾಸ್ತ್ರ ಅಂತ ಹೇಳಿ. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಗೊತ್ತಿರ್ಲಿ, ನಮ್ಮ ಸುತ್ತಮುತ್ತಲು ಏನಿದೆ ಅಂತಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳಿದಾವೆ ಅಂತ ನೋಡಿದ್ವಿ.
ಸುತ್ತಮುತ್ತಲು ಏನಿದೆ ಅಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳಿದಾವೆ. ಆ ಜೈವಿಕ ಮತ್ತು ಅಜೈವಿಕ ಘಟಕಗಳು ಯಾವುದೇ ಒಂದು ಜೀವಿಯ ಮೇಲೆ ಯಾವ ರೀತಿ ಪರಿಣಾಮ ಮಾಡ್ತವೆ ಅಥವಾ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ಜೀವಿಗಳೊಂದಿಗಿನ ಪರಸ್ಪರ ಸಂಬಂಧಗಳನ್ನು ಮತ್ತು ಪರಿಸರದೊಂದಿಗಿನ ಜೀವಿಗಳ ಸಂಬಂಧವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಪರಿಸರದೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದ್ದೀವಿ, ಪರಿಸರ ನಮ್ ಜೊತೆಗೆ ಯಾವ ರೀತಿ ಸಂಬಂಧ ಹೊಂದಿದೆ, ಇದನ್ನೇನ್ ಮಾಡೋದು ಅಂತಂದ್ರೆ ವೈಜ್ಞಾನಿಕವಾಗಿ. ಎಕ್ಸಾಂಪಲ್, ಈಗ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಅಂತೇಳಿ ಬರ್ತಾವಲ್ಲ. ಸೊ ಇವುಗಳು ಪರಿಸರ ಮತ್ತು ಪರಿಸರದೊಂದಿಗೆ ಪ್ರಾಣಿಗಳು ಪರಿಸರದೊಂದಿಗೆ ಯಾವ ರೀತಿ ಪರಸ್ಪರ ಅವುಗಳ ಸಂಬಂಧಗಳನ್ನು ಹೊಂದಿದಾವೆ, ಇವುಗಳನ್ನ ನಾವು ಸೈಂಟಿಫಿಕ್ ಆಗಿ ಏನ್ ಮಾಡ್ಬೇಕಂತಂದ್ರೆ ಸ್ಟಡಿ ಮಾಡ್ತಾ ಹೋಗೋದು. ಅದನ್ನೇ ಜೀವಿಯನ್ನು ಅದರ ಸುತ್ತಮುತ್ತಲಿನ ಪರಿಸರದೊಂದಿಗೆ ವರ್ತನೆ ಮಾಡ್ತಕ್ಕಂಥದ್ದನ್ನ ಅಥವಾ ಅವುಗಳೊಂದಿಗೆ ಇರತಕ್ಕಂಥ ಸಂಬಂಧವನ್ನ ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ಅಂತಂದ್ರೆ ಎಕಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಏನಂತ ನೋಡಿದೀವಿ, ಸುತ್ತಮುತ್ತಲು ಕಂಡು ಬರ್ತಕ್ಕಂತಹ ಒಂದು ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನ ನಾವೇನಂತ ಕರಿಬೇಕಂತಂದ್ರೆ ಪರಿಸರ ಅಂತ ಕರಿತೀವಿ. ಆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಯಾವ ರೀತಿ ಪರಸ್ಪರ ಸಂಬಂಧ ಇದೆಯೋ ಆ ಸಂಬಂಧವನ್ನ ನಾವೇನಂತ ಕರಿಬೇಕಂತ ಕೇಳಿದ್ರೆ ನಾವು ಎಕಾಲಜಿ ಅಂತ ಕರಿಬೇಕು. ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಈಗ ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನಲ್, ಹೌದಾ. ಸೊ ಈ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತ ಅನ್ನೋದಂತಂದು ಒಂದು ಪರಿಸರ. ಈಗ ಯೂಟ್ಯೂಬ್ ಚಾನಲ್ ಒಂದೊಂದು ಏನಿದೊಂದು ಈಗ ಪರಿಸರ, ಜಸ್ಟ್ ಇಮ್ಯಾಜಿನ್ ನಾನು ಹೇಳ್ತಾ ಇದ್ದೀನಿ. ಹೌದಾ, ಇದೊಂದು ಚಾನಲ್, ಇದು ನಾನು ಕೊಡ್ತಕ್ಕಂಥ ಅಥರ್ವ ಅಕಾಡೆಮಿ ಒಂದು ಚಾನಲ್ ಇದೆಲ್ಲ, ಇದೊಂದು ಕ್ಲಾಸ್, ಇದೊಂದು ಏನಪ್ಪಾ ಅಂತಂದ್ರೆ ಒಂದು ಪರಿಸರ. ಈ ಪರಿಸರದಲ್ಲಿ ನಿಮ್ಗೆ ಏನ್ ಸಿಗತ್ತಂತಂದ್ರೆ ಸೊ ಮುಖ್ಯವಾಗಿ ಎಲ್ಲ ಏನಪ್ಪಾ ಅಂತಂದ್ರೆ ನೋಟ್ಸ್, ಹೌದಾ. ಸೊ ಇಂಥವೆಲ್ಲ ಏನಪ್ಪಾ ಅಂತಂದ್ರೆ ನಮಗೆ ಸಿಗ್ತಾ ಹೋಗ್ತವೆ. ಹೌದಾ, ಅದು ಏನಪ್ಪಾ ಅಂತಂದ್ರೆ ಪರಿಸರ. ಈ ಪರಿಸರದಲ್ಲಿ ಈಗ ಟೀಚರ್ಸು ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು, ಹೌದಾ. ಟೀಚರ್ ಒಂದಿಗೆ ಏನಪ್ಪಾ ಅಂತಂದ್ರೆ ನೀವು, ನಿಮ್ಮೊಂದಿಗೆ ಟೀಚರು, ಹೌದಾ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಹತ್ರ ಮೊಬೈಲ್ ಇದೆಯಲ್ಲ, ಹೌದಾ, ಮೊಬೈಲು ಮತ್ತು ನೀವು. So, ಹಿಂಗೆ ಸಿಂಪಲ್ ಆಗಿ ನಾವು ತಿಳ್ಕೊಂಡು ಹೋಗ್ತಾ ಹೋಗ್ಬೇಕು ಯಾವ ರೀತಿ ನಮಗೆ ರಿಲೇಶನ್ಶಿಪ್ ಇದೆ ಅಂತ ಅನ್ನೋದನ್ನ ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿದ್ರೆ ಅದಕ್ಕೆ ಏನಂತ ಕರಿಬೇಕಂತಂದ್ರೆ ಸೊ ಎಕಾಲಜಿ ಅಂತಕ್ಕಂಥ ಪದವನ್ನು ಕೊಡ್ಬೇಕಾಗತ್ತೆ. ಹೌದಾ, ಆಕ್ಚುಲಿ ಎಕಾಲಜಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದ್ದು ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದ್ದು. ಯಾವ ಭಾಷೆ? ಗ್ರೀಕ್ ಭಾಷೆ. ಅಂದ್ರೆ ಇಲ್ಲಿದೆ ಐಕೋಸ್ ಅಂತ ಹೇಳ್ಬಿಟ್ಟು. ಐಕೋಸ್ ಅಂತಂದ್ರೆ ಮನೆ ಅಥವಾ ಜೀವಿಸುವ ಸ್ಥಳ ಅಥವಾ ಆವಾಸ ಸ್ಥಾನ, ಹ್ಯಾಬಿಟಾಟ್ ಅಂತ ಕರಿತೀವಿ. ಹ್ಯಾಬಿಟಾಟ್ ಅಂತಂದ್ರೆ ಆವಾಸ ಸ್ಥಾನ, ಹೌದಾ. ಲೋಗೋಸ್ ಅಂತಂದ್ರೆ ಇದರ ಅರ್ಥ ಅಧ್ಯಯನ, ಹೌದಾ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಒಂದು ಜೀವಿಸುವ ಸ್ಥಳದಲ್ಲಿ ಅಥವಾ ಆವಾಸ ಸ್ಥಾನದಲ್ಲಿ ಆ ಜೀವಿಗಳು ಇನ್ನೊಂದು ಜೀವಿಯೊಂದಿಗೆ ಅಥವಾ ಜೈವಿಕ ಮತ್ತು ಅಜೈವಿಕ ಘಟಕಗಳೊಂದಿಗೆ ಇರತಕ್ಕಂಥ ಸಂಬಂಧ, ಆ ಸಂಬಂಧದ ಬಗ್ಗೆ ಅಧ್ಯಯನ ಮಾಡುವುದು. ಆಕ್ಚುಲಿ ಈ ಪದವನ್ನ 1866ರಲ್ಲಿ ಜರ್ಮನ್ ಜೀವಶಾಸ್ತ್ರಜ್ಞ ಯಾರಪ್ಪ ಅಂತಂದ್ರೆ ಅರ್ನೆಸ್ಟ್ ಹ್ಯಾಕಲ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದಾರೆ ಅಂದ್ರೆ ಮೊಟ್ಟ ಮೊದಲು ಬಳಕೆ ಮಾಡಿದ್ದಾರೆ. ಯಾವಾಗ ಅಂತಂದ್ರೆ 1866. ಯಾವ ದೇಶದ ಜೀವಶಾಸ್ತ್ರಜ್ಞ ಅಂತಂದ್ರೆ ಜರ್ಮನಿ ದೇಶದ ಜೀವಶಾಸ್ತ್ರಜ್ಞ. ಅವರ ಹೆಸರೇನಂತಂದ್ರೆ ಅರ್ನೆಸ್ಟ್ ಹ್ಯಾಕಲ್. ಹಾಗಾಗಿ ಈಗ ಆಕ್ಚುಲಿ ನಾವು ನೋಡೋದಾದ್ರೆ ಭಾರತದಲ್ಲಿ ನಾವು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಯಾರಿಗ್ ಕರಿತೀವಿ ಅಂತಂದ್ರೆ ರಾಮದೇವ್ ಮಿಶ್ರಾ ಅವರಿಗೆ ಕರಿತೀವಿ ಸ್ನೇಹಿತರೆ. ಇದೊಂದು ಗೊತ್ತಿರಲಿ, ಹೌದಾ. ಯಾರಂತಂದ್ರೆ ರಾಮದೇವ್ ಮಿಶ್ರಾ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಭಾರತದ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತಂದ್ರೆ ರಾಮದೇವ್ ಮಿಶ್ರಾ, ಹೌದಾ. ಆಮೇಲೆ ನೆಕ್ಸ್ಟ್ ಜೀವಶಾಸ್ತ್ರದ ಮೂಲ ಪಿತಾಮಹ ಯಾರಂತಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರು. ಮತ್ತು ಆಧುನಿಕ ಜೀವ ಪರಿಸರ ಶಾಸ್ತ್ರದ ಪಿತಾಮಹ ಯಾರಂತಂದ್ರೆ ಯಾರಪ್ಪ ಅಂತಂದ್ರೆ ಓಡಮ್ ಅಂತಕ್ಕಂಥ ಬರ್ತಾರೆ, ಯೂಸಿಂಗ್ ಓಡಮ್ ಅಂತಕ್ಕಂಥವ್ರು, ಹೌದಾ. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಈಗ ಫಸ್ಟ್ ಇದು ನೋಡ್ಕೊಳ್ಳಿ, ಯಾಕಂತಂದ್ರೆ ನಮ್ಗೆ ಮುಖ್ಯವಾಗ್ಬೇಕು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಭಾರತದ ಜೀವಶಾಸ್ತ್ರದ ಪಿತಾಮಹ ಯಾರಂತಂದ್ರೆ ರಾಮದೇವ್ ಮಿಶ್ರಾ ಅಂತೇಳಿ. ಇದು ಸ್ನೇಹಿತರೆ, ಹೌದಾ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಗೆ ಇರತಕ್ಕಂಥ ಡಿಫ್ರೆನ್ಸ್. ಇನ್ನ ಸೊ ಮುಖ್ಯವಾಗಿ ಇಲ್ಲಿ ನಾವು ಜೀವ ಪರಿಸರ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ಹಂತಗಳನ್ನ ಕಾಣ್ಕೋತೀವಿ, ಹೌದಾ. ಜೀವ ಪರಿಸರದ ಹಂತಗಳಂತಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಏನಾಗ್ತವೆ. ಈಗ ನಿಮ್ಗೆ ಇಲ್ಲಿ ನಾನು ಇಮೇಜ್ ಅಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಪದವನ್ನ ಇಂಡಿವಿಜುವಲ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದಾರೆ, ಹೌದಾ. ಇಂಡಿವಿಜುವಲ್ ಅಂತಂದ್ರೆ ಸಿಂಪಲ್ ಆಗಿ ಒಂದು ಸಿಂಗಲ್ ಆಗಿರ್ತಕ್ಕಂಥ ಒಂದು ಜೀವಿ, ಅದು ಯಾವ್ದಾದ್ರು ಹುಲಿ ಆಗಿರ್ಬೋದು, ಹೌದಾ. ಅದರ ಜೊತೆಗೆ ಚಿರತೆ ಆಗಿರ್ಬೋದು, ಏನೋ ಇವನ್ ಆಲ್ಸೋ ನಾವೇ ಮನುಷ್ಯರ ಅಂತ ತಿಳ್ಕೊ. ನಾನು ಸಿಂಗಲ್ ಆಗಿರ್ತಕ್ಕಂಥದ್ದು ಭಾಗ. ಅದರ ಜೊತೆಗೆ ನಾವು ಏನಪ್ಪಾ ಅಂತಂದ್ರೆ ಹಾಗೆ ಹೆಚ್ಚಾಗಿ ಒಂದು 4, 5, 6 ಏನಾದ್ರೂ ಜನರೇನಾದ್ರೂ ಗುಂಪು ಕೂಡಿದ್ರೆ ಸೊ ಅದಕ್ಕೆ ಏನಂತ ಕರಿಬೇಕಂತಂದ್ರೆ ಅಲ್ಲಿ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ, ಹೌದಾ. ಪ್ರಭೇದ ಅಂತಕ್ಕಂಥ ಪದ ಇಲ್ಲೇ ನೋಡಿ ಹೇಳ್ತೀನಿ ಅದನ್ನ ಏನಂತೇಳಿ, ಹೌದಾ. ಇಂಡಿವಿಜುವಲ್, ಸ್ಪೀಸೀಸ್ ಅಂತೇಳಿ. ಸ್ಪೀಸೀಸ್ ಆದ್ಮೇಲೆ ಹಂಗೆ ಏರಿಕೆ ಆದ್ರೆ ಏನಾಗತ್ತ ಅಂತಂದ್ರೆ ಜೀವಿ ಸಂದಣಿ ಅಂತ ಕರಿತೀವಿ ನಾವು. ಅಂದ್ರೆ ಜೀವಿ ಸಂದಣಿ ಅಂದ್ರೆ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಆದ್ಮೇಲೆ ಯಾವ್ದಂತಂದ್ರೆ ಜೀವಿ ಸಮುದಾಯ. ಸಮುದಾಯ ಆದ್ಮೇಲೆ ಬಯೋಮ್. ಬಯೋಮ್ ಆದ್ಮೇಲೆ ಯಾವ್ದಂತಂದ್ರೆ ಜೀವಗಳು. ಇಲ್ಲಿಂದ ನೋಡಿ, ಪಾಪ್ಯುಲೇಷನ್ ಅಂತಂದ್ರೆ ಜೀವಿ ಸಂದಣಿ, ಹೌದಾ. ಅದ್ರ ಜೊತೆ ಕಮ್ಯುನಿಟಿ. ಕಮ್ಯುನಿಟಿ ಅಂತಂದ್ರೆ ಸಮುದಾಯ. ಸಮುದಾಯ ಆದ್ಮೇಲೆ ಏನ್ ಬರುತ್ತಂದ್ರೆ ಎಕೋ ಸಿಸ್ಟಮ್ ಅಂತೇಳಿ ಬರುತ್ತೆ. ಎಕೋ ಸಿಸ್ಟಮ್ ಆದ್ಮೇಲೆ ಏನ್ ಬರುತ್ತಂದ್ರೆ ಬಯೋ
ಬಯೋಮ್ ಅಂತ ಬರುತ್ತೆ. ಬಯೋಮ್ ಆದ್ಮೇಲೆ ಲಾಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಬಯೋಸ್ಪಿಯರ್. ಹೌದಾ? ಒಂದೇದು ಯಾವ್ದಂತಂದ್ರೆ ಸ್ಪೀಸೀಸ್, ಒಂದು ಸಿಂಗಲ್ ಸ್ಪೀಸೀಸ್. ಹೌದಾ? ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಏಕ ಜೀವಿ ಪ್ರಭೇದ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜೀವಿ ಸಂದಣಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಮುದಾಯ. ಸಮುದಾಯ ಆದ್ಮೇಲೆ ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ಆದ್ಮೇಲೆ ಬಯೋಮ್. ಬಯೋಮ್ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಬಯೋಸ್ಫಿಯರ್. ಸೊ ಇದಕ್ಕೆಲ್ಲ ಏನೇನ್ ಡಿಫ್ರೆನ್ಸ್ ಅಂತ ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇದನ್ನ ಮುಖ್ಯವಾಗಿ ನಮ್ಗೆ ಕೇಳ್ಕೊಂಡು ಹೋಗ್ತಾರೆ. ಫಸ್ಟ್ ನೋಡಿ, ನಿಮಗೆ ಮುಖ್ಯವಾಗಿ ಕೇಳೋದು ಎಕ್ಸಾಮ್ ಅಲ್ಲಿ ಜೀವಿ ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳನ್ನ ಕ್ರಮವಾಗಿ ಬರೆಯಿರಿ ಅಂತಂದಾಗ, ಸೊ ಈ ರೀತಿ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಫಸ್ಟ್ ಬರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಫಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಪ್ರಭೇದ. ಪ್ರಭೇದ ಆದ್ಮೇಲೆ ಜೀವಿ ಸಂದಣಿ ಅಂದ್ರೆ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಆದ್ಮೇಲೆ ಯಾವ್ದು ಬರುತ್ತೆ ಅಂತಂದ್ರೆ ಸಮುದಾಯ. ಸಮುದಾಯದಲ್ಲಿ ಆಕ್ಚುಲಿ ಯಾವ್ದು ಬರುತ್ತೆ ಅಂದ್ರೆ ನಿಮಗೆ ಎಕೋಸಿಸ್ಟಮ್ ಇಲ್ಲಿ ಮಿಸ್ ಆಗಿದೆ, ಇಲ್ಲೇ ಬರ್ದಿರ್ತೀನಿ. ಏನಪ್ಪಾ ಅಂತಂದ್ರೆ ಪರಿಸರ ವ್ಯವಸ್ಥೆ ಅಂತೇಳಿ ಬರುತ್ತೆ. ಯಾವ್ದಂತಂದ್ರೆ ಪರಿಸರ ವ್ಯವಸ್ಥೆ. ಹೌದಾ? ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ಆದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ಬಯೋಮು. ಬಯೋಮ್ ಆದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ಜೀವಗಳ. ಇದು ಫಸ್ಟ್ ಇದು ಕ್ವಶನ್ ಕೇಳೇ ಕೇಳ್ತಾನೆ. 2-3 ಸರ್ತಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನು ಕೇಳ್ದಾನೆ. ಏನಂತಂದ್ರೆ ಲೆವೆಲ್ ಆಫ್ ಎಕಾಲಜಿಕಲ್ ಆರ್ಗನೈಸೇಷನ್, ಜೀವಿ ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳು ಅಂತ ಹೇಳ್ಬಿಟ್ಟು. ಹೌದಾ? ಇಲ್ಲಿ ಹಾಗಾದ್ರೆ ಇವುಗಳು ಒಂದೊಂದು ಮೀನಿಂಗ್ಸ್ ಗಳನ್ನ ನಾವು ನೋಡ್ತಾ ಹೋಗ್ಬೇಕು ಈಗ. ಏನಂತಂದ್ರೆ ಒಂದೇದು ನಾವು ಏನಂತ ಬಳಕೆ ಮಾಡಿದೀವಿ, ಸ್ಪೀಸೀಸ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದೀವಿ. ಏನಂತ ಹೇಳ್ಬಿಟ್ಟು ಸ್ಪೀಸೀಸ್ ಅಂತ ಹೇಳಿ. ಸ್ಪೀಸೀಸ್ ಅಂತಂದ್ರೆ ಏನು? ಪ್ರಭೇದ. ಹಾಗಾದ್ರೆ ಈ ಪ್ರಭೇದ ಅಂತಂದ್ರೆ ಏನು? ಮಾನವ ಅನ್ನೋದೊಂದು ಪ್ರಭೇದ, ಹುಲಿ ಅನ್ನೋದೊಂದು ಪ್ರಭೇದ. ಹೌದಾ? ಸೊ ಈಗ ಪಕ್ಷಿಗಳಲ್ಲಿ ಸಾಕಷ್ಟು ಪ್ರಭೇದಗಳು ಬರ್ತವೆ. ಸೊ ಏನಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನೈಸರ್ಗಿಕವಾಗಿ ಸಂತಾನೋತ್ಪತ್ತಿ ಮಾಡುವುದರ ಮೂಲಕ ಒಂದು ಹೊಸ ಜೀವಿಗೆ ಜನ್ಮ ಕೊಡ್ತಕ್ಕಂತ ಒಂದು ಗುಂಪು. ಹೌದಾ? ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ನಾವು ಪ್ರಭೇದ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಏನಂತ ಹೇಳ್ಬಿಟ್ಟು ವಂಶವಾಹಿಗಳನ್ನ ವಿನಿಮಯ ಮಾಡಿಕೊಳ್ಳಬಹುದಾದ, wait, ವಂಶವಾಹಿಗಳನ್ನ ವಿನಿಮಯ ಮಾಡಿಕೊಳ್ಳಬಹುದಾದ ಅಥವಾ ತಳಿಯನ್ನು ಮಿಶ್ರ ಮಾಡಬಹುದಾದ ನೈಸರ್ಗಿಕ ಸಾಮರ್ಥ್ಯವಿರುವ ಜೀವಿಗಳ ಗುಂಪು. ಅಥವಾ ನಾವು ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿದ್ದು ಯಾವುದೇ ಎರಡು ಜೀವಿಗಳು ಸೇರಿ ನೈಸರ್ಗಿಕವಾಗಿ ಸಂತಾನೋತ್ಪತ್ತಿಯಿಂದ ಮತ್ತೊಂದು ಜೀವಿಗೆ ಜನ್ಮ ನೀಡಿದರೆ ಅಂತ ಜೀವಿಗಳನ್ನು ನಾವು ಪ್ರಭೇದ ಅಥವಾ ಪ್ರಭೇದ ಅಂತ ಕರಿತೀವಿ. ಅಂದ್ರೆ ನೈಸರ್ಗಿಕವಾಗಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇಲ್ಲಿದೆ ನೋಡಿ, ಯಾವ್ದಂತಂದ್ರೆ ಆಲ್ಮೋಸ್ಟ್ ಟೈಗ್ರಿಸ್, ಪ್ಯಾಂಥೆರಾ ಟೈಗ್ರಿಸ್ ಅಂತ ಹೇಳಿ. ಇದು ಹುಲಿ. ಇದೇನಪ್ಪಾ ಅಂತಂದ್ರೆ ಇದೊಂದು ಸ್ಪೀಸೀಸ್ ಇದು. ಹೌದಾ? ಈ ಹುಲಿ ಮತ್ತು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಮೂಲಕ ಒಂದು ಹೊಸ ಜೀವಿಗೆ ಏನ್ ಮಾಡತ್ತೆ ಅಂತಂದ್ರೆ ಹುಲಿ ಮರಿಗೆ ಏನ್ ಮಾಡತ್ತೆ ಅಂತಂದ್ರೆ ಜನ್ಮ ಕೊಡ್ತಿರತ್ತೆ. ಇದು ಒಂದು ಪ್ರಭೇದ ಇದು. ಹೌದಾ? ಅಂದ್ರೆ ಹುಲಿ ಮತ್ತು ಅದು ಒಂದು ಗಂಡು ಮತ್ತು ಹೆಣ್ಣು ಹುಲಿ ಸಂತಾನೋತ್ಪತ್ತಿ ಮೂಲಕ ಒಂದು ಹೊಸ ಜೀವಿಗೆ ಏನ್ ಮಾಡೋದು ಅಂತಂದ್ರೆ ಜನ್ಮ ಕೊಡ್ತಕ್ಕಂತ ಒಂದು ಗುಂಪು. ಹೌದಾ? ಸೊ ಆದ್ರೆ ನೀವು ಸರ್ ಆರ್ಟಿಫಿಷಿಯಲ್ ಸರ್ ಅಂತಂದ್ರೆ ಅದು ಆಲ್ಮೋಸ್ಟ್ ನೀವ್ ಏನಪ್ಪಾ ಅಂತಂದ್ರೆ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳಿ ಬರತ್ತಲ್ಲ, ಅದೆಲ್ಲ ಏನಪ್ಪಾ ಅಂತಂದ್ರೆ ಬೇರೆ. ಆದ್ರೆ ನಾನ್ ಮಾತಾಡ್ತಿರ್ತಕ್ಕಂಥದ್ದು ನೈಸರ್ಗಿಕವಾಗಿ ಏನಪ್ಪಾ ಅಂತಂದ್ರೆ ಸಂತಾನೋತ್ಪತ್ತಿ ಮಾಡ್ತಕ್ಕಂತಹ ಒಂದು ಗುಂಪು. ಆ ಗುಂಪಿಗೆ ಏನಂತ ಕರಿಬೇಕಂದ್ರೆ ನಾವು ಪ್ರಭೇದ. ಎಕ್ಸಾಂಪಲ್ ಮಾನವರೆಲ್ಲ ಏನಪ್ಪಾ ಅಂತಂದ್ರೆ ಹೋಮೋಸೆಪಿಯನ್ಸ್ ಪ್ರಭೇದ ಅಂತ ಕರಿತೀವಿ. ಹೌದಾ? ನಮ್ಮಲ್ಲಿ ಪ್ರಭೇದ ಮಾನವ ಅನ್ನೋದು ಒಂದೇ ಪ್ರಭೇದ. ಇದರಲ್ಲಿ ಏನಾಗ್ತಾವ ಅಂತಂದ್ರೆ ಜನಾಂಗಗಳು ಏನಾಗಿರ್ತಾವ ಅಂದ್ರೆ ಬೇರೆ ಬೇರೆ ಆಗಿರ್ತವೆ. ಯಾವುದೇ ಜನಾಂಗಗಳಿದ್ರು ಕೂಡ ನಾವು ಸಂತಾನೋತ್ಪತ್ತಿಯ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ಮಗುವಿಗೆ ಏನ್ ಮಾಡ್ಬೋದು ಅಂದ್ರೆ ಜನ್ಮ ಕೊಡ್ತೀವಲ್ಲ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಇವುಗಳನ್ನ ನಾವು ಏನಂತ ಕರಿಬೇಕಂದ್ರೆ ಮಾನವ ಅನ್ನೋದೊಂದು ಪ್ರಭೇದ. ಎಸ್, ಓಕೆ. ಹಾಗಾದ್ರೆ ನೆಕ್ಸ್ಟ್ ಎರಡನೇದು ಏನಂತಂದ್ರೆ ಜೀವಿ ಸಂದಣಿ ಅಂತ ಇದೆ ನೋಡಿ ಇಲ್ಲಿ. ಜೀವಿ ಸಂದಣಿ ಅಂತಂದ್ರೆ ಪಾಪ್ಯುಲೇಷನ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಪ್ರಭೇದಕ್ಕೆ ಸೇರಿರ್ತಕ್ಕಂತಹ ಸಾಕಷ್ಟು ಜೀವಿಗಳ ಆ ಗುಂಪನ್ನ ಕರಿತೀವಿ ನಾವು. ಒಂದೇ ಪ್ರಭೇದಕ್ಕೆ ಸೇರೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಏನ್ ಕಾಣಿಸ್ತಾ ಇದೆ ನಿಮ್ ಸ್ಲೈಡ್ ಅಲ್ಲಿ? ಜಿಂಕೆಗಳು ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ. ಹೌದಾ? ಸೊ ಇದೇನಪ್ಪಾ ಅಂತಂದ್ರೆ ಒಂದೇ ಪ್ರಭೇದ ಅಲ್ವಾ? ಈ ಪ್ರಭೇದದಲ್ಲಿ ಸಾಕಷ್ಟು ಏನಾಗಿದಾವೆ ಈಗ ಸಂಖ್ಯೆಗಳು ಹೆಚ್ಚಾಗಿದಾವೆ. ಈ ಸಂಖ್ಯೆಗಳ ಒಂದು ಗುಂಪಿದೆ ಅಲ್ಲ, ನಾವು ಗುಂಪಿಗೆ ಏನಂತ ಕರಿಬೇಕಂತ ಕೇಳಿದ್ರೆ ನಾವು ಪಾಪ್ಯುಲೇಷನ್ ಅಂತ ಕರಿಬೇಕು. ಈಗ ಹ್ಯೂಮನ್ ಪಾಪ್ಯುಲೇಷನ್ ಅಂತಕ್ಕಂಥ ಪದ ಪಾಪ್ಯುಲೇಷನ್ ಅಂತಕ್ಕಂಥ ಪದ ಬಂದ್ರೆ ಒಂದು ಸಿಂಗಲ್ ಸ್ಪೀಸೀಸ್ ಗೆ ಸಂಬಂಧಪಟ್ಟಿದ್ದಿರ್ಬೇಕು. ಹೌದಾ? ಒಂದೇ ಪ್ರಭೇದಕ್ಕೆ ಸೇರಿರ್ತಕ್ಕಂತಹ ಜೀವಿಗಳ ಸಮೂಹ ಅಥವಾ ಗುಂಪನ್ನ ನಾವೇನಂತ ಕರಿಬೇಕಂತಂದ್ರೆ ಪಾಪ್ಯುಲೇಷನ್. ಈಗ ಸಾಕಷ್ಟು ಹುಲಿಗಳಿದ್ದು ಅಂತೀರಿ, ಹುಲಿಗಳ ಒಂದು ಗುಂಪು ಇತ್ತಂತಂದ್ರೆ ಅದಕ್ಕೆ ನಾವು ಏನಂತ ಕರಿಬೇಕಂತಂದ್ರೆ ಟೈಗರ್ ಪಾಪ್ಯುಲೇಷನ್ ಅಂತ ಕರಿಬೇಕು. ಅಥವಾ ಏನಾದ್ರೂ ನಮ್ಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಲಯನ್ಸ್ ಗಳ ಗುಂಪು ಇತ್ತಂದ್ರೆ, ಲಯನ್ ಅನ್ನೋದು ಒಂದೇ ಪ್ರಭೇದ, ಅವುಗಳ ಗುಂಪು ಇದೆಯಲ್ಲೋ ಅದನ್ನ ಲಯನ್ ಪಾಪ್ಯುಲೇಷನ್ ಅಂತ ಕರಿಬೇಕು. ಹಿಂಗೇನಪ್ಪಾ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಭೇದದ ಗುಂಪು ಇರಬೇಕು. ಇಲ್ಲೇ ಕೊಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು ಒಂದು ಪ್ರದೇಶದಲ್ಲಿನ ಒಂದೇ ರೀತಿಯ ಒಂದು ಪ್ರದೇಶದಲ್ಲಿನ ಒಂದೇ ರೀತಿಯ ಪ್ರಭೇದದ ಜೀವಿಗಳ ಸಮೂಹವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಜೀವಿ ಸಂದಣಿ ಅಂತ ಕರಿತೀವಿ. ಆಕ್ಚುಲಿ ಈ ಪರಿಕಲ್ಪನೆ ಯಾಕೆ ನಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಆ ಜೀವಿಗಳ ಪ್ರಾದೇಶಿಕ ಹಂಚಿಕೆ ಅಂದ್ರೆ ಯಾವ ಭಾಗದಲ್ಲಿ ಹಂಚಿಕೆ ಆಗಿದಾವೆ. ಈಗ ಎಕ್ಸಾಂಪಲ್ ನಾವ್ ಯಾಕೆ ಇದನ್ನ ನೋಡ್ಬೇಕು? ಈಗ ಪೆಂಗ್ವಿನ್ ಅಂತಕ್ಕಂತ ನೋಡಿದೀವಿ ನಾವು. ಪೆಂಗ್ವಿನ್ ಅಂತಂದ್ರೆ ಇದು ಅಂಟಾರ್ಟಿಕಾ ಖಂಡ ಪ್ರದೇಶಕ್ಕೆ ಹಂಚಿಕೆ ಆಗಿದೆ. ಹೌದಾ? ಸೊ ಪಾಪ್ಯುಲೇಷನ್ ಆ ಭಾಗದಲ್ಲಿ ಹೆಚ್ಚಾಗಿ ಸಿಗತ್ತೆ. ಈ ರೀತಿ ನಾವು ಮಾತಾಡ್ತೀವಿ. ಆಮೇಲೆ ಆ ಜೀವಿಗಳ ವಯೋರಚನೆಯನ್ನ ಅಳೆಯೋದಕ್ಕೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್
ಮನುಷ್ಯನ ಜೀವಿತ ಅವಧಿ, ಈ ಜೀವಿತ ಅವಧಿಯಲ್ಲಿ ಎಷ್ಟಿದೆ ಅಂತೇಳಿ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಹೇಳೋದಕ್ಕೆ. ಈಗ ಹ್ಯೂಮನ್ ಪಾಪ್ಯುಲೇಷನ್ ಜೀವಿತ ಅವಧಿ ಎಷ್ಟು, ಮಾನವ ಒಂದು ಜನಸಂಖ್ಯೆ ಜೀವಿತ ಅದ ಜನ ಪ್ರಭೇದ ಅಥವಾ ಮಾನವ ಒಂದು ಪ್ರಭೇದದ ಒಂದು ಜೀವಿತ ಅವಧಿ, ಹುಲಿ ಅಂತಕ್ಕಂಥ ಪ್ರಭೇದದ ಜೀವಿತ ಅವಧಿ, ಇವುಗಳನ್ನು ಜೀವಿತ ಅವಧಿನ ಅಳೆಯೋದಕ್ಕೆ, ಅವುಗಳ ಪ್ರಾದೇಶಿಕ ಹಂಚಿಕೆನ ಅಳೆಯೋದಕ್ಕೆ, ಅವುಗಳ ಲಿಂಗಾನುಪಾತವನ್ನು ಅಳೆಯೋದಕ್ಕೆ. ಹೌದಾ, ಸಾರಿ, ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಮಾನವ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾನವ ಅನ್ನೋದು ಆಕ್ಚುಲಿ ಒಂದು ಸಂಪನ್ಮೂಲ. ನಮ್ಮ ಭಾರತ ದೇಶದ ಲಿಂಗಾನುಪಾತ ಜನರ, ಹೌದಾ, ಮಾನವ ಲಿಂಗಾನುಪಾತ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಪ್ರತಿಯೊಂದು ಜೀವಿಗಳಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ ಅಂದ್ರೆ ಲಿಂಗಾನುಪಾತಗಳನ್ನ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಪಾಪ್ಯುಲೇಷನ್ ಅಂತಕ್ಕಂಥ ಪದ ಹೆಲ್ಪ್ ಆಗತ್ತೆ. ಮತ್ತೆ ಅವುಗಳ ಜೀವಿಗಳ ಜನನ ದರ ಆಗಿರ್ಬೋದು, ಮರಣ ದರ ಆಗಿರ್ಬೋದು, ಇವುಗಳನ್ನೆಲ್ಲ ಅಳಿಬೇಕಂತಂದ್ರೆ ನಾವು ಪಾಪ್ಯುಲೇಷನ್ ಅಂತಕ್ಕಂಥ ಪದವನ್ನ ಆಧಾರಗಿಟ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಅಳಿತೀವಿ ಅಂತ ಗೊತ್ತಿರ್ಲಿ. ಎಸ್, ಇವುಗಳನ್ನ ಆಲ್ಮೋಸ್ಟ್ ಪಾಪ್ಯುಲೇಷನ್ ಅಂದ್ರೆ ಏನು, ಸ್ಪೀಸೀಸ್ ಅಂದ್ರೆ ಏನು, ಇದನ್ನ ಕೇಳೋದು ಕಡಿಮೆ, ಬಟ್ ಇದು ನಮ್ಗೆ ಐಡಿಯಾ ಇರ್ಬೇಕು ಅಷ್ಟೇ. ಹೌದು. ಇನ್ನು ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಜೀವಿ ಸಮುದಾಯ ಅಂತ ಹೇಳಿದೆ. ಇದು ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಸಮುದಾಯ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಭೇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಾಕಷ್ಟು ಜೀವಿ ಪ್ರಭೇದಗಳು ಒಂದು ಪರಿಸರದಲ್ಲಿ ಬದುಕ್ತಾವಲ್ಲ, ಅದಕ್ಕೆ ನಾವ್ ಏನಂತ ಕರಿಬೇಕಂತಂದ್ರೆ ಸಮುದಾಯ ಅಂತೇಳಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹುಲ್ಲುಗಾವಲು ಪ್ರದೇಶ ಇದೆ, ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಹುಲ್ಲುಗಾವಲು ಪ್ರದೇಶದಲ್ಲಿ ಇಲ್ಲಿ ಏನಿದೆ, ಜಿಬ್ರಾ ಇದೆ. ಇಲ್ಲಿ ಏನಿದೆ ಅಂತಂದ್ರೆ ಲಯನ್ ಇದೆ. ಇಲ್ಲಿ ರಣಹದ್ದುಗಳಿದಾವೆ. ಇಲ್ಲಿ ತೋಳ ಇದೆ. ಎಲ್ಲಾನು ಕೂಡಿ ಬದುಕ್ತಕ್ಕಂತ ಒಂದು ಎಕೋಸಿಸ್ಟಮ್, ಒಂದು ಪರಿಸರ ವ್ಯವಸ್ಥೆ ಇರತ್ತೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಭೇದದ ಜೀವಿಗಳು ಬದುಕ್ತಕ್ಕಂತ ಗುಂಪು ಇರತ್ತಲ್ಲ, ಆ ಗುಂಪಿಗೆ ಏನಂತ ಕರಿಬೇಕಂತಂದ್ರೆ ನಾವು ಕಮ್ಯುನಿಟಿ, ಜೀವಿ ಸಮುದಾಯ ಅಂತ ಕರಿಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಜೀವಿ ಸಮುದಾಯ ಬೇರೆ ಬೇರೆ ಭಾಗಗಳಲ್ಲಿ ಹುಲ್ಲುಗಾವಲು ಪ್ರದೇಶದಲ್ಲಿ ಬರ್ತಕ್ಕಂತಹ ಜೀವಿ ಸಮುದಾಯ ಏನಾಗಿರುತ್ತೆ ಅಂದ್ರೆ ಬೇರೆ ಇರುತ್ತೆ. ಬೆಟ್ಟದಲ್ಲಿ ವಾಸಿಸ್ತಕ್ಕಂತ ಜೀವಿ ಸಮುದಾಯ ಏನಾಗಿರುತ್ತೆ ಅಂದ್ರೆ ಬೇರೆ ಇರುತ್ತೆ. ಇವನ್ ಆಲ್ಸೋ ನಾವು ಯಾವಪ್ಪ ಅಂತಂದ್ರೆ ಧ್ರುವ ಪ್ರದೇಶದಲ್ಲಿ ವಾಸಿಸ್ತಕ್ಕಂತ ಜೀವಿ ಸಮುದಾಯ ಏನಾಗಿರುತ್ತೆ ಅಂದ್ರೆ ಬೇರೆ ಇರುತ್ತೆ. ಹೌದಾ. ಇನ್ನು ಜಲ ಪರಿಸರ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂತ ಜೀವಿ ಸಮುದಾಯ ಏನಾಗಿರುತ್ತೆ ಅಂದ್ರೆ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಂತಂದ್ರೆ ಒಂದೇನಿದೆ ಅಂತಂದ್ರೆ ನಮ್ಗೆ ಸಾಗರ ಇದೆ ಅಂತ ಇಟ್ಕೊಳ್ಳಿ. ಒಂದೇನಿದೆ, ಈಗ ಒಂದು ಸಾಗರ ಅಥವಾ ಸಮುದ್ರ ಇದೆ. ಈ ಸಾಗರ ಅಥವಾ ಸಮುದ್ರದಲ್ಲಿ ನಮಗೆ ಸಾಕಷ್ಟು ಪ್ರಮಾಣದ ಜಲಚರ ಜೀವಿಗಳ ಪ್ರಭೇದಗಳು ಕಂಡುಬರ್ತಾವ. ಪ್ರಭೇದಗಳ ಗುಂಪಿರತ್ತೆ. ಈಗ ಎಕ್ಸಾಂಪಲ್ ಶಾರ್ಕ್ ಅಂತ ಕರಿತೀವಿ, ತಿಮಿಂಗಲ್ ಅಂತ ಕರಿತೀವಿ, ಡಾಲ್ಫಿನ್ಸ್ ಅಂತ ಕರಿತೀವಿ, ಬಾಂಗಡ ಮೀನ್ ಅಂತ ಕರಿತೀವಿ, ಅದೇ ಮ್ಯಾಕರಲ್ ಮೀನುಗಳಂತ ಕರಿತೀವಿ, ಸುರ್ಮಾ ಅಂತ ಕರಿತೀವಿ. ಹೌದಾ, ಸಾಕಷ್ಟು ಪ್ರಮಾಣದ ಅಥವಾ ಸಾಕಷ್ಟು ಪ್ರಭೇದದ ಜೀವಿಗಳು ಈ ಒಂದೇ ಏರಿಯಾದಲ್ಲಿ ಕಂಡು ಬರ್ತಾವಲ್ಲ, ಇದನ್ನ ನಾವೇನಂತ ಕರಿಬೇಕಂತಂದ್ರೆ ಜೀವಿ ಸಮುದಾಯ ಅಂತ ಕರಿತೀವಿ. ಈಗ ಅಲ್ಲಿ ಹೋಗ್ತೇನೆ, ಸಿಂಪಲ್ ಆಗಿ ನಮ್ಮ ಒಂದು ಮನೆನೇ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಮಾನವ ಇದೊಂದು ಪ್ರಭೇದ, ಬೆಕ್ಕು ಒಂದು ಪ್ರಭೇದ. ಹೌದಾ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾಯಿ ಸಾಕಿರ್ತೀವಿ, ನಾಯಿ ಒಂದು ಪ್ರಭೇದ, ಎಮ್ಮೆ, ಹಸು, ಮೇಕೆ ಎಲ್ಲಾನು ಸಾಕೊಂಡು ಒಂದು ಭಾಗದಲ್ಲಿ ನಾವು ಬದುಕ್ತಾ ಇದೀವಲ್ಲ, ಅದಕ್ಕೆ ಏನಂತ ಕರಿಬೇಕಂತಂದ್ರೆ ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂತಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಪ್ರಭೇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಾಕಷ್ಟು ಜೀವಿ ಪ್ರಭೇದಗಳು ಒಂದೇ ಭಾಗದಲ್ಲಿ ಬದುಕ್ತಾ ಇದ್ರೆ ಅದಕ್ಕೆ ಏನಂತ ಕರಿಬೇಕಂದ್ರೆ ಸಮುದಾಯ ಅಂತ ಕರಿತೀವಿ. ಎಲ್ಲಾ ಭಾಗದಲ್ಲಿ ಒಂದೊಂದು ಸಮುದಾಯಗಳ ರಚನೆ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ. ಅರಣ್ಯ ಭಾಗದಲ್ಲಿ ಸಮುದಾಯ ಬೇರೆ ಇರುತ್ತೆ. ಅರಣ್ಯ ಪ್ರದೇಶ ಬಿಟ್ಟು ಹಳ್ಳಿ ಪ್ರದೇಶಕ್ಕೆ ಬಂದ್ರೆ ಸಮುದಾಯ ಏನಾಗಿರುತ್ತೆ ಅಂದ್ರೆ ಬೇರೆ ಇರುತ್ತೆ ಅಂತ ಗೊತ್ತಿರ್ಲಿ. ಎಸ್, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪದ ಬಳಕೆ ಮಾಡಿದೆ, ಏನಂತ ಹೇಳ್ಬಿಟ್ಟು ಬಯೋಮ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದೆ. ಸಿಂಪಲ್ ಆಗಿ ಸ್ನೇಹಿತರೆ ಗೊತ್ತಿಲ್ಲ ಇದು. ಬಯೋಮ್ ಅಂತಂದ್ರೆ ಯಾವ ರೀತಿ ಹೇಳ್ಬೇಕು ಅಂದ್ರೆ, ಈಗ ಯಾವುದೇ ಒಂದು ನಿರ್ದಿಷ್ಟ ವಾಯುಗುಣದಲ್ಲಿ ಕಂಡುಬರ್ತಕ್ಕಂತಹ ಸಾಕಷ್ಟು ಸಮುದಾಯಗಳನ್ನ ನಾವು ಒಟ್ಟಾರೆ ಏನಂತ ಕರಿಬೇಕಂತಂದ್ರೆ ಬಯೋಮ್ ಅಂತ ಪದವನ್ನು ಕೊಡಬೇಕು. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು, ಏನಂತಂದ್ರೆ ಈಗ ನಾವು ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ ಅಂತಕ್ಕಂಥ ಪದವನ್ನ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದೇನಂತಂದ್ರೆ ನಮ್ಗೆ ಭೂಮಿ ಏನಿದೊಂದು, ಇದು ಭೂಮಿ. ಈ ಭೂಮಿ ಇದು ಸಮಭಾಜಕ ವೃತ್ತ ಅಲ್ವಾ. ಈ ಸಮಭಾಜಕ ವೃತ್ತದಲ್ಲಿ ವರ್ಷ ಪೂರ್ತಿ ಏನಾಗತ್ತಂದ್ರೆ ನಮ್ಗೆ ಮಳೆ ಜಾಸ್ತಿ ಇರುತ್ತೆ ಈ ಭಾಗದಲ್ಲಿ. ಹೌದಾ, ವಾರ್ಷಿಕವಾಗಿ ಈ ಭಾಗದಲ್ಲಿ ನಿರಂತರವಾಗಿ ಏನಾಗತ್ತ ಅಂತಂದ್ರೆ ಮಳೆ ಕಂಡು ಬರುತ್ತೆ. ನಿರಂತರವಾಗಿ ಮಳೆ ಆಗೋದ್ರ ಜೊತೆಗೆ ಮುಖ್ಯವಾಗಿ ಸರಾಸರಿ ಉಷ್ಣಾಂಶ ಇರುತ್ತೆ, ಮಳೆ ಹೆಚ್ಚಿರುತ್ತೆ, ಸಸ್ಯವರ್ಗ ಹೆಚ್ಚು. ಹಾಗಾದ್ರೆ ಈ ಭಾಗದಲ್ಲಿ ಒಂದೇ ರೀತಿಯ ಪ್ರಭೇದಗಳು ಕಂಡು ಬರ್ತಾವ, ಇಲ್ಲ ಅಂತಂದ್ರೆ ಸಾಕಷ್ಟು ರೀತಿಯ ಪ್ರಭೇದಗಳು, ಅದು ಪ್ರಾಣಿ ಪ್ರಭೇದ ಆಗಿರ್ಬೋದು, ಸಸ್ಯ ಪ್ರಭೇದ ಆಗಿರ್ಬೋದು, ಎಲ್ಲಾ ಪ್ರಭೇದಗಳು ಕೂಡಿಸಿ ನಾವು ಒಟ್ಟಾರೆ ಈ ಭಾಗವನ್ನ ಏನಂತ ಕರಿಬೇಕಂತಂದ್ರೆ ನಾವು ಏನಂತ ಕರಿಬೇಕಂತಂದ್ರೆ ಬಯೋಮ್ ಅಂತ ಕರಿತೀವಿ. ಬಯೋಮ್ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಭೇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಂದು ನಿರ್ದಿಷ್ಟ ವಾಯುಗುಣ ಅಂತ ಗೊತ್ತಿರಲಿ. ಇದನ್ನ ನಾವು ಸಮಭಾಜಕ ವೃತ್ತದ ವಾಯುಗುಣದಲ್ಲಿ ಕಂಡು ಬರ್ತಕ್ಕಂತ ಪ್ರಭೇದಗಳನ್ನ ನಾವು ಒಟ್ಟಾರೆ ಏನಂತ ಕರಿಬೇಕಂತಂದ್ರೆ ಸಮಭಾಜಕ ವೃತ್ತ ಬಯೋಮ್ ಅಂತ ಕರಿಬೇಕು. ಅದೇ ನೀವ್ ಏನಾದ್ರೂ ಫಾರ್ ಎಕ್ಸಾಂಪಲ್ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ತಂಡ್ರಾ ಬಯೋಮ್ ಅಂತ ಕರಿತೀವಿ, ಧ್ರುವ ಪ್ರದೇಶದ ಕಡೆಗೆ ಹೋದ್ರೆ ಅಲ್ಲಿ ಬೇರೆ ಇರುತ್ತೆ ಸಸ್ಯವರ್ಗ, ಇಲ್ಲಿ ಬೇರೆ ಇರುತ್ತೆ. ಹೌದಾ, ಹೀಗಾಗಿ ಯಾವುದೋ ಒಂದು ನಿರ್ದಿಷ್ಟ ಒಂದೇ ರೀತಿಯ ವಾಯುಗುಣವನ್ನು ಪ್ರತಿನಿಧಿಸುವ ಪ್ರದೇಶ ಅಂತ ಕರಿತೀವಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್, ಟ್ರಾಪಿಕಲ್ ರೇನ್ ಫಾರೆಸ್ಟ್ ಅಂತ ಇದೆ, ಅಂದ್ರೆ ಉಷ್ಣ ವಲಯದ ಮಳೆಕಾಡುಗಳು ವಾಯುಗುಣ.
ಹೌದಾ, ಆ ವಾಯುಗುಣದಲ್ಲಿ ಸಾಕಷ್ಟು ಏನ್ ಕಂಡ್ಬರ್ತಾವ ಅಂತಂದ್ರೆ ಜೀವಿಗಳು ಕಂಡ್ಬರ್ತಾವ, ಅದು ಒಂದು ಬಯೋಮ್ ಅಂತ ಕರೆಯೋದು. ಹೌದಾ, ಟೆಂಪರೇಟ್ ಸಮಶೀತೋಷ್ಣ ವಲಯದ ಸಸ್ಯ ವರ್ಗ ಅಂತ ಕರಿತೀವಿ ಅಥವಾ ಅರಣ್ಯ ಅಂತ ಕರಿತೀವಿ. ಆ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ವಾಯುಗುಣನೇ ಬೇರೆ ಇರುತ್ತೆ, ಈ ಭಾಗದಲ್ಲಿ ವಾಯುಗುಣನೇ ಬೇರೆ ಇರುತ್ತೆ. ವಾಯುಗುಣಗಳ ಸಂಖ್ಯೆ ಏನಾಗಿರುತ್ತೆ ಅಥವಾ ವಾಯುಗುಣಗಳ ಭಾಗ ಏನಾಗಿರುತ್ತೆ ಅಂತಂದ್ರೆ ಬೇರೆ ಇರುತ್ತೆ. ಆ ಒಂದು ನಿರ್ದಿಷ್ಟ ವಾಯುಗುಣದಲ್ಲಿ ಬದುಕ್ತಕ್ಕಂತಹ ಒಂದೇನಪ್ಪಾ ಅಂತಂದ್ರೆ ಆ ಸಮುದಾಯಗಳನ್ನ ನಾವೇನಂತ ಕರಿಬೇಕು ಅಂತಂದ್ರೆ ಬಯೋಮ್ ಅಂತ ಕರಿಬೇಕು. ಏನ್ ಕರಿಬೇಕು? ಬಯೋಮ್. ಎಸ್, ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ಡೆಸರ್ಟ್ ಬಯೋಮು, ಆಮೇಲೆ ಸವನ್ನ ಬಯೋಮು ಅಂತ ಹೇಳಿದೆ. ಅಂದ್ರೆ ಮರುಭೂಮಿ ಸಮುದಾಯದ ಜೊತೆಗೆ ಏನಪ್ಪಾ ಅಂತಂದ್ರೆ ಮಳೆ ಕಾಡುಗಳ ಸಮುದಾಯ. ಹೌದಾ, ಸೊ ಈ ಸಮುದಾಯದಲ್ಲಿ ಬದುಕ್ತಕ್ಕಂತ ಎಲ್ಲಾ ಜೀವಿಗಳನ್ನ ಕೂಡಿಸಿ ನಾವೇನ ಪ್ರಭೇದಗಳನ್ನ ಕೂಡಿಸಿ ಏನಂತ ಕರಿಬೇಕಂತಂದ್ರೆ ಒಂದು ಬಯೋಮ್. ಬಯೋಮ್ ಅಂತಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ನಿರ್ದಿಷ್ಟ ವಾಯುಗುಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನೆನ್ಪಿಡ್ಬೇಕು. ಹಾಗಾಗಿ ಈ ಎಲ್ಲಾ ಬಯೋಮ್ಸ್ ಗಳನ್ನ ಕೂಡಿದ್ರೆ ಒಂದು ನಮಗೆ ಭೂಮಿನ ರಚನೆ ಆಗ್ತಾವು. ಈ ಭೂಮಿ ಅಂತಂದ್ರೆ ಭೂಮಿಯಲ್ಲಿ ಒಂದೇ ಬಯೋಮ್ ಇದೆಯಾ? ಇಲ್ಲ. ಸಮಭಾಜಕ ವೃತ್ತ, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಧ್ರುವ ಪ್ರದೇಶ, ಅದರ ಜೊತೆಗೆ ಏನಿರುತ್ತೆ ಅಂತಂದ್ರೆ ಮುಖ್ಯವಾಗಿ ನಮ್ಗೆ ಸಮಶೀತೋಷ್ಣ ವಲಯ, ಅದರ ಜೊತೆಗೆ ಫಾರೆಸ್ಟ್ ಬರುತ್ತೆ, ಡೆಸರ್ಟ್ ಬರುತ್ತೆ, ಗ್ರಾಸ್ ಲ್ಯಾಂಡ್ ಬರುತ್ತೆ. ಅದರ ಜೊತೆಗೆ ಮತ್ತೆ ಫಾರೆಸ್ಟ್ ಗಳಲ್ಲಿ ಹೌದಾ ಏನ್ ಬರುತ್ತೆ ಅಂದ್ರೆ ಟೈಪ್ಸ್ ಗಳಂತಂದ್ರೆ ಕೋನಿಫೆರಸ್ ಫಾರೆಸ್ಟ್ ಅಂತ ಬರುತ್ತೆ, ಅಂದ್ರೆ ಸೂಚಿಪರ್ಣ ಕಾಡುಗಳಂತೆ ಬರುತ್ತೆ. ಅದರ ಸೂಚಿಪರ್ಣ ಕಾಡುಗಳು ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಟೈಗಾ ಫಾರೆಸ್ಟ್ ಅಂತ ಕರಿತೀವಿ. ಅದರ ಜೊತೆಗೆ ಎಲೆ ಉದುರಿಸುವ ಕಾಡುಗಳಂತ ಬರುತ್ತೆ. ಅದರ ಜೊತೆಗೆ ಎಲೆ ಉದುರಿಸುವ ಕಾಡುಗಳಲ್ಲಿ ಮತ್ತು ವಿಧಗಳು: ತೇವೈತ ಎಲೆ ಉದುರಿಸುವ ಕಾಡುಗಳು, ಶುಷ್ಕ ಎಲೆ ಉದುರಿಸುವ ಕಾಡುಗಳು, ಅವುಗಳ. ಹೀಗಾಗಿ ಇವೆಲ್ಲಾನು ಏನಾಗಿರುತ್ತೆ ಅಂದ್ರೆ ಒಂದು ನಿರ್ದಿಷ್ಟ ವಾಯುಗುಣವನ್ನ ಪ್ರತಿನಿಧಿಸತ್ತೆ. ಆ ನಿರ್ದಿಷ್ಟ ವಾಯುಗುಣವನ್ನ ಪ್ರತಿನಿಧಿಸ್ತಕ್ಕಂತಹ ಪ್ರದೇಶವನ್ನ ನಾವೇನಂತ ಕರಿಬೇಕಂತಂದ್ರೆ ಬಯೋಮ್ ಅಂತಕ್ಕಂತ ಪದವನ್ನ ಕೊಡಬೇಕು. ಏನಂತೇಳಿ, ಯಾವುದೇ ಒಂದು ರೀತಿಯ ನಿರ್ದಿಷ್ಟ ವಾಯುಗುಣವನ್ನ ಪ್ರತಿನಿಧಿಸುವುದು, ಆ ಪ್ರತಿನಿಧಿಸ್ತಕ್ಕಂತ ಆ ಭಾಗವನ್ನ ಬಯೋಮ್ ಅಂತ ಕರಿಬೇಕು. ಎಲ್ಲಾ ಬಯೋಮ್ಸ್ ಗಳೇ ನಮ್ಗೆ ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಭೂಮಿ ಮೇಲೆ ಕಂಡು ಬರ್ತವೆ. ಅದಕ್ಕೋಸ್ಕರ ಭೂಮಿಗೆ ಏನಂತ ಕರಿಬೇಕಂತಂದ್ರೆ ನಾವು ಜೀವಗೋಳ ಅಂತ ಕರಿಬೇಕು. ಹೌದಾ, ಬಯೋಸ್ಪಿಯರ್ ಅಂತಂದ್ರೆ ಯಾವ್ದು ಅಂತಂದ್ರೆ ಭೂಮಿ. ಅಂದ್ರೆ ಇಲ್ಲಿ ನಿಮಗೆ ಜೈವಿಕ ಅಜೈವಿಕ ಎಲ್ಲಾ ಘಟಕಗಳು ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಅಂತ ಗೊತ್ತಿರ್ಲಿ. ಎಸ್, ಇನ್ನ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಎಕಾಲಜಿಕಲ್ ಟರ್ಮ್ಸ್ ಗಳು ಬರ್ತವೆ, ಪದಕೋಶಗಳು. ಈಗ ನಾನು ಹೇಳ್ತಕ್ಕಂಥ ಭಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವುಗಳ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಹೌದಾ, ಏನಂತಂದ್ರೆ ಇಲ್ಲಿ ಪದ ಬಳಕೆ ಮಾಡಿದ್ವಿ ನೋಡಿ, ಏನಂತ ಹೇಳ್ಬಿಟ್ಟು ಜೈವಿಕ ಗಡಿಯಾರಗಳು, ಬಯಾಲಜಿಕಲ್ ಕ್ಲಾಕ್ಸ್ ಅಂತ ಹೇಳ್ಬಿಟ್ಟು. ಏನು? ಬಯಾಲಜಿಕಲ್ ಕ್ಲಾಕ್ಸ್. ಜೈವಿಕ ಗಡಿಯಾರಗಳು. ಏನ್ ಸರ್ ಜೈವಿಕ ಗಡಿಯಾರ ಅಂತಂದ್ರೆ? ಈಗ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಈಗ ಹೇಳಿದ್ನ ಎಲೆ ಉದುರಿಸೋ ಕಾಡುಗಳು. ಈಗ ನಮ್ಮಲ್ಲಿ ಮಾನ್ಸೂನ್ ಫಾರೆಸ್ಟ್ ಅಂತಾನು ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕರಿತೀವಿ. ಮಾನ್ಸೂನ್ ಫಾರೆಸ್ಟ್ ಅಂತಂದ್ರೆ ಮಾನ್ಸೂನ್ ಕಾಡುಗಳಂತೆ. ಎಲೆ ಉದುರಿಸೋ ಕಾಡುಗಳನ್ನ ಏನಂತ ಕರಿಬೇಕಂತಂದ್ರೆ ಮಾನ್ಸೂನ್ ಕಾಡುಗಳಂತಾನು ಕೂಡ ಏನ್ ಮಾಡ್ಬೇಕಂತಂದ್ರೆ ಮೆನ್ಷನ್ ಮಾಡ್ಬೇಕು. ಇಲ್ಲ ನಿಮ್ ತೋರಿಸ್ತಾ ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇದೆ. ಇವುಗಳು ಏನಂತಂದ್ರೆ ಇವುಗಳನ್ನ ನಾವು ಮಾನ್ಸೂನ್ ಕಾಡುಗಳು ಅಂತ ಹೇಳಿ ಏನ್ ಮಾಡ್ಬೇಕಂತಂದ್ರೆ ಕರಿಬೇಕಾಗತ್ತೆ, ಅಥವಾ ಮಾನ್ಸೂನ್ ಅರಣ್ಯ, ಮಾನ್ಸೂನ್ ಕಾಡುಗಳು. ಹೌದಾ, ಅಂದ್ರೆ ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡ್ತಾವ ಅಂತಂದ್ರೆ ಎಲೆಯನ್ನು ಉದುರಿಸ್ತವೆ. ಶರತ್ ಕಾಲ ಬಂದ್ರೆ ಎಲೆ ಉದುರಿಸೋದಕ್ಕೆ ಪ್ರಾರಂಭ ಮಾಡ್ತವೆ. ವಸಂತ ಕಾಲ ಬಂದ್ರೆ ಎಲೆನ ಏನ್ ಮಾಡ್ತಾವ ಅಂದ್ರೆ ಚಿಗುರಿಸ್ತವೆ. ಅಂದ್ರೆ ನಾವು ತಿಳ್ಕೊಂಡ್ಬಿಡ್ಬೇಕು, ಎಲೆಯನ್ನು ಉದುರಿಸೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ಇದ್ರ ಅರ್ಥ ಏನು? ಇದು ಶರತ್ ಕಾಲಕ್ಕೆ ಬಂದ್ವಿ. ಹೌದಾ, ಅದೇ ಏನಾದ್ರೂ ಎಲೆನ ಚಿಗುರಿಸೋದಕ್ಕೆ ಪ್ರಾರಂಭ ಆಯ್ತು ಅಂತಂದ್ರೆ ಇದೇನಿದು ವಸಂತ ಕಾಲಕ್ಕೆ ಬಂದಿವಿ. ಅಂದ್ರೆ ಒಂದು ಋತುಮಾನವನ್ನ ಸೂಚಿಸೋದು ಅಂತೇಳಿ ಅರ್ಥ. ಯಾವ ಒಂದು ಏನಪ್ಪಾ ಅಂತಂದ್ರೆ ಜೀವಿಗಳು ಋತುಮಾನವನ್ನ ಸೂಚಿಸ್ತಾವ ಅಂತಂದ್ರೆ ಎಲೆ ಉದುರಿಸುವ ಕಾಡುಗಳು. ಅವುಗಳಿಗೆ ನಾವೇನೆಂದು ಕರಿಬೇಕಂತಂದ್ರೆ ಜೈವಿಕ ಗಡಿಯಾರ ಅಂತ ಕರಿಬೇಕು. ಅಂದ್ರೆ ಒಂದೊಂದು ಋತುಮಾನಕ್ಕೆ ಎಲೆಯನ್ನು ಉದುರಿಸ್ತಕ್ಕಂಥದ್ದು. ಇಲ್ಲೇ ಕೊಟ್ಟಿದ್ದಾರೆ. ಸಸ್ಯ ಸಂಕುಲವು ಋತುಮಾನಕ್ಕೆ ತಕ್ಕಂತಹ ಭೌತಿಕ ವ್ಯವಸ್ಥೆ ಮಾರ್ಪಾಡು ಮತ್ತು ಲಕ್ಷಣಗಳನ್ನು ಸೂಚಿಸುವುದರ ಮುಖಾಂತರ ವರ್ಷದ ಋತುಮಾನವನ್ನು ಸೂಚಿಸುತ್ತವೆ. ಆ ಋತುಮಾನವನ್ನ ಸೂಚಿಸೋದು ಯಾವ್ದಂತಂದ್ರೆ ಸಸ್ಯಗಳು. ಅದರಲ್ಲಿ ಯಾವ್ದು ಅಂತಂದ್ರೆ ಮಾನ್ಸೂನ್ ಕಾಡುಗಳು ಅಥವಾ ಎಲೆ ಉದುರಿಸುವ ಕಾಡುಗಳು. ಇವುಗಳನ್ನ ನಾವು ಜೈವಿಕ ಗಡಿಯಾರ ಅಂತ ಕರಿಬೇಕು. ಹೌದಾ, ನಾಳೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವ್ದು ಜೈವಿಕ ಗಡಿಯಾರ ಅಂತ ಕೇಳಿದ್ರೆ ಹೇಳ್ಬೇಕು ಯಾವ್ದಂತಂದ್ರೆ ಎಲೆ ಉದುರಿಸುವ ಕಾಡುಗಳು. ನಿಮ್ಗೆ ಏನ್ ಮಾಡ್ತಾನೆ ಅಂತಂದ್ರೆ ಇವುಗಳನ್ನ ಮಾನ್ಸೂನ್ ಕಾಡುಗಳು ಅಂತಾನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಮೆನ್ಷನ್ ಮಾಡ್ತಾನೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ದೆನ್ ನೆಕ್ಸ್ಟ್ ಇಲ್ಲಿದೆ ಜೈವಿಕ ಸೂಚಕಗಳು. ಇದ್ರ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಗಳಾಗಿದ್ದಾವೆ. ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಅಂತ ಹೇಳ್ಬಿಟ್ಟು ಬಯೋ ಇಂಡಿಕೇಟರ್ಸ್. ಏನ್ ಸರ್ ಬಯೋ ಇಂಡಿಕೇಟರ್ ಅಂತಂದ್ರೆ? ಹೌದಾ, ಸಿಂಪಲ್. ಈಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ನಿಮಗೆ ಒಂದ್ ಎರಡು ಇಮೇಜ್ ಗಳು ಕಾಣಿಸ್ತಾ ಇದಾವೆ. ಸೊ ಒಂದ್ ಯಾವ್ದಂತಂದ್ರೆ ಇದು ಬಸವನ ಹುಳು ಅಂತ ಹೇಳಿ ನೀವು ಕರಿತೀರಾ. ನೋಡಿದ್ರಿ, ಎಲ್ರು ನೋಡಿದಿರಾ. ಎಲ್ಲಾ ಭಾಗದಲ್ಲಿ ಸಿಗ್ತಾವ ಅಂತಂದ್ರೆ ಎಲ್ಲಾ ಭಾಗದಲ್ಲಿ ಸಿಗಲ್ಲ. ಅದರ ಜೊತೆಗೆ ಇನ್ನೊಂದು ಈ ಕಟ್ಟಿಗೆ ಇದೆಲ್ಲ, ಈ ಕಟ್ಟಿಗೆ ಮೇಲೆ ನೋಡಿ ಒಂಥರ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ. ಸೊ ಇದೇನಂತಂದ್ರೆ ಕಲ್ಲು ಹೂ ಅಂತ ಕರಿತೀವಿ ನಾವು ಇದನ್ನ. ಏನ್ ಕರೆಯೋದು? ಕಲ್ಲು ಹೂ. ಅಂದ್ರೆ ಲೈಕೆನ್ಸ್ ಅಂತ ಕರಿತೀವಿ. ಇದಕ್ಕೆ ಬಸವನ ಹುಳು. ಈಗ ಬಯೋ ಇಂಡಿಕೇಟರ್ಸ್ ಅಂತಂದ್ರೆ ಏನು? ಒಂದು ಜೈವಿಕ ಸೂಚಕ ಅಂತಂದ್ರೆ ಸಿಂಪಲ್ ಆಗಿ
ಬಸವನ ಹುಳುಗಳು ಯಾವ ಭಾಗದಲ್ಲಿ ಹೆಚ್ಚಾಗಿರ್ತಾವೋ ಅಲ್ಲಿ ಜಲ ಪರಿಸರ ವ್ಯವಸ್ಥೆ ತುಂಬಾ ಶುದ್ಧವಾಗಿರುತ್ತೆ, ಮಾಲಿನ್ಯ ಇರಲ್ಲ ಅಂತ ಹೇಳಿ ಅರ್ಥ. ಈಗ ಎಲ್ಲಾದ್ರೂ ನೀವು ಅಡ್ಡಾಡ್ಬೇಕಾದ್ರೆ ನಿಮ್ ತೋಟದಲ್ಲೆಲ್ಲ ನೋಡ್ತೀರಾ. ಸೊ ಸಾಮಾನ್ಯವಾಗಿ ಬಸವನ ಹುಳುಗಳು ಹೆಚ್ಚಾಗಿ ಓಡಾಡ್ತಾ ಇದಾವೆ ಆ ಭಾಗದಲ್ಲಿ ಅಂತಂದ್ರೆ ನಿಮಗೆ ಅಲ್ಲಿ ಏನಿಲ್ಲ ಅಂತಂದ್ರೆ ನೀರು ಕಲುಷಿತವಾಗಿಲ್ಲ, ತುಂಬಾ ಏನಾಗಿದೆ ಅಂತಂದ್ರೆ ಶುದ್ಧವಾಗಿದೆ ಅಂತ ಹೇಳಿ ಅರ್ಥ. ಹೌದಾ? ಹಾಗಾದ್ರೆ ಈ ಜಲ ಅಥವಾ ನೀರು ಕಲುಷಿತವಾಗಿರೋದನ್ನ ನಾವು ಯಾವ್ದನ್ನ ಆಧಾರವಾಗಿ ಇಟ್ಕೊಂಡು ಗುರುತಿಸ್ಬೇಕು ಅಂತಂದ್ರೆ ಈ ಬಸವನ ಹುಳುವನ್ನ ಆಧಾರವಾಗಿ ಇಟ್ಕೊಂಡು ಗುರುತಿಸ್ಬೇಕು. ಬಸವನ ಹುಳುಗಳು ಹೆಚ್ಚಾಗಿದಾವೆ ಅಂತಂದ್ರೆ ಅಲ್ಲಿ ನೀರು ಏನಾಗಿಲ್ಲ ಅಂತಂದ್ರೆ ಕಲುಷಿತವಾಗಿಲ್ಲ, ಶುದ್ಧವಾಗಿದೆ, ಸ್ವಚ್ಛವಾಗಿದೆ. ಹೌದಾ? ಹಾಗಾದ್ರೆ ಈ ಬಸವನ ಹುಳುಗಳು ಒಂದು ಇಂಡಿಕೇಶನ್ ಆಯ್ತು ತಾನೆ, ಇದು ನಮ್ಗೊಂದು ಸೂಚಕ ಆಯ್ತು. ಏನಂತ ಹೇಳ್ಬಿಟ್ಟು ಜಲ ಪರಿಸರ ಅಥವಾ ಜಲ ಮಾಲಿನ್ಯದ ಸೂಚಕ ಯಾವುದು ಅಂತ ಕೇಳಿದ್ರೆ ಬಸವನ ಹುಳು. ನೀರು ಏನಾದ್ರೂ ಮಾಲಿನ್ಯವಾಗಿತ್ತು ಅಂದ್ರೆ ಬಸವನ ಹುಳು ಇರಂಗಿಲ್ಲ. ನೀರಿತ್ತು ಅಂತಂದ್ರೆ ಸಾರಿ ಏನಾದ್ರೂ ಬಸವನ ಹುಳು ಹೆಚ್ಚಾಗಿತ್ತು ಅಂತಂದ್ರೆ ಇದ್ರ ಅರ್ಥ ಸಾರಿ ನೀರೇನಾದ್ರೂ ಸ್ವಚ್ಛವಾಗಿತ್ತು ಅಂತಂದ್ರೆ ಆ ಭಾಗದಲ್ಲಿ ಏನ್ ಕಂಡು ಬರ್ತಾವೆ, ನಮಗೆ ಬಸವನ ಹುಳುಗಳು ಕಂಡು ಬರ್ತವೆ ಅಂತ ಹೇಳಿ ಅರ್ಥ. ಇದನ್ನ ಆಧಾರ ಇಟ್ಕೊಂಡು ನಾವು ಏನು ನೋಡ್ಬೇಕು ಅಂತಂದ್ರೆ ಜಲ ಮಾಲಿನ್ಯದ ಬಗ್ಗೆ ಗುರುತಿಸಬಹುದು. ಇನ್ನ ಗಾಳಿ ಮಾಲಿನ್ಯದ ಬಗ್ಗೆ ಗುರುತಿಸ್ಬೇಕಂದ್ರೆ ಸಿಂಪಲ್ ಆಗಿ ನಮ್ಮ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತ ಗೊತ್ತಿರಲಿ. ಈ ಸಲ್ಫರ್ ಡೈಆಕ್ಸೈಡ್ ಎಲ್ಲಿಂದ ರಿಲೀಸ್ ಆಗುತ್ತೆ? ಎಕ್ಸಾಂಪಲ್ ಕೈಗಾರಿಕೆಗಳಿಂದ ರಿಲೀಸ್ ಆಗುತ್ತೆ. ವಾತಾವರಣದಲ್ಲಿ ಏನಾದ್ರೂ ಸಲ್ಫರ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿತ್ತು ಅಂತಂದ್ರೆ ಈ ಕಲುಹು ಬೆಳೆಯಲ್ಲ. ಸಪೋಸ್ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ತುಂಬಾ ಕಡಿಮೆ ಇತ್ತು ಅಂತಂದ್ರೆ ಹೆಚ್ಚಾಗಿ ಕಲುಹು ಬೆಳೆಯುತ್ತೆ. ಹಾಗಾದ್ರೆ ನಾವು ಯಾವ್ದನ್ನ ಆಧಾರವಾಗಿ ಇಟ್ಕೊಂಡು ಈ ಏನಪ್ಪಾ ಅಂತಂದ್ರೆ ಯಾವುದು ಈ ಗಡಿಯಾರ ಸಾರಿ ಜೈವಿಕ ಸೂಚಕಗಳನ್ನ ಗುರುತಿಸ್ತೀವಿ ಅಂದ್ರೆ ಸಿಂಪಲ್ ಆಗಿ ಲೈಕೆನ್ಸ್ ಗೆ ಯಾವ್ದ್ರ ಬಗ್ಗೆ ಹೇಳತ್ತಂತಂದ್ರೆ ನಮಗೆ ಏರ್ ಪೊಲ್ಯೂಷನ್ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ ಸಿಂಪಲ್ ಆಗಿ ಯಾವ್ದ್ರ ಬಗ್ಗೆ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಹೆಚ್ಚಾಗಿತ್ತು ಅಂತಂದ್ರೆ ಇದರ ಅರ್ಥ ಹೆಚ್ಚಾಗಿತ್ತು ಅಂತಂದ್ರೆ ನಮ್ಗೆ ಏನ್ ಬೆಳೆಯಲ್ಲ ಅಂತಂದ್ರೆ ಕಲ್ಲು ಹೂ ಬೆಳೆಯಲ್ಲ. ಇದನ್ನ ಆಧಾರ ಇಟ್ಕೊಂಡು ತಿಳ್ಕೊಬೇಕು. ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಜಾಸ್ತಿ ಏನಾದ್ರೂ ಈ ರೀತಿ ಲೈಕೆನ್ಸ್ ಗಳು ಕಾಣ್ತಾ ಇದಾವೆ ಅಂತಂದ್ರೆ ಈ ಭಾಗದಲ್ಲಿ ಸಲ್ಫರ್ ಡೈಆಕ್ಸೈಡ್ ಕಡಿಮೆ ಇದೆ ಅಂತ ತಿಳ್ಕೊಂಡ್ ಬಿಡ್ಬೇಕು ನಾವು. ಮತ್ತೆ ಈ ಭಾಗದಲ್ಲಿ ಏನಾದ್ರೂ ಬಸವನ ಹುಳುಗಳು ಹೆಚ್ಚಾಗಿ ಓಡಾಡ್ತಾ ಇದೆ ಅಂತಂದ್ರೆ ಏನ್ ತಿಳ್ಕೊಬೇಕು, ಇಲ್ಲಿ ಜಲಮಾಲಿನ್ಯ ಅತಿ ಏನಾಗಿದೆ ಅಂತಂದ್ರೆ ಕಡಿಮೆ ಇದೆ ಅಂತೇಳಿ. ಇವೆರಡು ಸೂಚಕಗಳದವಲ್ಲ. ಹಾಗಾಗಿ ಯಾವುದೇ ಒಂದು ಜೀವಿ ಒಂದು ಪರಿಸರ ವ್ಯವಸ್ಥೆಯ ಗುಣಮಟ್ಟದಲ್ಲಾಗುವ ಅನಪೇಕ್ಷಿತ ಬದಲಾವಣೆಯನ್ನು ಸೂಚಿಸಿದರೆ ಅವುಗಳನ್ನ ನಾವೇನಂತ ಕರಿಬೇಕಂತ ಕೇಳಿದ್ರೆ ಜೈವಿಕ ಸೂಚಕಗಳು ಅಂತ ಕರಿಬೇಕು. ಇವನ್ ಆಲ್ಸೋ ಹವಳ ಜೀವಿಗಳು ಎಲ್ಲಿ ಕಂಡ್ಬರ್ತವೆ ನಮಗೆ? ಸಾಗರಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ಕಂಡ್ಬರ್ತವೆ. ಒಂದ್ ವೇಳೆ ಹವಳದ ಜೀವಿಗಳು ಯಾವಾಗ ಹೆಚ್ಚಾಗಿ ಬೆಳಿತಾವ ಅಂತಂದ್ರೆ ಈ ಸಮುದ್ರದಲ್ಲಿ ಆಗ್ತಕ್ಕಂತ ಮಾಲಿನ್ಯ ಪ್ರಮಾಣ ತುಂಬಾ ಕಡಿಮೆ ಇತ್ತಂದ್ರೆ ಮಾತ್ರ ಏನಾಗ್ತಾವ ಅಂತಂದ್ರೆ ಇವು ಬೆಳಿತವೆ. ಒಂದ್ ವೇಳೆ ಸಮುದ್ರದಲ್ಲಿ ನೀರಿನ ಮಾಲಿನ್ಯ ತುಂಬಾ ಜಾಸ್ತಿ ಇತ್ತು ಅಂತಂದ್ರೆ ಈ ಹವಳದ ಜೀವಿಗಳು ಬೆಳೆಯೋದಕ್ಕೆ ಹೋಗಲ್ಲ. ಅಂದ್ರೆ ಇಷ್ಟೇ ನಾವು ತಿಳ್ಕೊಂಡ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವ್ದಂತಂದ್ರೆ ಲಕ್ಷದ್ವೀಪ ಲಕ್ಷದ್ವೀಪ ಹವಳದ ದ್ವೀಪಗಳು ಇಲ್ಲ. ಹೌದು, ಆ ಭಾಗದಲ್ಲಿ ಹವಳದ ಜೀವಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಂದ್ರೆ ಇದ್ರ ಅರ್ಥ ಅಲ್ಲಿ ನೀರೇನಾಗಿದೆ ಅಂದ್ರೆ ತುಂಬಾ ಶುದ್ಧವಾಗಿದೆ, ಕಲುಷಿತವಾಗಿಲ್ಲ. ಇವನ್ ಆಲ್ಸೋ ನಮ್ಮ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಗಲ್ಫ್ ಆಫ್ ಮನ್ನಾರ್ ಅಂತ ಹೆಸರು ಕೇಳಿರ್ತಾರ. ಆ ಭಾಗದಲ್ಲೂ ಹೈಯೆಸ್ಟ್ ನಮ್ಗೆ ಏನ್ ಕಂಡು ಬರ್ತಾವ ಅಂದ್ರೆ ಹವಳ ಜೀವಿಗಳು ಕಂಡು ಬರ್ತವೆ. ಯಾಕೆ ಕಂಡು ಬರ್ತಾ ಇದೆ ಅಂತಂದ್ರೆ ಅಲ್ಲಿನೂ ಕೂಡ ಜಲ ಮಾಲಿನ್ಯ ಕಡಿಮೆ ಇದೆ. ಹೌದಾ? ಅಂದ್ರೆ ಸಿಂಪಲ್ ಆಗಿ ಜಲ ಮಾಲಿನ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದು ಯಾವ್ದನ್ನ ಆಧಾರವಾಗಿ ಇಟ್ಕೊಂಡು ತಿಳ್ಕೊಬೇಕು? ಬಸವನ ಹುಳು. ಯಾವ್ದನ್ನ? ಬಸವನ ಹುಳನ್ನ ಆಧಾರವಾಗಿ ಇಟ್ಕೊಂಡು ಜಲ ಮಾಲಿನ್ಯದ ಬಗ್ಗೆ ತಿಳ್ಕೊಬೇಕು. ಆಮೇಲೆ ನೆಕ್ಸ್ಟ್ ಕಲ್ಲು ಹೂವನ್ನ ಆಧಾರವಾಗಿ ಇಟ್ಕೊಂಡು ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಬಗ್ಗೆ ತಿಳ್ಕೊಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಕಲ್ಲು ಹೂ ಏನ್ ಹೇಳುತ್ತೆ ಅಂತಂದ್ರೆ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನ್ನ ಸೂಚಿಸುತ್ತೆ. ಕಲ್ಲು ಹೂ ಹೆಚ್ಚಾಗಿತ್ತು ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಕಡಿಮೆ ಇದೆ. ಈ ಲೈಕನ್ಸ್ ಗಳ ಕಡಿಮೆ ಇತ್ತು ಅಂತಂದ್ರೆ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಏನಾಗಿದೆ ಅಂದ್ರೆ ಜಾಸ್ತಿ ಇದೆ. ಅದೇ ರೀತಿ ನಮಗೆ ಬಸವನ ಹುಳುಗಳು ಹೆಚ್ಚಾಗಿದಾವೆ ಅಂತಂದ್ರೆ ಅಲ್ಲಿ ಜಲ ಮಾಲಿನ್ಯ ಕಡಿಮೆ ಇದೆ. ಒಂದ್ ವೇಳೆ ಬಸವನ ಹುಳುಗಳು ತುಂಬಾ ಕಡಿಮೆ ಇದ್ದು ಅಂತಂದ್ರೆ ಆ ಭಾಗದಲ್ಲಿ ಜಲ ಮಾಲಿನ್ಯ ಏನಾಗಿರುತ್ತೆ ಅಂದ್ರೆ ಹೆಚ್ಚಾಗಿರುತ್ತೆ ಅಥವಾ ಕಲುಷಿತವಾಗಿರುತ್ತೆ ಅಂತ ತಿಳ್ಕೊಬೇಕು. ಇವನ್ ಆಲ್ಸೋ ಸಾಗರಗಳಲ್ಲಿ ಆಗ್ತಕ್ಕಂತ ಮಲಿನವನ್ನ ನಾವು ಯಾವ್ದನ್ನ ಆಧಾರ ಇಟ್ಕೊಂಡು ತಿಳ್ಕೊತೀವಿ ಅಂತಂದ್ರೆ ಹವಳದ ಜೀವಿಗಳನ್ನ ಆಧಾರ ಇಟ್ಕೊಂಡು ತಿಳ್ಕೊತೀವಿ. ಒಂದ್ ವೇಳೆ ಆ ಭಾಗದಲ್ಲಿ ಏನಾದ್ರು ಆ ಸಮುದ್ರಗಳ ಒಂದು ಭಾಗ ಏನಾದ್ರು ಮಲಿನವಾಗಿತ್ತಂದ್ರೆ ಅಲ್ಲಿ ಏನ್ ಬರಂಗಿಲ್ಲ ಅಂತಂದ್ರೆ ಹವಳದ ಜೀವಿಗಳು ಬೆಳೆಯಲ್ಲ. ಹೀಗಾಗಿ ಇವುಗಳನ್ನ ನಾವ್ ಏನಂತ ಕರಿಬೇಕಂದ್ರೆ ಜೈವಿಕ ಸೂಚಕ. ನಾಳೆ ಎಕ್ಸಾಮ್ ದಲ್ಲಿ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವನ್ನ ನಾವು ಜೈವಿಕ ಸೂಚಕಗಳಂತ ಕರಿತೀವಿ ಅಂತಂದ್ರೆ ಒಂದು ಕಲ್ಲು ಹೂ, ಬಸವನ ಹುಳು ಮತ್ತು ಹವಳದ ಜೀವಿಗಳು ಅಂತ ಗೊತ್ತಿರಲಿ. ಎಸ್. ನೆಕ್ಸ್ಟ್ ಇನ್ನೊಂದಿದೆ ನೋಡಿ. ಇಲ್ಲಿ ಸ್ಥಳೀಯ ಪ್ರಭೇದಗಳು ಅಥವಾ ಎಂಡಮಿಕ್ ಸ್ಪೀಸೀಸ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಎಂಡಮಿಕ್ ಅಂತಂದ್ರೆ ಒಂದು ನಿರ್ದಿಷ್ಟ ಭಾಗದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಅಥವಾ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಭೇದಗಳು. ಇಲ್ಲಿ ಪ್ರಭೇದಗಳು ಒಂದು ನಿರ್ದಿಷ್ಟ ಭೂ ಪ್ರದೇಶಕ್ಕೆ ಸೀಮಿತವಾಗಿರ್ತವೆ, ಬೇರೆ ಕಡೆ ಕಂಡು ಬರಂಗಿಲ್ಲ. ಹೌದಾ? ಎಕ್ಸಾಂಪಲ್ ಇಲ್ಲಿ ಒಂದೇದು ಕಾಣಿಸ್ತಾ ಇದೆ ನೋಡಿ. ಹೌದಾ? ಈ ಇಮೇಜ್ ಅಲ್ಲಿ ಏನು ಅಂತಂದ್ರೆ ಇದನ್ನ ನಾವು ಸಿಂಹಪಾಲದ ಕೋತಿ, ಲಯನ್ ಟೇಲ್ಡ್ ಮಕಾಕ್ ಅಂತ ಕರಿತೀವಿ. ಇದನ್ನ ಏನ್ ಕರಿಬೇಕು? ಲಯನ್ ಟೇಲ್ಡ್ ಮಕಾಕ್. ಹೌದಾ? ಸಿಂಹಪಾಲದ ಕೋತಿ ಅಥವಾ ಮಂಗ. ಇನ್ನೊಂದು ನಿಲಿಗಿರ್ ತಾರ್ ಅಂತ ಹೇಳಿ ಬರುತ್ತೆ. ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಗೆ ಈ ಪಶ್ಚಿಮ ಘಟ್ಟಗಳಲ್ಲಿ. ಇವೆಲ್ಲ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರೋದು. ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರತಕ್ಕಂತ ಪ್ರಭೇದಗಳಿದ್ರೆ ಅವುಗಳನ್ನ ನಾವ್ ಏನಂತ ಕರಿಬೇಕಂತಂದ್ರೆ
ಎಂಡಮಿಕ್ ಸ್ಪೀಸೀಸ್ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಹೌದಾ, ಯಾವ್ದು ಅಂತಂದ್ರೆ ಸಿಂಹಪಾಲದ ಕೋತಿ, ನೀಲಗಿರಿ ತಾರೆ ಯಾವ ಪ್ರದೇಶಕ್ಕೆ ಸೀಮಿತವಾಗಿದ್ದಾವೆ? ಪಶ್ಚಿಮ ಘಟ್ಟಕ್ಕೆ. ಹೌದಾ, ನೆನ್ಪಿರಲಿ, ನಮ್ ಕರ್ನಾಟಕದಲ್ಲಿ ಕಂಡುಬರುತ್ತೆ ಯಾವುದು? ಸಿಂಹಪಾಲದ ಕೋತಿ. ಕೇರಳ ಭಾಗದಲ್ಲಿನೂ ಕಂಡುಬರುತ್ತೆ, ಅದರ ಜೊತೆಗೆ ತಮಿಳುನಾಡು ಭಾಗದಲ್ಲಿನೂ ಕಂಡುಬರುತ್ತೆ. ಇದನ್ನ ಆಲ್ರೆಡಿ ಒಂದ್ ಸರ್ತಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾನೆ. ಯಾವ್ದಂತಂದ್ರೆ ಸಿಂಹಪಾಲದ ಕೋತಿಯ ಒಂದು ಆವಾಸ ಸ್ಥಾನ ಯಾವುದು ಅಂತಂದ್ರೆ ಪಶ್ಚಿಮ ಘಟ್ಟಗಳು, ಕರ್ನಾಟಕ, ಕೇರಳ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ತಮಿಳುನಾಡಿನ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ನಮಗೆ ಹೆಚ್ಚಾಗಿ ಕಾಣ ಸಿಗ್ತವೆ ಅಂತ ಗೊತ್ತಿರ್ಲಿ. ಇನ್ನೊಂದು ರೆಡ್ ಪಾಂಡಾ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಪಾಂಡಾ ಚೆನ್ನಾಗಿ ಮನ್ಕೊಂಡಿದೆ, ನಿದ್ದೆ ಹೊಡಿತಾ ಇದೆ ಅದು. ಹೌದಾ, ಸೊ ಈ ರೆಡ್ ಪಾಂಡಾ ಇದೆಯಲ್ಲ, ಈ ರೆಡ್ ಪಾಂಡಾ ಏನಪ್ಪಾ ಅಂತಂದ್ರೆ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂದ್ರೆ ನಮಗೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರ್ಲಿ. ಅಂದ್ರೆ ನಾವು ಪೂರ್ವ ಹಿಮಾಲಯ ಅಂತಾನೂ ಕೂಡ ಗುರುತಿಸಬಹುದು. ಪೂರ್ವ ಹಿಮಾಲಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಯಾವುದು? ರೆಡ್ ಪಾಂಡಾ. ಅದೇ ಪಶ್ಚಿಮ ಘಟ್ಟಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಲಯನ್ ಟೈಲ್ಡ್ ಮಕಾಕ್, ಸಿಂಹಪಾಲದ ಕೋತಿ, ಮತ್ತು ನೀಲಗಿರಿ ತಾರ್ ಅಂತಕ್ಕಂತ ಒಂದು ಮೇಕೆ ಪ್ರಭೇದ. ನೀಲಗಿರಿ ತಾರ್ ಅನ್ನೋದು ಒಂದು ಮೇಕೆ ಪ್ರಭೇದ. ಹೌದಾ, ಆಮೇಲೆ ಹಾರುವ ಅಳಿಲುಗಳು ಅಂತ ಕರಿತೀವಿ. ಇವುಗಳು ಕೂಡ ನಮ್ಗೆ ನಮ್ದಪ ಅಂತಕ್ಕಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಅಂದ್ರೆ ಇದು ಕೂಡ ಈಶಾನ್ಯ ರಾಜ್ಯಗಳಿಗೆ ಸೀಮಿತವಾಗಿದ್ದ ಅಂತ ಹೇಳಿ ಅರ್ಥ. ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಭೇದಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಂಡಮಿಕ್ ಸ್ಪೀಸೀಸ್ ಅಂತಕ್ಕಂತ ಕರಿತೀವಿ. ಹೌದಾ, ಇದೇ ನೆನಪಿಟ್ಕೊಳ್ಳಿ. ಏನಂತ ಕ್ವಶನ್ ಕೇಳ್ಬಿಡ್ತಾರೆ, ಯಾವುದೇ ಒಂದು ಪ್ರಭೇದ ಒಂದು ನಿರ್ದಿಷ್ಟ ಭೂ ಪ್ರದೇಶಕ್ಕೆ ಸೀಮಿತವಾಗಿದ್ದರೆ ಅಂತ ಪ್ರಭೇದಗಳನ್ನ ಏನಂತ ಕರಿಬೇಕು ಅಂತ ಕೇಳಿದ್ರೆ ಸ್ಥಳೀಯ ಪ್ರಭೇದಗಳು, ಎಂಡಮಿಕ್ ಸ್ಪೀಸೀಸ್ ಅಂತ ಕರಿಬೇಕು. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಸಿಂಹಪಾಲದ ಕೋತಿ ಯಾವ ಪ್ರದೇಶ, ಇನ್ನೊಂದು ನೀಲಗಿರಿ ತಾರ್ ಯಾವ ಪ್ರದೇಶಕ್ಕೆ ಸೀಮಿತವಾಗಿದ್ದು? ಪಶ್ಚಿಮ ಘಟ್ಟಗಳಿಗೆ. ಕೆಂಪು ಪಾಂಡೆ ಯಾವ್ದಕ್ಕೆ ಸೀಮಿತವಾಗಿದ್ದು ಅಂತಂದ್ರೆ ಪೂರ್ವ ಹಿಮಾಲಯ. ಆಮೇಲೆ ಹಾರುವ ಅಳಿಲು ಕೂಡ ಏನಪ್ಪಾ ಅಂತಂದ್ರೆ ಈಶಾನ್ಯ ಭಾಗದಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ನಮ್ದಪ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತೆ. ಇವುಗಳನ್ನ ನಾವು ಎಂಡಮಿಕ್ ಅಂತ ಕರಿಬೇಕು. ಎಸ್, ನೆಕ್ಸ್ಟ್ ಇನ್ನೊಂದಿದೆ, ತುಂಬಾ ಇಂಪಾರ್ಟೆಂಟ್. ಎಕೋಟೋನ್ ಅಥವಾ ಜೀವಿ ಪರಿಸರ ಮೇಳ ಅಂತಕ್ಕಂಥ ಪದವನ್ನ ಮೆನ್ಷನ್ ಮಾಡಿದ್ದಾರೆ. ಹೌದಾ, ಯಾವುದು? ಎಕೋಟೋನ್ ಅಥವಾ ಜೀವಿ ಪರಿಸರ ಮೇಳ ಅಂತಕ್ಕಂಥದ್ದು. ಏನಂತಂದ್ರೆ ಸಿಂಪಲ್ ಆಗಿ ಇಲ್ಲೇ ನೋಡಿ, ಈಗ ಎಕ್ಸಾಂಪಲ್ ಏನಂತಂದ್ರೆ ಇದು ಭೂಮಿ. ಸೊ ಭೂಮಿಯಿಂದ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಸಾಗರ. ಹೌದಾ, ಎಕ್ಸಾಂಪಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ನೀವು ಹೆಸರು ಕೇಳಿದಿರ. ಹೌದಾ, ನಮ್ ಕರ್ನಾಟಕದಲ್ಲಿ ಕೂಡ ಕಂಡು ಬರ್ತಾವೆ ಮ್ಯಾಂಗ್ರೋವ್. ಕಾಂಡ್ಲಾವನ ಅಂತ ಕರಿತೀವಿ. ಎಲ್ಲಿ ಅಂತಂದ್ರೆ ಕುಂದಾಪುರ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ, ಆ ಹೊನ್ನಾವರ ಭಾಗದಲ್ಲಿ ಸಾಕಷ್ಟು ಸಿಗ್ತಾವೆ, ಎಲ್ಲ ಟೂರಿಸಂ ಪ್ಲೇಸ್ ಅದು. ಹೌದಾ, ಈ ಕಡೆ ಏನಂತಂದ್ರೆ ಇದು ಜಲ ಪರಿಸರ ವ್ಯವಸ್ಥೆ. ಈ ಕಡೆ ಇರೋದು ಯಾವ್ದಂತಂದ್ರೆ ಭೂ ಪರಿಸರ ವ್ಯವಸ್ಥೆ. ಈ ಜಲ ಪರಿಸರ ವ್ಯವಸ್ಥೆ ಮತ್ತು ಭೂ ಪರಿಸರ ವ್ಯವಸ್ಥೆಯ ನಡುವಿನ ಸ್ಥಿತ್ಯಂತರ ವಲಯವನ್ನ ನಾವು ಈ ಭಾಗವನ್ನ ಏನಂತ ಕರಿಬೇಕಂತಂದ್ರೆ ಎಕೋಟೋನ್ ಅಂತ ಕರಿಬೇಕು. ಇದನ್ನ ಏನ್ ಕರಿಬೇಕು? ಎಕೋಟೋನ್. ಎಕೋಟೋನ್ ಅಂತಂದ್ರೆ ಸಿಂಪಲ್ ಡೆಫಿನೇಷನ್ ಏನಂತಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಸರ ವ್ಯವಸ್ಥೆಯ ನಡುವಿನ ವಲಯವನ್ನ ನಾವೇನಂತ ಕರಿಬೇಕಂತಂದ್ರೆ ಎಕೋಟೋನ್. ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಭೂ ಪರಿಸರ ವ್ಯವಸ್ಥೆ ಅನ್ನೋದೊಂದು ಬೇರೆ, ಜಲ ಪರಿಸರ ವ್ಯವಸ್ಥೆ ಅನ್ನೋದು ಬೇರೆ. ಹೌದಾ, ಇವೆರಡು ನಡುವಿನ ಸ್ಥಿತ್ಯಂತರ ಭಾಗದಲ್ಲಿ ಅಂದ್ರೆ ನಡುವಿನ ಭಾಗದಲ್ಲಿ ಈ ಭಾಗದಲ್ಲಿ ನಮ್ಗೇನ್ ಜೀವಿಗಳ ಒಂದು ಗುಂಪು ಕಂಡು ಬರುತ್ತಾ ಅಥವಾ ಒಂದು ವ್ಯವಸ್ಥೆ ಕಂಡು ಬರುತ್ತಾ, ಆ ವ್ಯವಸ್ಥೆಯನ್ನ ಏನಂತ ಕರಿಬೇಕಂತಂದ್ರೆ ಎಕೋಟೋನ್. ಅಂದ್ರೆ ಇಲ್ಲಿ ಎರಡೂ ಪರಿಸರ ವ್ಯವಸ್ಥೆ ಲಕ್ಷಣಗಳು ಒಂದೇ ಭಾಗದಲ್ಲಿ ಕಂಡು ಬರ್ತವೆ. ಹೌದಾ, ಇದನ್ನ ನಾವೇನಂತ ಕರಿಬೇಕಂದ್ರೆ ಎಕೋಟೋನ್. ಎಕ್ಸಾಂಪಲ್ ಯಾವ್ದಂತಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಗೊತ್ತಿರ್ಲಿ. ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಈ ಕಡೆ ನೀರಲ್ಲಿನೂ ಬದುಕ್ತಿರತ್ತೆ, ಅದ್ರ ಜೊತೆಗೆ ಭೂ ಪ್ರದೇಶದೊಂದಿಗೆ ಗಡಿನೂ ಇರುತ್ತೆ. ಎಕ್ಸಾಂಪಲ್ ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಗೆ ಪಶ್ಚಿಮ ಬಂಗಾಳ ಹೈಯೆಸ್ಟ್ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರೋದಿಲ್ಲ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಇದು ಸಾಗರಿಕ ಮತ್ತು ಭೂಭಾಗದ ಜೀವಿ ಪರಿಸರ ವ್ಯವಸ್ಥೆಯ ನಡುವಿನ ಎಕೋಟೋನ್ ಆಗಿದೆ ಅಂತ ಗೊತ್ತಿರಲಿ. ಹೌದಾ, ಎಕೋಟೋನ್ ಅಂತಂದ್ರೆ ಸಿಂಪಲ್ ಆಗೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಿಸರ ವ್ಯವಸ್ಥೆಯ ನಡುವಿನ ಒಂದು ಸ್ಥಿತ್ಯಂತರ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಲಕ್ಷಣವನ್ನ ಹೊಂದಿರತಕ್ಕಂತ ಒಂದು ಪರಿಸರ ವ್ಯವಸ್ಥೆಗೆ ಏನಂತ ಕರಿಬೇಕಂದ್ರೆ ನಾವು ಎಕೋಟೋನ್ ಅಂತ ಕರಿಬೇಕು. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ ಅನ್ನ ಕೇಳ್ಕೊತಾನೆ. ಹೌದಾ, ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಎಕೋಟೋನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ಮ್ಯಾಂಗ್ರೋವ್. ಯಾಕಂದ್ರೆ ಮ್ಯಾಂಗ್ರೋವ್ ಭೂ ಪರಿಸರ ವ್ಯವಸ್ಥೆ ಮತ್ತು ಸಾಗರಿಕ ಪರಿಸರ ವ್ಯವಸ್ಥೆ ಎರಡೂ ಲಕ್ಷಣಗಳನ್ನ ಹೊಂದಿರುತ್ತೆ, ಅಥವಾ ಎರಡೂ ನಡುವಿನ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಕಂಡು ಬರುತ್ತೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದು ಎಕೋಟೋನ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ನದಿ ಅಳಿವೆಗಳಂತ ಕಂಡು ಬರುತ್ತೆ. ನದಿ ತೀರಗಳಾಗಿರ್ಬೋದು, ಹುಲ್ಲುಗಾವಲು ಪ್ರದೇಶಗಳಾಗಿರ್ಬೋದು. ಹೌದಾ, ಇವೆಲ್ಲ ಯಾಕಂದ್ರೆ ಈಗ ಹುಲ್ಲುಗಾವಲು ಪ್ರದೇಶ ಅಂತಂದ್ರೆ ಇವಾಗ ಹುಲ್ಲುಗಾವಲು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ಮತ್ತು ಭೂ ಪರಿಸರ ವ್ಯವಸ್ಥೆ ಎರಡು ಭಾಗ ನಮ್ಗೆ ಆ ಭಾಗದಲ್ಲಿ ಕಂಡು ಬರುತ್ತೆ. ಇನ್ನು ನದಿ ತೀರಗಳು ಅಂತಂದ್ರೆ ನದಿಗಳು, ತೀರಗಳು, ಅದೇ ಅಳಿವೆಗಳು ಎರಡು ಒಂದೇ ಈ ಭಾಗದಲ್ಲಿ. ಈಗ ನದಿಗಳು ಸಮುದ್ರ ಸೇರ್ತಾ ಇದಾವೆ ಅಂತಂದ್ರೆ ಆ ಭಾಗದಲ್ಲಿ ನಮಗೆ ಫ್ರೆಶ್ ವಾಟರ್ ಇರುತ್ತೆ, ಸ್ವಲ್ಪ ಸಾಲ್ಟ್ ವಾಟರ್ ಇರುತ್ತೆ, ಎರಡು ಲಕ್ಷಣಗಳಾಯ್ತಲ್ಲ. ಹಾಗಾಗಿ ಇದನ್ನ ನಾವೇನಂತ ಕರಿಬೇಕಂತ ಕೇಳಿದ್ರೆ ನಾವು ಎಕೋಟೋನ್ ಅಂತ ಕರಿಬೇಕು. ನದಿ ಅಳಿವೆಗಳು, ನದಿ ತೀರಗಳು ಯಾಕೆ ಸರ್ ಅಂತಂದ್ರೆ ಅಲ್ಲಿ ನೋಡಿ, ನಾವು ಮರೈನ್ ಎಕೋಸಿಸ್ಟಮ್ ಅಂಡ್ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಉಪ್ಪು ನೀರಿನ ಅಂತಂದ್ರೆ ಇವಾಗ
ಇನ್ನೊಂದು ಏನಪ್ಪಾ ಅಂತಂದ್ರೆ ಮರಳಿನ ಸಾಗರಿಕ ಪರಿಸರ ವ್ಯವಸ್ಥೆ, ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿಹಿ ನೀರಿನ ಪರಿಸರ. ಎರಡೂ ಸ್ವಲ್ಪ ಲಕ್ಷಣ ಸಲಾನಿಟಿಯಲ್ಲಿ ವೇರಿಯೇಷನ್ ಆಗಿರುತ್ತೆ. ಆ ಕೂಡ್ತಕ್ಕಂತ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಕೂಡ್ತಕ್ಕಂತ ಭಾಗ ಇರುತ್ತಲ್ಲ, ಎರಡೂ ಲಕ್ಷಣಗಳು, ಅದನ್ನ ನಾವೇನಂತ ಕರಿಬೇಕಂತಂದ್ರೆ ಎಕೋಟೋನ್ ಅಂತ ಕರಿಬೇಕು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತ ಕೊಡ್ಬೇಕಂತಂದ್ರೆ ಮ್ಯಾಂಗ್ರೋವ್ ಜೊತೆಗೆ ನದಿ ಅಳಿವೆ, ನದಿ ತೀರ, ಹುಲ್ಲುಗಾವಲು, ಎರಡಕ್ಕಿಂತ ಹೆಚ್ಚು ಪರಿಸರ ವ್ಯವಸ್ಥೆಯ ನಡುವಿನ ಭಾಗದಲ್ಲಿ ಒಂದು ಸ್ಥಿತ್ಯಂತರ ವಲಯದಲ್ಲಿ ಕಂಡು ಬರ್ತಾವಲ್ಲ, ಇವುಗಳನ್ನ ನಾವೇನಂತ ಕರಿಬೇಕಂತಂದ್ರೆ ಎಕೋಟೋನ್ ಅಂತ ಕರಿಬೇಕು. ಏನ್ ಸರ್ ಇದ್ರ ಲಕ್ಷಣ ಅಂತಂದ್ರೆ, ಎಕ್ಸಾಂಪಲ್, ಇಲ್ಲಿರುವ ಜೀವಿಗಳು ನೆರೆಯ ಪರಿಸರ ವ್ಯವಸ್ಥೆ ಜೀವಿಗಳಿಗಿಂತ ತುಂಬಾ ಏನಾಗಿರ್ತಾವ ಅಂತಂದ್ರೆ ಭಿನ್ನವಾಗಿರ್ತವೆ ಅಂತ ಗೊತ್ತಿರಲಿ. ಹೌದಾ? ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇವಾಗ ಬೆಂಗಾಲ್ ಟೈಗರ್ಸ್ ಅಂತ ಕರಿತೀವಿ, ಅವುಗಳು ಕೂಡ ನಮ್ಗೆ ಈ ವೆಸ್ಟ್ ಬೆಂಗಾಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರತಕ್ಕಂತ ಭಾಗದಲ್ಲಿ ಕಂಡುಬರ್ತವೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಪಕ್ಷಿ ಪ್ರಭೇದಗಳು, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಪಕ್ಷಿ ಪ್ರಭೇದಗಳು ಈ ಕಡೆ ಏನಪ್ಪಾ ಅಂತಂದ್ರೆ ಆ ಜಲ ಪರಿಸರ ವ್ಯವಸ್ಥೆ, ಈ ಕಡೆ ಭೂ ಪರಿಸರ ವ್ಯವಸ್ಥೆ, ಎರಡೂ ಭಾಗಲ್ಲೇ ನಡು ಗೂಡು ಕಟ್ಕೊಂಡೆಲ್ಲ ಇರ್ತವೆ. ಹೌದಾ? ಹೀಗಾಗಿ ತುಂಬಾ ವಿಭಿನ್ನವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಯಾವ್ದಂತಂದ್ರೆ ಪಕ್ಷಿ ಪ್ರಭೇದ. ಹೆಚ್ಚು ಜೈವಿಕ ವೈವಿಧ್ಯತೆಯನ್ನು ಹೊಂದಿದ್ದು ಅಪಾಯಕ್ಕೆ ಒಳಗಾಗಬಲ್ಲ ಜೀವ ಪರಿಸರ ಒತ್ತಡದ ವಲಯವಾಗಿದೆ ಅಂತ ಹೇಳಿದ್ದಾರೆ. ಜೈವಿಕ ವೈವಿಧ್ಯತೆ ಅಂತಂದ್ರೆ ಏನು? ಫಸ್ಟ್ ನೆನಪಿರಲಿ, ಸಾಕಷ್ಟು ಪ್ರಮಾಣದ ಜೀವಿ ಪ್ರಭೇದಗಳು ಕಂಡು ಬರ್ತಕ್ಕಂತಹ ಒಂದು ಏರಿಯಾವನ್ನ ನಾವೇನಂತ ಕರಿಬೇಕಂತಂದ್ರೆ ಜೈವಿಕ ವೈವಿಧ್ಯತೆ. ಅಂದ್ರೆ ವೈವಿಧ್ಯತೆ ಅಂತಂದ್ರೆ ಏನು? ಅತಿ ಹೆಚ್ಚು ವಿವಿಧತೆ. ಜೈವಿಕ ಅಂತಂದ್ರೆ ಜೀವಿಗಳು, ಸಾಕಷ್ಟು ಜೀವಿ ಪ್ರಭೇದಗಳು ಕಂಡು ಬರ್ತಕ್ಕಂತಹ ಒಂದು ಭಾಗ, ಅಂದ್ರೆ ಒಂದೇ ರೀತಿಯ ಪ್ರಭೇದ ಇಲ್ಲ, ಅಂದ್ರೆ ಸಾಕಷ್ಟು ಜೀವಿ ಪ್ರಭೇದಗಳು ಇರತಕ್ಕಂತಹ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಜೈವಿಕ ವೈವಿಧ್ಯತೆ ಅಂತ ಕರಿತೀವಿ. ಹೌದಾ? ಆ ಅತಿ ಹೆಚ್ಚು ಜೈವಿಕ ವೈವಿಧ್ಯತೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಎಕೋಟೋನ್ ಅಲ್ಲಿ. ಯಾಕಂತಂದ್ರೆ ಆ ಭಾಗದಲ್ಲಿ ಜಲ ಪರಿಸರ ವ್ಯವಸ್ಥೆ ಜೀವಿ ಪ್ರಭೇದಗಳು ಇರ್ತವೆ, ಭೂ ಪರಿಸರ ವ್ಯವಸ್ಥೆ ಜೀವಿ ಪ್ರಭೇದಗಳು ಎರಡೂ ಬದುಕ್ತಿರ್ತಾವಲ್ಲ, ಹಾಗಾದ್ರೆ ಪ್ರಭೇದಗಳ ಸಂಖ್ಯೆ ಏನಾಗುತ್ತೆ ಅಂದ್ರೆ ಹೆಚ್ಚಾಗತ್ತೆ. ಆ ಪ್ರಭೇದಗಳ ಸಂಖ್ಯೆ ಹೆಚ್ಚಾಗಿದ್ದೇ ಅದೇ ಜೈವಿಕ ವೈವಿಧ್ಯತೆ ಅಂತಕ್ಕಂಥ ಪದವನ್ನ ಕೊಡ್ತೀವಿ. ನೆಕ್ಸ್ಟ್, ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ, ಈ ಪ್ರದೇಶದಲ್ಲಿ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಸಂದಣಿ ನೆರೆಯ ಪರಿಸರ ವ್ಯವಸ್ಥೆಗಳಿಗಿಂತಲೂ ಏನಾಗಿರುತ್ತೆ ಅಂತಂದ್ರೆ ಹೆಚ್ಚಿರುತ್ತೆ. ಹೌದು, ಯಾಕಂತಂದ್ರೆ ನಿಮಗೆ ಆ ಭಾಗದಲ್ಲಿ ಭೂ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳನ್ನು ಕಂಡು ಬರ್ತವೆ, ಜಲ ಪರಿಸರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ಕಂಡು ಬರ್ತವೆ. ಅವುಗಳ ಸಂಖ್ಯೆ ಏನಾಗತ್ತಂದ್ರೆ ಹೆಚ್ಚಾಗತ್ತಲ್ಲ, ಹಾಗಾಗಿ ಆ ಹೆಚ್ಚಿರ್ತಕ್ಕಂಥದ್ದನ್ನ ನಾವೇನಂತ ಕರಿಬೇಕಂತಂದ್ರೆ ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಅಂಚು ಪರಿಣಾಮ. ಸಿಂಪಲ್ ಆಗಿ ನೆನ್ಪಿಡಬೇಕು. ಇದನ್ನ ಕೇಳ್ತಾನೆ, ಎಡ್ಜ್ ಎಫೆಕ್ಟ್ ಅಂದ್ರೆ ಏನಂತಂದ್ರೆ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಜೀವಿಗಳ ಅಂದ್ರೆ ಸಂದಣಿಯ ನೆರೆಯ ಪರಿಸರ, ಅಂದ್ರೆ ನೆರೆ ಅಂತಂದ್ರೆ ಈ ಎಕೋ ಸಿಸ್ಟಮ್ ಅಲ್ಲಿ ಅಂದ್ರೆ ಅಥವಾ ಈ ಎಕೋಟೋನ್ ಅನ್ನ ಬಿಟ್ಟು ಹೊರಭಾಗದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಭಾಗದಲ್ಲಿ ಜೀವಿಗಳ ಸಂಖ್ಯೆ ಏನಾಗತ್ತಂದ್ರೆ ಹೆಚ್ಚಾಗತ್ತೆ. ಆ ಹೆಚ್ಚಿರ್ತಕ್ಕಂಥದ್ದನ್ನ ನಾವೇನಂತ ಕರಿಬೇಕಂತಂದ್ರೆ ಎಡ್ಜ್ ಎಫೆಕ್ಟ್ ಅಂತ ಕರಿಬೇಕು. ಹೌದಾ? ಇದು ಲಕ್ಷಣ. ಇದು ನಿಮ್ಗೆ ಗೊತ್ತಿರಲಿ. ಇದನ್ನ ಒಂದು ಕ್ವಶನ್ ಕೇಳ್ತಾನೆ. ಸೊ ನೆಕ್ಸ್ಟ್, ಇನ್ನೊಂದು ಇಕಾರ್ಡ್ ಅಂತ ಇದೆ ನೋಡಿ. ಸೊ ಇಕಾರ್ಡ್ ಅಥವಾ ಇಕೋಫಿನ್ ಅಂತ ಕನ್ನಡದಲ್ಲಿ ಇದಕ್ಕೆ ಇದೇ ರೀತಿ ಮೆನ್ಷನ್ ಮಾಡ್ತಾರೆ. ಇದಕ್ಕೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಅನುವಾದಗಳು ಇಲ್ಲ ಅಂತ ಗೊತ್ತಿರಲಿ. ಸಿಂಪಲ್ ಆಗಿ ಹೇಳೋದಾದ್ರೆ ಇಕಾರ್ಡ್ ಅಂತಂದ್ರೆ ಏನು? ಒಂದೇ ವಂಶವಾಹಿ ವ್ಯವಸ್ಥೆಯನ್ನು ಹೊಂದಿರುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳಾಗಿದ್ದು ಭೌತಿಕ ಲಕ್ಷಣಗಳನ್ನ ವಿಭಿನ್ನ ಭೌತಿಕ ಲಕ್ಷಣಗಳನ್ನೇನ್ ಮಾಡತ್ತಂದ್ರೆ ಹೊಂದಿರತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಇಮೇಜ್ ಕಾಣಿಸ್ತದೆ, ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಇದನ್ನ. ಹಳ್ಳಿಗಳಲ್ಲಿ ಸ್ವಲ್ಪ ನಮ್ಗೆ ಕಂಡು ಬರ್ತಾ ಇರ್ತವೆ, ತೋಟಗಳಲ್ಲಿ. ಹೌದಾ? ಕಾಲು ಹಾದಿಲೆಲ್ಲ ಬೆಳೆದಿರತ್ತೆ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಯೂಫೋರ್ಬಿಯಾ ಹಿರ್ತಾ ಅಂತ ಕರಿತೀವಿ. ಇದನ್ನ ಏನ್ ಕರಿಬೇಕು? ಇದನ್ನ ಯೂಫೋರ್ಬಿಯಾ ಹಿರ್ತಾ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ಇದೇನಪ್ಪಾ ಅಂತಂದ್ರೆ ಇದೊಂದು ಪ್ರಭೇದ, ಸೇಮ್ ಸ್ಪೀಸೀಸ್, ಒಂದೇ ಪ್ರಭೇದ, ಒಂದೇ ವಂಶವಾಹಿ, ಸೇಮ್ ಜೀನ್ಸ್ ಇರುತ್ತೆ, ಸೇಮ್ ಪ್ರಭೇದ ಇರುತ್ತೆ. ಆದ್ರೆ ಇದು ಏನಾಗಿರುತ್ತೆ ಅಂತಂದ್ರೆ ಈಗ ನಾವು ನಡೆದಾಡ್ತಕ್ಕಂತ ಹಾದಿಯಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೆಳೆದಿರತ್ತೆ. ನಾವ್ ಎಲ್ಲಿ ಹೆಚ್ಚಾಗಿ ನಡೆದಾಡಂಗಿಲ್ವೋ ಆ ಭಾಗದಲ್ಲಿ ತುಂಬಾ ವಿಶಾಲವಾಗಿ ಭೌತಿಕ ಒಂದು ರಚನೆಯಲ್ಲಿ ಬದಲಾವಣೆ ಆಯ್ತು. ಎಲ್ಲಿ ಜನ ಜಾಸ್ತಿ ಓಡಾಡ್ತಾರೋ ಇದ್ರ ಬೆಳವಣಿಗೆ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ, ತುಂಬಾ ಸಣ್ಣ ಪ್ರಮಾಣದಲ್ಲಿ ಬೆಳೆದ ಬಿಟ್ಟಿರುತ್ತೆ. ಇದೇನು? ವನ ಮತ್ತು ಗಟ್ಟಿ ನೆಲದಲ್ಲಿ ವಿಶಾಲವಾಗಿ ಹರಡಿಕೊಂಡು ಬೆಳೆದಿರುತ್ತೆ, ಆದ್ರೆ ಕಾಲು ಹಾದಿಯಲ್ಲಿ ವಿಶಾಲವಾಗಿ ಬೆಳೆಯಲ್ಲ ಅಂತ ಹೇಳಿದೆ. ಹೌದಾ? ಹಾಗಾದ್ರೆ ಮತ್ತೆ ಇದರ ಫಿಸಿಕಲ್ ಸ್ಟ್ರಕ್ಚರ್ ಅಲ್ಲಿ ಏನಾಯ್ತು ಅಂದ್ರೆ ಚೇಂಜಸ್ ಆಯ್ತು. ಇಲ್ಲಿದೆ ನೋಡಿ, ಶಾರೀರಿಕ ಮತ್ತು ತಾತ್ಕಾಲಿಕ ಮಾರ್ಪಾಡುಗಳಾಗಿದ್ದು ಜೀವಿ ಪರಿಸರವನ್ನು ಬದಲಿಸಿದಾಗ ಬದಲಾಗುತ್ತದೆ ಅಂತ ಹೇಳ್ಬೇಕು. ಪರಿಸರ ಅಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಮಳೆ ಕಡಿಮೆ ಆಗೋದು, ಅದು ಇಂಥವೆಲ್ಲ ಆಗ್ತಾ ಹೋಗೋದು. ಅದ್ರ ಜೊತೆಗೆ ನಾವು ಜಾಸ್ತಿ ನಡೆದಾಡ್ತಕ್ಕಂಥ ಭಾಗದಲ್ಲಿ ಜಾಸ್ತಿ ಬೆಳೆಯಲ್ಲ, ಒಂದೇ ಸ್ಪೀಸೀಸ್. ಆದ್ರೆ ಭೌತಿಕ ಒಂದು ವ್ಯವಸ್ಥೆಯಲ್ಲಿ ಏನಾಗತ್ತಂದ್ರೆ ಚೇಂಜಸ್ ಆಗತ್ತೆ. ಒಂದೇ ವಂಶವಾಹಿ, ಒಂದೇ ಪ್ರಭೇದ, ಆದ್ರೆ ವಿಭಿನ್ನ ಭೌತಿಕ ಲಕ್ಷಣಗಳನ್ನ ಹೊಂದಿದಿರೋದಕ್ಕೆ ಏನಂತ ಕರಿಬೇಕಂದ್ರೆ ಇಕಾರ್ಡ್ ಅಂತ ಕರಿಬೇಕು. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಯೂಫೋರ್ಬಿಯಾ ಹಿರ್ತಾ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಸಾಮಾನ್ಯವಾಗಿ ನಾವು ಹಳ್ಳಿ ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಕಾಲು ಹಾದಿಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇದೇ ಅದನ್ನ ಯೂಫೋರ್ಬಿಯಾ ಹಿರ್ತಾ ಅಂತ ಕರಿತೀವಿ ಇದನ್ನ. ಎಸ್. ನೆಕ್ಸ್ಟ್ ಇನ್ನೊಂದಿದೆ, ಇಕೋ ಟೈಪ್ ಅಂತಿದೆ. ಇದಕ್ಕೆ ಸಿಂಪಲ್ ಆಗಿ ಹ್ಯೂಮನ್ ಸ್ಪೀಸೀಸ್ ಅನ್ನ ಕೊಡ್ಬೋದು.
ಹೌದಾ, ಮಾನವ ಜನಾಂಗಗಳು ಅಂತಕ್ಕಂಥದ್ದು, ಹ್ಯೂಮನ್ ರೇಸಸ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಿಗ್ರಾಯ್ಡ್ ಅಂತಕ್ಕಂಥ ಜನ, ಕಾಕಸೈಡ್ ಅಂತಕ್ಕಂಥ ಜನ, ಮಂಗೋಲಾಯ್ಡ್ಸ್ ಅಂತಕ್ಕಂಥ ಜನ, ಪ್ರೋಟೋ ಆಸ್ಟ್ರಾಯ್ಡ್ಸ್ ಅಂತ ಕರಿತೇವೆ. ನಾವೆಲ್ಲ ಯಾರು ಅಂತಂದ್ರೆ ನಾವು ಪ್ರೋಟೋ ಆಸ್ಟ್ರಾಯ್ಡ್ಸ್. ಈಗ ಚೀನಾ, ಮಂಗೋಲಿಯಾ, ಜಪಾನ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಇವರೆಲ್ಲ ಯಾರಂತಂದ್ರೆ ಮಂಗೋಲಾಯ್ಡ್ಸ್. ಇನ್ನು ನೆಕ್ಸ್ಟ್ ಕಾಕಸೈಡ್ಸ್ ಅಂತಂದ್ರೆ ಎಲ್ಲ ಯುಎಸ್ಎದವರು, ಯುರೋಪ್ ವಿಭಾಗದಲ್ಲಿ ಇದಾರಲ್ಲ ಇವರೆಲ್ಲ ಏನಪ್ಪಾ ಅಂತಂದ್ರೆ ಕಾಕಸೈಡ್ಸ್ ಅಂತ ಕರಿತೀವಿ ನಾವು. ಹೌದಾ, ನಾವ್ ಏನಪ್ಪಾ ಅಂತಂದ್ರೆ ಆಫ್ರಿಕಾದವರೆಲ್ಲ ಏನಪ್ಪಾ ಅಂತಂದ್ರೆ ಅವರು ನಿಗ್ರಾಡ್ಸ್ ಅಂತ ಕರಿತೀವಿ. ಇವೆಲ್ಲಾನು ಆಕ್ಚುಲಿ ಮಾನವ ಅನ್ನೋದು ಇದು ಒಂದೇ ಪ್ರಭೇದ, ಆದ್ರೆ ಇವುಗಳಲ್ಲಿ ಜೆನೆಟಿಕಲಿ ಏನಾಗಿರುತ್ತೆ ಅಂದ್ರೆ ವಂಶವಾಹಿಕವಾಗಿ ಡಿಫ್ರೆಂಟ್ ಆಗಿರುತ್ತೆ. ಇವ್ರದೊಂದು ವಂಶವಾಹಿ ಬೇರೆ, ಇವ್ರದೊಂದು ವಂಶವಾಹಿ ಬೇರೆ, ಇವ್ರದೊಂದು ವಂಶವಾಹಿ ಬೇರೆ, ಇವ್ರದೊಂದು ವಂಶವಾಹಿ ಬೇರೆ. ಎಲ್ಲ ವಂಶವಾಹಿ ಏನಾಗಿರುತ್ತೆ ಅಂದ್ರೆ ಜೆನೆಟಿಕ್ ಜೀನ್ಸ್ ಏನಾಗಿರುತ್ತೆ ಅಂದ್ರೆ ಚೇಂಜ್ ಇರುತ್ತೆ, ಬಟ್ ಪ್ರಭೇದ ಏನಾಗಿರುತ್ತೆ ಒಂದೇ ಇರುತ್ತೆ. ಈ ರೀತಿ ಜೆನೆಟಿಕಲಿ ಡಿಫ್ರೆಂಟ್ ಅಂದ್ರೆ ವಂಶವಾಹಿಯಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ತುಂಬಾ ವಿಭಿನ್ನವಾಗಿರುತ್ತೆ, ಆದ್ರೆ ಪ್ರಭೇದ ಮಾತ್ರ ಏನಾಗಿರುತ್ತೆ ಅಂದ್ರೆ ಸೇಮ್ ಇರುತ್ತೆ. ಇವುಗಳನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಇಕೋ ಟೈಪ್ ಅಂತ ಕರಿಬೇಕು. ಇಕೋ ಟೈಪ್ ಅಂತಂದ್ರೆ ಸಿಂಪಲ್ ಆಗಿ ಏನ್ ಕೊಡ್ಬೇಕಂತಂದ್ರೆ ಒಂದೇ ಪ್ರಭೇದಕ್ಕೆ ಸೇರಿರತ್ತೆ, ಆದ್ರೆ ಅವುಗಳ ವಂಶವಾಹಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಬದಲಾವಣೆ ಇರುತ್ತೆ. ಎಕ್ಸಾಂಪಲ್ ಮಾನವ ಜನಾಂಗ, ಮಾನವ ಅಂತಕ್ಕಂಥದ್ದು ಒಂದೇ ಪ್ರಭೇದ, ಆದ್ರೆ ಅವುಗಳಲ್ಲಿ ಸಾಕಷ್ಟು ಜನಾಂಗಗಳಿರೋದ್ರಿಂದ ಅವುಗಳ ಒಂದು ಜೆನೆಟಿಕಲಿ ಅಥವಾ ವಂಶವಾಹಿಕವಾಗಿ ಏನಾಗಿರುತ್ತೆ ಅಂತಂದ್ರೆ ತುಂಬಾ ಬೇರೆ ಬೇರೆ ಆಗಿರುತ್ತೆ ಅಂತ ಗೊತ್ತಿರಲಿ. ಇದನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಟೈಪ್ಸ್ ಅಂತ ಕರಿಬೇಕು, ಎಕೋ ಟೈಪ್ಸ್ ಅಂತ ಹೇಳ್ಬಿಟ್ಟು. ಹೌದಾ, ಎಕ್ಸಾಂಪಲ್ ಇದನ್ನ ಈ ಪದವನ್ನ ಭಾರತದಲ್ಲಿ ಆರ್ ಮಿಶ್ರಾ ಮತ್ತು ರಾವ್ ಅಂತಕ್ಕಂಥವ್ರು ಏನ್ ಮಾಡಿದಾರೆ ಅಂದ್ರೆ ಈ ಪರಿಕಲ್ಪನೆಯನ್ನ ತಂದಿದ್ದಾರೆ. ಇದನ್ನ ನೆನ್ಪಿಟ್ಕೋಬೇಕು. ಇಕೋ ಟೈಪ್ ಅಂತಕ್ಕಂಥ ಪದವನ್ನ ಭಾರತದಲ್ಲಿ ಈ ಪರಿಕಲ್ಪನೆಯನ್ನ ತಂದವರು ಯಾರು ಅಂತಂದ್ರೆ ಆರ್ ಮಿಶ್ರಾ ಮತ್ತು ಇನ್ನೊಂದು ಯಾರಪ್ಪ ಅಂತಂದ್ರೆ ರಾವ್ ಅಂತೇಳಿ. ಆಕ್ಚುಲಿ ಟುರೇಸನ್ ಅಂತಕ್ಕಂತ ಒಬ್ಬ ವ್ಯಕ್ತಿ 1920ರಲ್ಲಿ ಎಕೋ ಟೈಪ್ ಅಂತಕ್ಕಂತ ಪದವನ್ನು ಮೊಟ್ಟ ಮೊದಲು ಪರಿಚಯ ಮಾಡ್ತಾರೆ. ಆದ್ರೆ ಆ ಪರಿಚಯ ಮಾಡಿರ್ತಕ್ಕಂತ ಆ ಪದವನ್ನ ಈ ಪರಿಕಲ್ಪನೆಯನ್ನ ನಮ್ಮ ಭಾರತದಲ್ಲಿ ತಂದವರು ಯಾರು ಅಂತಂದ್ರೆ ಆರ್ ಮಿಶ್ರಾ. ಆರ್ ಮಿಶ್ರಾ ಅಂತಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಜೀವ ಪರಿಸರ ಶಾಸ್ತ್ರದ ಪಿತಾಮಹ, ಭಾರತದ ಜೀವ ಪರಿಸರ ಶಾಸ್ತ್ರದ ಪಿತಾಮಹ ರಾಮದೇವ್ ಮಿಶ್ರಾ ಅಂತ ಹೇಳಿದ್ವಲ್ಲ, ಅವ್ರನ್ನೇ ಸಿಂಪಲ್ ಆಗಿ ಆರ್ ಮಿಶ್ರಾ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದೆ. ಇವ್ರು ಈ ಪರಿಕಲ್ಪನೆ ತಂದಿರ್ತಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನೊಂದು ಕೂಡ ಏನ್ ಮಾಡಿರಿ ಅಂತಂದ್ರೆ ನೀವು ನೆನ್ಪಿಟ್ಕೊಳ್ಳಿ. ಎಕೋ ಟೈಪ್ ಅಂತಂದ್ರೆ ಇನ್ನೊಂದ್ಸರ್ತೆ ಪ್ರಭೇದ ಮಾತ್ರ ಒಂದೇ ಇರುತ್ತೆ, ಆದ್ರೆ ಅವುಗಳ ವಂಶವಾಹಿ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಇರುತ್ತೆ. ಇದನ್ನ ನಾವೇನಂತ ಕರಿಬೇಕಂದ್ರೆ ಎಕೋ ಟೈಪ್. ಎಸ್, ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್. ಕೀ ಸ್ಟೋನ್ ಸ್ಪೀಸೀಸ್ ಅಂತಕ್ಕಂಥ ಪದವನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳ್ಬಿಟ್ಟು ಕೀ ಸ್ಟೋನ್ ಸ್ಪೀಸೀಸ್, ಕೀ ಸ್ಟೋನ್ ಪ್ರಭೇದ ಅಂತ ಕರಿತೀವಿ. ಕೀ ಸ್ಟೋನ್ ಅಂತಂದ್ರೆ ಸಿಂಪಲ್ ಆಗಿ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಪರಿಸರ ವ್ಯವಸ್ಥೆ ತಗೊಂಡ್ರೆ ಅದರ ಪಾತ್ರ ತುಂಬಾ ಮುಖ್ಯವಾಗಿರ್ಬೇಕು. ಈಗ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಮಗ್ ಮುಖ್ಯವಾಗಿ ಹುಲಿ ಅಂತ ಕರಿತೀವಿ ನಾವು. ಹುಲಿ ಅನ್ನೋದನ್ನ ನಾವ್ ಏನಂತ ಕರಿಬಹುದು ಅಂತಂದ್ರೆ ಮುಖ್ಯ ಪ್ರಭೇದ ಅಂತಾನು ಕೂಡ. ಕೀ ಸ್ಟೋನ್ ಅಂತಂದ್ರೆ ಪ್ರಮುಖ ಪ್ರಭೇದ. ಈಗ ಸಾಕಷ್ಟು ಏನಪ್ಪಾ ಅಂತಂದ್ರೆ ಸಸ್ಯಾಹಾರಿ ಜೀವಿಗಳಿರ್ತವೆ. ಆ ಸಸ್ಯಾಹಾರಿ ಜೀವಿಗಳನ್ನ ನಾವು ಯಾರು ನಿಯಂತ್ರಣ ಮಾಡ್ಬೇಕು ಅಂತಂದ್ರೆ ಈ ಹುಲಿಗಳು ಅಥವಾ ಮಾಂಸಾಹಾರಿ ಪ್ರಾಣಿಗಳು, ಎಕ್ಸಾಂಪಲ್ ಹುಲಿ, ಸಿಂಹ, ಇವು ನಿಯಂತ್ರಣ ಮಾಡ್ತವೆ. ಸರಿ, ಹೆಂಗೆ ಅಂತಂದ್ರೆ ಸಪೋಸ್ ಹುಲಿಗಳು ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇವತ್ತು ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಅಸಮತೋಲನವಾಗ್ತಾ ಇತ್ತು. ಯಾಕಂತಂದ್ರೆ ಹುಲಿಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಜಿಂಕೆ ಅಂತಕ್ಕಂತ ಅಥವಾ ಟೋಟಲ್ ಸಸ್ಯಾಹಾರಿ ಪ್ರಾಣಿಗಳನ್ನ ತಿನ್ನೋದ್ರ ಮೂಲಕ ಅವುಗಳ ಸಂತತಿಯನ್ನು ಏನೇನ್ ಮಾಡ್ತಾವ ಅಂತಂದ್ರೆ ನಿಯಂತ್ರಣ ಮಾಡ್ತವೆ. ಒಂದ್ ವೇಳೆ ಹುಲಿಗಳು ಇರ್ಲಿಲ್ಲ ಅಂತಂದ್ರೆ ಈ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಏನಾಗ್ತಾ ಇತ್ತು ಅಂದ್ರೆ ಹೆಚ್ಚಾಗತ್ತೆ. ಹೆಚ್ಚಾಗಿ ಆ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಸಸ್ಯ ವರ್ಗದ ಪ್ರಮಾಣವನ್ನ ಕಡಿಮೆ ಆಗತ್ತೆ. ಕಾರಣ ಎಲ್ಲ ತಿಂದು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಖಾಲಿ ಮಾಡ್ತಾ ಇದ್ವು, ವೆಜಿಟೇಷನ್ ಎಲ್ಲ ಲಾಸ್ ಆಗ್ತಾ ಇತ್ತು. ಹಾಗಾಗಿ ಅವುಗಳನ್ನ ನಿಯಂತ್ರಣ ಮಾಡುದು. ಯಾವುಗಳು ಯಾವ ಜೀವಿಗಳು ಒಂದು ಪರಿಸರ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ಇರುತ್ತೋ ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೀ ಸ್ಟೋನ್ ಸ್ಪೀಸೀಸ್. ಹೌದಾ, ಎಕ್ಸಾಂಪಲ್ ಎಲ್ಲಿ ಕೊಟ್ಟಿದ್ದಾರೆ, ಆವಾಸ ಸ್ಥಾನ ಅಥವಾ ಪರಿಸರ ವ್ಯವಸ್ಥೆಯ ರಚನೆ, ಕಾರ್ಯನಿರ್ವಹಣೆ, ಉತ್ಪಾದಕತೆಯಲ್ಲಿ ನಿರ್ದಿಷ್ಟ ಪಾತ್ರವನ್ನು ವಹಿಸೋದು. ಅಂತ ಪ್ರಭೇದಗಳ ಅಳಿವು ಗಮನಾರ್ಹವಾದ ಪರಿಸರ ವ್ಯವಸ್ಥೆ ಬದಲಾವಣೆ ಮತ್ತು ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು. ಅಂದ್ರೆ ಒಂದ್ ವೇಳೆ ಅವುಗಳೇನಾದ್ರೂ ಅಳಿದು ಹೋದವು ಅಂತಂದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಏನಾಗತ್ತಂದ್ರೆ ಅಸಮತೋಲನ ಆಗತ್ತೆ. ಇಲ್ಲೇ ಕೊಟ್ಟಿದ್ದಾರೆ, ಕೀಸ್ಟೋನ್ ಪ್ರಭೇದಗಳು ನಾಶವಾದಾಗ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಏನಾಗತ್ತಂದ್ರೆ ಅಸಮತೋಲನ ಆಗತ್ತೆ. ಈಗ ಎಕ್ಸಾಂಪಲ್ ನಾವು ಜೇನು ಹುಳವನ್ನು ಕೂಡ ನಾವೇನಂತ ಕರಿತೇವೆ ಅಂತಂದ್ರೆ ಮುಖ್ಯ ಪ್ರಭೇದ ಅಂತಾನು ಅಥವಾ ಕೀ ಸ್ಟೋನ್ ಪ್ರಭೇದ ಅಂತಾನು ಕರಿತೀವಿ ನಾವು. ಎಕ್ಸಾಂಪಲ್ ಜೇನುಹುಳ ಇಲ್ಲಿದೆ ನೋಡಿ. ಜೇನುಹುಳ, ಈ ಜೇನುಹುಳ ಏನ್ ಮಾಡತ್ತಂತಂದ್ರೆ ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈಗ ಎಕ್ಸಾಂಪಲ್ ಯಾಕಂದ್ರೆ ಜೇನುಹುಳದ ಕಾಲಗಳಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಸ್ಯದ ಬೀಜ ಕಣಗಳು ಅಥವಾ ಪರಾಗರೇಣುಗಳು ಅಂಟ್ಕೊಂಡ್ಬಿಟ್ಟು ಇನ್ನೊಂದು ಸಸ್ಯದ ಹೂವಿನ ಮೇಲೆ ಕುಂತ್ಕೊಂಡಾಗ ಆ ಪರಾಗಸ್ಪರ್ಶ ಕ್ರಿಯೆ ನಡೆಯೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ಸಂತಾನೋತ್ಪತ್ತಿ, ಸಸ್ಯಗಳಲ್ಲಿ ಆಗ್ತಕ್ಕಂಥ ಸಂತಾನೋತ್ಪತ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ. ಇತ್ತೀಚೆಗೆ ಗೊತ್ತಿರ್ಲಿ, ಜೇನು ಹುಳಗಳ ಸಂಖ್ಯೆ ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ನಾವು ಬಳಸ್ತಕ್ಕಂತಹ ಕೀಟನಾಶಕಗಳು. ಈ ಕೀಟನಾಶಕಗಳು ಏನಾದ್ರೂ
ಹೆಚ್ಚಾಗಿ ಬಳಕೆ ಮಾಡಿದ್ರೆ ಜೇನುಹುಳುಗಳು ಏನಾಗ್ತಾವ ಅಂದ್ರೆ ಸತ್ತು ಹೋಗ್ತವೆ. ಯಾಕಂತಂದ್ರೆ ಪಾಪ ಅವ್ ಏನ್ ಮಾಡ್ತಿರ್ತಾವ ಅಂತಂದ್ರೆ ಆ ಆ ಒಂದು ಹೂವಿನಲ್ಲಿರ್ತಕ್ಕಂತ ಒಂದು ರಸವನ್ನ ಹೀರೋದಕ್ಕೆ ಬಂದಿರ್ತವೆ, ಮಕರಂದವನ್ನು ಹೀರೋದಕ್ಕೆ. ಆದ್ರೆ ಅಲ್ಲಿ ಏನಾಗಿರತ್ತಂದ್ರೆ ನಾವು ಸಿಂಪಡಣೆ ಮಾಡಿರ್ತಕ್ಕಂಥದ್ದು ಆ ಜೀವಿಗಳ ನಾಶಕ್ಕೆ ಏನಾಗತ್ತಂದ್ರೆ ಕಾರಣವಾಗ್ತಿರೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ಅತಿ ಕಡಿಮೆ ಆಗತ್ತೆ. ಮುಂದೊಂದಿನ ನಮಗೆ ಇಳುವರಿಯಲ್ಲಿ ಕೂಡ ಏನಾಗತ್ತಂತಂದ್ರೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮುಂಚೆ ಎಲ್ಲ ನಾವು ಸೌತೆಕಾಯಿ ಅಥವಾ ಏನಾದ್ರೂ ಬೆಳೆಯನ್ನ ಬೆಳೆದಾಗ ತೆಂಗಿನ ಗಿಡ ಇವನ್ನೆಲ್ಲ ನೋಡಿರ್ತೀರಾ, ಎಷ್ಟು ಜೇನುಹುಳಗಳು ಇರ್ತವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಜೇನುಹುಳಗಳೆಲ್ಲ ನಾಶವಾಗಿ ಹೋಗ್ತಾ ಇದೆ. ಮುಖ್ಯವಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆಯೋದಕ್ಕೆ ಮುಖ್ಯ ಕಾರಣ ಯಾವ್ದಂತಂದ್ರೆ ಜೇನುಹುಳನೇ. ಆದ್ರೆ ಈ ಜೇನುಹುಳ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಖಾಲಿ ಆಗೋದ್ರಿಂದ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಆಗ್ತಕ್ಕಂಥ ಸಂತಾನೋತ್ಪತ್ತಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ನಾವು ಜೇನುಹುಳಗಳನ್ನ ಏನಂತ ಕರಿಬೇಕಂತಂದ್ರೆ ಕೀ ಸ್ಟೋನ್ ಸ್ಪೀಸೀಸ್. ಸಸ್ಯಗಳು ಪರಾಗಸ್ಪರ್ಶ ಮಾಡುವ ಮೂಲಕ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತದೆ ಯಾವ್ದಂತಂದ್ರೆ ಜೇನುಹುಳ. ಒಂದು ವೇಳೆ ಜೇನುಹುಳಗಳ ಸಂತತಿ ನಾಶವಾದ್ರೆ ಪರಾಗಸ್ಪರ್ಶ ಕ್ರಿಯೆ ಅಥವಾ ಸಂತಾನೋತ್ಪತ್ತಿಗೆ ಸಾಕಷ್ಟು ತೊಂದರೆ ಆಗತ್ತೆ. ಅದಕ್ಕೆ ಮುಖ್ಯ ಕಾರಣ ಯಾವ್ದಾಗಿತ್ತು? ಜೇನುಹುಳ. ಹೀಗಾಗಿ ನಾವೇನಂತ ಕರಿತೀವಿ ಅಂತಂದ್ರೆ ಅದನ್ನ ಕೀ ಸ್ಟೋನ್ ಪ್ರಭೇದ ಅಂತ ಕರಿತೀವಿ. ನಂತರ ಕೊನೆಗೆ ಅವುಗಳು ಪಕ್ಷಿಗಳಿಗೆ ಏನಪ್ಪಾ ಅಂತಂದ್ರೆ ಆಹಾರವಾಗಿ ಹೋಗ್ತವೆ ಅಂತ ಗೊತ್ತಿರ್ಲಿ. ನೆಕ್ಸ್ಟ್, ಆನೆಗಳು ಕೂಡ ಏನಪ್ಪಾ ಅಂತಂದ್ರೆ ನಾವು ಪ್ರಮುಖ ಪ್ರಭೇದ ಅಂತಾನು ಕರಿತೀವಿ. ಈಗ ಆಫ್ರಿಕನ್ ಸವನ್ನ ಹುಲ್ಲುಗಾವಲುಗಳಲ್ಲಿ ಇವುಗಳನ್ನ ನಾವು ಕೀ ಸ್ಟೋನ್ ಪ್ರಭೇದಗಳಂತೆ ಪರಿಗಣಿಸ್ತೀವಿ. ಕಾರಣ ಇದು ಮರದ ಸಂಖ್ಯೆಯನ್ನು ಚೆನ್ನಾಗಿದೆ ಇಲ್ಲಿ ಸರ್, ಮರದ ಸಂಖ್ಯೆಯನ್ನು ಏನ್ ಮಾಡತ್ತ ಅಂತಂದ್ರೆ ನಿರ್ವಹಣೆ ಮಾಡುತ್ತೆ. ಯಾಕಂತಂದ್ರೆ ಮರಗಳನ್ನೆಲ್ಲ ಏನ್ ಮಾಡತ್ತ ಅಂತಂದ್ರೆ ಆ ಭಾಗದಲ್ಲಿ ತುಳಿದು ಹಾಕೋದು ಅಥವಾ ಕೆಡೋದು, ಈಗ ಈ ರೀತಿ ಏನಪ್ಪಾ ಅಂತಂದ್ರೆ ನಿಯಂತ್ರಣ ಮಾಡ್ತಿರತ್ತೆ. ಇದರಿಂದ ಹುಲ್ಲು ಪ್ರದೇಶಕ್ಕೆ ಈ ಹುಲ್ಲುಗಾವಲು ಬೆಳೆಯೋದಕ್ಕೆ ಸಾಕಷ್ಟು ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗತ್ತೆ. ಆ ಹುಲ್ಲುಗಾವಲು ಪ್ರದೇಶ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿದ್ ಯಾವುದು? ಈ ಆನೆಗಳು. ಸೊ ಹಾಗಾಗಿ ಇವುಗಳನ್ನ ಏನಂತ ಕರಿಬೇಕಂತಂದ್ರೆ ನಾವು ಕೀ ಸ್ಟೋನ್ ಪ್ರಭೇದ ಅಂತ ಕರಿತೇವೆ. ಇವನ್ ಆಲ್ಸೋ ಹುಲಿ. ಈ ಹುಲಿ ಬಗ್ಗೆ ಮಾತಾಡಿದೆ, ಯಾಕಂದ್ರೆ ಸಸ್ಯಾಹಾರಿಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಒಂದು ಹುಲಿಗಳ ಸಂಖ್ಯೆ ಏನಾದ್ರೂ ಖಾಲಿ ಆಗ್ತಾ ಹೋದ್ರೆ ಅವಾಗ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಏನಾಗುತ್ತೆ? ಹೆಚ್ಚಾಗತ್ತೆ, ಪರಿಸರದಲ್ಲಿ ಅಸಮತೋಲನ ಆಗುತ್ತೆ. ಇನ್ನು ಹದ್ದುಗಳನ್ನು ಕೂಡ ತುಂಬಾ ಮುಖ್ಯವಾಗಿರ್ತವೆ. ಹದ್ದುಗಳು ಏನ್ ಮಾಡ್ತಾವ ಅಂತಂದ್ರೆ ಹಾವುಗಳನ್ನ ತಿಂತವೆ. ಒಂದು ವೇಳೆ ಹದ್ದುಗಳೆಲ್ಲ ಖಾಲಿ ಆಗ್ತಾ ಹೋದ್ವು ಅಂತಂದ್ರೆ ಹಾವುಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ? ಹೆಚ್ಚಿಗೆ ಆಗತ್ತೆ. ಹಾಗಾಗಿ ಅವಾಗ ಪರಿಸರದಲ್ಲಿ ಏನಾಗತ್ತಂದ್ರೆ ಅಸಮತೋಲನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಹದ್ದುಗಳು ಏನ್ ಮಾಡ್ತಾವ ಅಂದ್ರೆ ಹಾವುಗಳನ್ನ ನಿಯಂತ್ರಣ ಮಾಡ್ತವೆ. ಹಾವುಗಳು ಯಾವ್ದನ್ನ ನಿಯಂತ್ರಣ ಮಾಡ್ತವೆ? ಕಪ್ಪೆ ಮತ್ತು ಇಲಿಗಳನ್ನ ನಿಯಂತ್ರಣ ಮಾಡ್ತವೆ. ಒಂದಕ್ಕೊಂದು ಅವಲಂಬನೆ ಆಗಿರುತ್ತೆ. ಬಟ್ ಇವೆಲ್ಲದಕ್ಕೂ ಮೇನ್ ಆಗಿರ್ತಕ್ಕಂಥ ಕಾರಣ ಯಾವ್ದಂತಂದ್ರೆ ಹದ್ದು. ಹಾಗಾಗಿ ಇದನ್ನು ನಾವು ಕೀ ಸ್ಟೋನ್. ಸಿಂಪಲ್ ಆಗಿ ಒಂದು ನಿರ್ದಿಷ್ಟ ಪರಿಸರ ವ್ಯವಸ್ಥೆಯಲ್ಲಿ ಸಾಕಷ್ಟು ಜೀವಿ ಪ್ರಭೇದಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಜೀವಿಗಳು ಯಾವ್ಗಳು ಇರ್ತಾವೋ ಅವುಗಳಿಗೆ ನಾವು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಜೇನುನೊಣಗಳಾಗಿರ್ಬೋದು, ಆನೆಗಳಾಗಿರ್ಬೋದು, ಹುಲಿ ಆಗಿರ್ಬೋದು, ಹದ್ದಾಗಿರ್ಬೋದು, ಸಿಂಹ, ಇವುಗಳನ್ನ ನಾವು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ಇವುಗಳು ಏನಾದ್ರೂ ನಾಶವಾಗಿ ಹೋದ್ರೆ ಪರಿಸರ ಸಂಪೂರ್ಣವಾಗಿ ಏನಾಗುತ್ತಂದ್ರೆ ಅಸಮತೋಲನವಾಗುತ್ತೆ ಅಂತ ಗೊತ್ತಿರಲಿ. ಯಾವುದೇ ಒಂದು ಪ್ರಭೇದದ ಜೀವಿಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ಜೀವಿಗಳಿಗೆ ಏನಂತ ಕರಿಬೇಕಂತ ಕೇಳಿದ್ರೆ ಕೀ ಸ್ಟೋನ್ ಪ್ರಭೇದ ಅಂತ ಕರಿಬೇಕು. ಎಸ್. ಇನ್ನು ಲಾಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಜೀವಿ ಪರಿಸರ ಸ್ಥಾನ, ಎಕಾಲಜಿಕಲ್ ನಿಕೆ ಅಂತ ಕರಿತೀವಿ. ಹೌದಾ? ಏನ್ ಸರ್ ಜೀವಿ ಪರಿಸರ ಸ್ಥಾನ ಅಂತಂದ್ರೆ ಒಂದು ಯಾವುದೇ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಜಾತಿಯ ಅಥವಾ ಒಂದು ನಿರ್ದಿಷ್ಟ ಪ್ರಭೇದದ ಜೀವಿ ಅದು ಏನು ಕೆಲಸ ಮಾಡ್ತಿರತ್ತೋ ಅಥವಾ ಅದರ ಕ್ರಿಯಾತ್ಮಕ ಪಾತ್ರ ಏನೋ ಆ ಪಾತ್ರವನ್ನ ನಾವೇನಂತ ಕರಿಬೇಕಂತ ಕೇಳಿದ್ರೆ ಎಕಾಲಜಿಕಲ್ ನಿಕೆ. ಇಲ್ಲೇ ಇದೆ ನೋಡಿ, ಜೀವಿ ಪರಿಸರ ಸ್ಥಾನ ಅದರ ಆವಾಸ ಸ್ಥಾನದಲ್ಲಿ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಅದರ ವಿಶಿಷ್ಟ ಕಾರ್ಯ ಅಥವಾ ಕಾರ್ಯನಿರ್ವಹಣಾ ಪಾತ್ರವನ್ನ ನಾವೇನಂತ ಕರಿಬೇಕಂತಂದ್ರೆ ಏನಂತ ಕರಿಬೇಕಂತಂದ್ರೆ ಜೀವಿ ಪರಿಸರ ಸ್ಥಾನ. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲೊಂದೇನಿದೆ ಅಂತಂದ್ರೆ ಪರಿಸರ ಇದೆ ಅಂತ ಇಟ್ಕೊಳ್ಳಿ. ಈ ಪರಿಸರ ವ್ಯವಸ್ಥೆ ಇಲ್ಲಿ ಕಮ್ಯುನಿಟಿ ಇರುತ್ತೆ. ಕಮ್ಯುನಿಟಿ ಅಂತಂದ್ರೆ ಅವಾಗ್ಲೇ ಮಾತಾಡಿದೆ, ಸಾಕಷ್ಟು ಪ್ರಭೇದದ ಜೀವಿಗಳು ಕೂಡ್ಕೊಂಡಿರ್ತಕ್ಕಂಥ ಭಾಗವನ್ನು ಏನಂತ ಕರಿಬೇಕು? ಕಮ್ಯುನಿಟಿ, ಸಮುದಾಯ ಅಂತ ಕರಿತೀವಿ. ಇಲ್ಲ ಫಾರ್ ಎಕ್ಸಾಂಪಲ್ ಏನಿದೆ ಅಂತಂದ್ರೆ ನಮಗೆ ಒಂದು ಕಮ್ಯುನಿಟಿ ಯಾವ್ದಪ್ಪ ಅಂತಂದ್ರೆ ಒಂದು ಸಸ್ಯ ಇದೆ ಅಂತ ಇಟ್ಕೊಳ್ಳಿ. ಈ ಸಸ್ಯದಲ್ಲಿ ಏನಾಗಿರತ್ತೆ ಅಂತಂದ್ರೆ ಸಾಕಷ್ಟು ಪಕ್ಷಿಗಳು ಬದುಕ್ತಾ ಇರ್ತವೆ. ಹೌದಾ? ಆ ಪಕ್ಷಿಗಳು ಬದುಕಬೇಕಾದ್ರೆ ಎಲ್ಲಾ ಪಕ್ಷಿಗಳು ಈಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಪಕ್ಷಿಗಳು ಬದುಕ್ತಿರ್ತಾವಲ್ಲ, ಆ ಪಕ್ಷಿಗಳು ಕೆಲಸ ಏನಾಗಿರುತ್ತೆ ಅಂತಂದ್ರೆ ಬೇರೆ ಬೇರೆ ಒಂದೇ ಪ್ರಭೇದದ ಪಕ್ಷಿ ಇರಲ್ಲ, ಬೇರೆ ಬೇರೆ ಪ್ರಭೇದದ ಏನಾಗಿರ್ತಾವ ಅಂತಂದ್ರೆ ಪಕ್ಷಿಗಳು. ಈಗ ಕೆಲವೊಂದಿಷ್ಟು ಏನ್ ಮಾಡ್ತಾವ ಅಂತಂದ್ರೆ ಕೀಟಗಳನ್ನ ತಿಂತಿರ್ತವೆ. ಹೌದಾ? ಆ ಕೀಟಗಳನ್ನ ನಿಯಂತ್ರಣ ಮಾಡೋದು ಅಂದ್ರೆ ಅವುಗಳು ಏನ ತಿಂತಾವೆ, ಅವುಗಳು ಏನು ಆಹಾರ ಸೇವನೆ ಮಾಡ್ತವೆ, ಎಲ್ಲದ್ರದ್ದು ಒಂದು ಕಾರ್ಯ ಏನಾಗಿರುತ್ತೆ ಅಂದ್ರೆ ಬೇರೆ ಇರುತ್ತೆ. ಈಗ ಇನ್ನೊಂದು ಜಲ ಪರಿಸರ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಸಣ್ಣ ಸಣ್ಣ ಮೀನುಗಳು ಏನ್ ಮಾಡ್ತಿರ್ತಾವ ಅಂತಂದ್ರೆ ಬರೇ ಸಸ್ಯ ಪ್ಲವಕಗಳನ್ನ ತಿಂತಿರ್ತಾವ, ಅದೊಂದು ಕಾರ್ಯ ಅದರ ಬೇರೆನೆ. ಈಗ ಶಾರ್ಕ್ಗಳು ಬಂದು ಅಂತಂದ್ರೆ ಏನ್ ಮಾಡ್ತಾವ ಅಂದ್ರೆ ಶಾರ್ಕ್ ಅಥವಾ ತಿಮಿಂಗಿಲಗಳು ಅಂತ ಬಂದು ಅಂತಂದ್ರೆ ಈ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ಏನ್ ಮಾಡ್ತಾವ ಅಂದ್ರೆ ತಿಂದಾಕ್ತವೆ. ಇದ್ರದೊಂದು ಕಾರ್ಯನೇ ಬೇರೆ, ಅದರದೊಂದು ಕಾರ್ಯನೇ ಬೇರೆ. ಪ್ರತಿಯೊಂದು ಅದು ಏನೇನು ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನಾವು ಪರಿಸರ ಒಂದು ಸ್ಥಾನ ಅಂತ ಕರಿತೀವಿ. ಈಗ ಇದರ ಆವಾಸ ಸ್ಥಾನದಲ್ಲಿ ಅದರ
ಆವಾಸ ಸ್ಥಾನದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕ್ರಿಯಾತ್ಮಕ ಗುಣಲಕ್ಷಣಗಳನ್ನು ಆ ಸಾಮಾನ್ಯ ಆವಾಸ ಸ್ಥಾನದಲ್ಲಿ ಜೀವಿ ಪರಿಸರ ಸ್ಥಾನ ಎಂದು ಉಲ್ಲೇಖಿಸಲಾಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಭೇದಗಳಿರ್ತವೆ. ಆ ಪ್ರಭೇದಗಳಿರ್ತವೆ ಆವಾಸ ಸ್ಥಾನದಲ್ಲಿ ಸಾಕಷ್ಟು ಪ್ರಭೇದಗಳಿರ್ತವೆ. ಆದ್ರೆ ಅವುಗಳ ಕೆಲಸ ಏನಾಗಿರುತ್ತೆ ಅಂತಂದ್ರೆ ಬೇರೆ ಬೇರೆ ಆಗಿರುತ್ತೆ ಅಂತ ಗೊತ್ತಿರಲಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಪಕ್ಷಿಗಳು ಒಂದೇ ಆಹಾರದ ಮೇಲೆ, ಒಂದಿಷ್ಟು ಪಕ್ಷಿಗಳು ಏನ್ ಮಾಡ್ತಿರ್ತಾವ ಅಂತಂದ್ರೆ ಬೇರೆ ಆಹಾರ ತಿಂತಿರ್ತವೆ, ಅದ್ರದ್ದು ಕೆಲಸ ಬೇರೆ. ಇನ್ನೊಂದು ಪಕ್ಷಿ ಏನಾಗಿರುತ್ತೆ ಅಂದ್ರೆ ಬೇರೆ ಆಹಾರ ತಿಂತಿರುತ್ತೆ, ಅದ್ರದೊಂದು ಕೆಲಸ ಬೇರೆ. ಇನ್ನ ಕೆಲವೊಂದಿಷ್ಟು ಈಗ ಹುಲಿ ತಗೊಳ್ಳಿ. ಸೊ ಹುಲಿ ಏನಪ್ಪಾ ಅಂತಂದ್ರೆ ಮಾಂಸಾಹಾರಿ ಪ್ರಾಣಿ, ಅದೇನ್ ಮಾಡ್ತಿರತ್ತೆ ಸಸ್ಯಾಹಾರಿ ಪ್ರಾಣಿಗಳನ್ನ ತಿಂತಿರತ್ತೆ. ಅದು ಆಹಾರದ ಪೈಪೋಟಿನ ಅದಕ್ಕೆ ಬೇರೆ. ಈಗ ಹುಲಿ, ಸಿಂಹ, ಚಿರತೆ ಇವುಗಳ ನಡುವೆ ಆಹಾರದ ಪೈಪೋಟಿ ಏನಂತಂದ್ರೆ ಸಸ್ಯಾಹಾರಿ ಪ್ರಾಣಿಗಳನ್ನ ತಿನ್ನತಕ್ಕಂತ ಆಹಾರ ಪೈಪೋಟಿ ಇರುತ್ತೆ. ಹೌದಾ? ಮತ್ ಇನ್ನೊಂದು ಅದು ಯಾವ ಭಾಗದಲ್ಲಿ ಬದುಕತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳೆಲ್ಲ ಬದುಕ್ತವೆ, ಗಿಡದ ಗೂಡುಗಳಲ್ಲಿ ಬದುಕ್ತವೆ, ಅದ್ರದೊಂದು ಕಾರ್ಯ ಬೇರೆ. ಅದು ಆ ಪಕ್ಷಿಗಳೇನ್ ತಿಂತವೆ, ಕೀಟಗಳನ್ನ ತಿಂತವೆ, ಅದ್ರದೊಂದು ಕೆಲಸ ಬೇರೆ. ಇನ್ನು ಅದ್ರ ಕೆಳಭಾಗದಲ್ಲಿ ಸಾಕಷ್ಟು ಏನಿರ್ತಾವ ಅಂತಂದ್ರೆ ವಿಘಟಕ ಜೀವಿಗಳು ಇರ್ತವೆ. ವಿಘಟಕ ಜೀವಿಗಳು ಅಂತಂದ್ರೆ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಎರೆಹುಳು. ಎರೆಹುಳು ಏನ್ ಮಾಡ್ತಿರತ್ತೆ ಅಂತಂದ್ರೆ ಆ ಭಾಗದಲ್ಲಿ ಯಾವ್ದೇ ಸಸ್ಯದ ಎಲೆಗಳು ಉದುರಿ ಬಿದ್ದು ಅಂತಂದ್ರೆ ಅವುಗಳನ್ನು ಕೊಳೆಸ್ತಕ್ಕಂತ ಕೆಲಸ ಮಾಡುತ್ತೆ. ಒಂದೇ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಯ ಕಾರ್ಯ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಇರುತ್ತೆ. ಹುಲಿ ಮಾಂಸ ತಿನ್ನೋದು, ಅದ್ರ ಕಾರ್ಯ ಬೇರೆ. ಜಿಂಕೆ ಹುಲ್ಲು ತಿನ್ನೋದು, ಅದ್ರ ಕಾರ್ಯ ಬೇರೆ. ಅದ್ರ ಜೊತೆಗೆ ಹುಲ್ಲಿನಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಕೀಟಗಳಿರ್ತವೆ. ಆ ಕೀಟಗಳ ಅದೊಂದು ಭಾಗವನ್ನ ಭಕ್ಷಿಸ್ತಿರ್ತವೆ. ಈ ಎಕ್ಸಾಂಪಲ್ ಮಿಡತೆ ಅಂತ ಕರಿತೇವೆ. ಮಿಡತೆನು ಒಂದು ಪ್ರಭೇದ ಬೇರೆ. ಅದ್ರದ್ದು ಕಾರ್ಯ ಏನಂತಂದ್ರೆ ಆ ಸಣ್ಣ ಸಣ್ಣ ಎಲೆಯ ಗ್ರೀನ್ ಭಾಗವನ್ನ ತಿಂತಕ್ಕಂಥದ್ದು. ಈ ರೀತಿ ಏನಪ್ಪಾ ಅಂತಂದ್ರೆ ಆವಾಸ ಸ್ಥಾನ ಅಂತಂದ್ರೆ ಎಲ್ಲಾ ಪ್ರಾಣಿಗಳು ಒಂದೇ ಭಾಗದಲ್ಲಿ ಬದುಕ್ತಾವ? ಇಲ್ಲ. ಎಲ್ಲಾ ಭಾಗ ಅದು ಬದುಕ್ತಕ್ಕಂಥ ಭಾಗ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಇರುತ್ತೆ. ಹುಲಿ, ಈಗ ಹಾವುಗಳು ಸಣ್ಣ ಸಣ್ಣ ರಂಧ್ರಗಳಲ್ಲಿ ಬದುಕ್ತವೆ. ಮತ್ ಇನ್ನೊಂದು ನಾವು ಹಾವನ್ನೇ ತಗೊಂಡ್ರೆ ಈಗ ಕಾಳಿಂಗ ಸರ್ಪ ಅಂತ ಕರಿತೀವಿ. ಈ ಕಾಳಿಂಗ ಸರ್ಪದ ಕಾರ್ಯನೇ ಬೇರೆ. ಏನು ಕಾಳಿಂಗ ಸರ್ಪ ಮಾತ್ರ ಏನಾಗಿರತ್ತಂತಂದ್ರೆ ಗೂಡನ್ನ ಕಟ್ಟತಕ್ಕಂತ ಹಾವು. ಇದು ನಿಮ್ಗೆ ನೆನಪಿರ್ಲಿ, ಇದು ಎಕ್ಸಾಮ್ ಅಲ್ಲಿ ಕ್ವಶನ್. ಯಾವ ಹಾವು ಗೂಡನ್ನ ಕಟ್ಟತ್ತ ಅಂತ ಕೇಳಿದ್ರೆ ಕಾಳಿಂಗ ಸರ್ಪ. ಹಾಗಾದ್ರೆ ಅದ್ರ ಕೆಲಸ ಬೇರೆ ಆಯ್ತು ತಾನೆ. ಹಂಗೆ ಯಾವ್ದಾದ್ರು ಜೀವಿ ಗೂಡನ್ನ ಕಟ್ಟತ್ತ ಹಾವುಗಳಲ್ಲಿ ಇಲ್ಲ. ಹಂಗೆ ಆಹಾರ ಸೇವಿಸೋದ್ರಲ್ಲಿ ಅದರ ಕಾರ್ಯ ಬೇರೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನೇ ತಿಂತವೆ. ಈಗ ಪಕ್ಷಿಗಳು ಕೀಟಗಳನ್ನ ತಿಂತವೆ. ಅಥವಾ ಏನಪ್ಪಾ ಅಂತಂದ್ರೆ ಅವುಗಳು ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಘಟಕ ಜೀವಿಗಳ ಆ ಜೀವಿಗಳ ಸಸ್ಯದ ಎಲೆಗಳನ್ನ ಏನ್ ಮಾಡ್ತವೆ, ಕೊಳಿಸ್ತವೆ, ಅದು ಆಹಾರ. ಇನ್ನು ನೆಕ್ಸ್ಟ್ ಸಂತಾನೋತ್ಪತ್ತಿ ಪರಿಸರ ಸ್ಥಾನ. ಈಗ ಫಾರ್ ಎಕ್ಸಾಂಪಲ್ ಸಂತಾನೋತ್ಪತ್ತಿ ಕ್ರಿಯೆ ಬೇರೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪರಾಗಸ್ಪರ್ಶ ಕ್ರಿಯೆ. ಈಗ ಜೇನು ಹುಳುಗಳಿಂದ ಸಂತಾನೋತ್ಪತ್ತಿ ಆಗ್ತಿರತ್ತೆ. ಹೌದಾ? ಹೀಗಾಗಿ ಏನಪ್ಪಾ ಅಂತಂದ್ರೆ ಸಂತಾನೋತ್ಪತ್ತಿ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಎಲ್ಲಾ ಜೀವಿಗಳದ್ದು ಏನಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ. ಈಗ ಮಾವು ಲೈಂಗಿಕ ಸಂತಾನೋತ್ಪತ್ತಿ, ದಾಸವಾಳ ಅಂತ ಕರಿತೀವಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ. ಹೌದಾ? ಮತ್ತೆ ನಾ ಜೀವಿಗಳ ಬದುಕಬೇಕಾದ್ರೆ ಆ ಬದುಕೆ ಒಂದು ತಾಪಮಾನ ಆಗಿರ್ಬೋದು, ಭೂಮಿಯ ಆಕಾರ ಆಗಿರ್ಬೋದು, ಭೂಮಿ ಇಳಿಜಾರಿರುತ್ತೆ, ಆರ್ದ್ರತೆ, ಇನ್ನೊಂದು ಸಾಕಷ್ಟು ಅವಶ್ಯಕತೆಗಳ ಮೂಲಕ ಬದುಕ್ತಿರತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಭೌತಿಕ ಅಥವಾ ರಾಸಾಯನಿಕ ಜೀವ ಪರಿಸರ ಸ್ಥಾನ. ಸಿಂಪಲ್ ಆಗಿ ಕಲ್ಕೊಳ್ಳಿ. ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಜೀವಿಯು ಅವುಗಳು ನಿರ್ವಹಿಸ್ತಕ್ಕಂಥ ಕಾರ್ಯನಿರ್ವಹಣಾ ಪಾತ್ರ ಮತ್ತು ಇನ್ನೊಂದು ಗೊತ್ತಿರ್ಲಿ, ಅವುಗಳ ಪಾತ್ರ ಯಾವುದೇ ಒಂದಿಷ್ಟು ಸಾಕಷ್ಟು ಪ್ರಭೇದಗಳು ಒಂದೇ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನ ನಿರ್ವಹಿಸಲ್ಲ. ಪ್ರತಿಯೊಂದು ಜೀವಿಯ ಕಾರ್ಯ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಆಗಿರುತ್ತೆ. ಅದೇ ನಾನು ಹೇಳಿದ್ದೆ ಕಾರ್ಯ ಅಂತಂದ್ರೆ ಈಗ ಪಕ್ಷಿಗಳಲ್ಲಿ ಸಾಕಷ್ಟು ಪಕ್ಷಿಗಳಿದ್ದು ಅಂತಂದ್ರೆ ಆ ಪಕ್ಷಿಗಳ ಕಾರ್ಯ ಬೇರೆ ಬೇರೆ ಆಗಿರುತ್ತೆ. ಈಗ ಎಕ್ಸಾಂಪಲ್ ಹದ್ದು. ಹದ್ದು ಏನ್ ಮಾಡುತ್ತೆ ಅಂತಂದ್ರೆ ಅದರ ಆಹಾರ ಏನಪ್ಪಾ ಅಂತಂದ್ರೆ ಬದುಕ್ತಕ್ಕಂತ ಭಾಗನೇ ಬೇರೆ ಇರುತ್ತೆ ಮತ್ತು ಅದಕ್ಕೆ ತಿಂತಕ್ಕಂತ ಆಹಾರನೇ ಬೇರೆ ಇರುತ್ತೆ. ಈಗ ತುಂಬಾ ಸಣ್ಣ ಪಕ್ಷಿ ಹಮ್ಮಿಂಗ್ ಬರ್ಡ್ ಅಂತ ಕರಿತೇವೆ. ಇದು ಬದುಕ್ತಕ್ಕಂತ ಭಾಗನೇ ಬೇರೆ ಇರುತ್ತೆ, ಅದು ತಿಂತಕ್ಕಂತ ಆಹಾರನೇ ಬೇರೆ ಇರುತ್ತೆ. ಹಂಗಾದ್ರೆ ಎರಡದ್ರ ಕಾರ್ಯ ಸೇಮ್ ಆಯ್ತಾ ಬೇರೆ ಬೇರೆ ಆಯ್ತಂದ್ರೆ ಬೇರೆ ಬೇರೆ. ಆ ಕಾರ್ಯವನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಸ್ಥಾನ ಅಂತ ಕರಿಬೇಕು. ಇದು ನೀವು ನೆನ್ಪಿಟ್ಕೊಳ್ಳಿ. ತಿಳಿತಾ? ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗ್ತಾನೆ. ಎಸ್. ನೆಕ್ಸ್ಟ್ ಆಯ್ತಾನ, ಇದು ಜೀವ ಪರಿಸರ ಸ್ಥಾನ ಅಂತ ಕರಿತೇವೆ. ಇದು 1ನೇ ಕ್ಲಾಸ್ ಅಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಸ್ಲೈಡ್. ಹಾಗಾಗಿ ಈಗ ನಾ ಏನೇನ್ ಇವತ್ತು ಕ್ಲಾಸ್ ಮಾಡಿದಿನೋ ಇದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಇನ್ಫಾರ್ಮೇಶನ್ಸ್ ಗಳನ್ನ ನಾನು ಅಥರ್ವ ಏನಪ್ಪಾ ಅಂತಂದ್ರೆ ಅಕಾಡೆಮಿ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಈ ಒಂದು PDF ಅನ್ನ ನಿಮ್ಗೆ ಹಾಕಿರ್ತೇನೆ. ಇದನ್ನೆಲ್ಲಾನು ನೋಟು ಮಾಡ್ಕೋಬಹುದು, ಅಥವಾ ನೀವೇನಾದ್ರೂ ಜೆರಾಕ್ಸ್ ತಗೊಳ್ತಿದ್ರೆ ಜೆರಾಕ್ಸ್ ತಗೋಬಹುದು. ಅದರ ಜೊತೆಗೆ ಇದೇನಪ್ಪಾ ಅಂತಂದ್ರೆ ಒಂದೇದು ಬೇಸಿಕ್ ಕ್ಲಾಸ್ ಇರುತ್ತೆ. ನಾಳೆ ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಸಂಪೂರ್ಣವಾಗಿ ಇನ್ನೂ ಬೇರೆ ಟಾಪಿಕ್ಸ್ ಗಳನ್ನ ನಾನು ಕವರ್ ಮಾಡ್ತೀನಿ. ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಈ ಚಾನೆಲ್ ಅನ್ನ ನಿಮ್ಮ ಸ್ನೇಹಿತರೊಂದಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.